ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ನಾನು ಪರ್ಸೆಂಟೇಜ್ ತಗೊಂಡಿದ್ದೀನಿ. ನಾನು ಪರ್ಸೆಂಟೇಜ್ಗಿಂತ ಆಲ್ರೆಡಿ ನಾನು ಯೂನಿಟರಿ ಮೆಥಡ್ ಮಾಡಿದ್ದೀನಿ. ಆ ಪ್ರಾಬ್ಲಮ್ಸ್ ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಅದನ್ನು ನೋಡಿದ್ರೆ ಈ ಪರ್ಸೆಂಟೇಜ್ ನಿಮಗೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ಇದನ್ನೇ ಸ್ಟಾರ್ಟಿಂಗ್ ನೋಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ನನ್ನ ಇಷ್ಟ. ಪರ್ಸೆಂಟೇಜ್ ನಾವು ದೈನಂದಿನ ದಿನಗಳಲ್ಲಿ ನಾವು ಏನೇ ಒಂದು ಕೆಲಸ ಆಗ್ಬೇಕಾದ್ರೆ ಯಾವುದೋ ಒಂದು ಸೊಸೈಟಿಲಿ ಕಮಿಷನ್ ಕೊಟ್ಟರೆ ಪರ್ಸೆಂಟೇಜ್ ವೈಸಲ್ಲಿ ಕಮಿಷನ್ ಕೊಟ್ಟರೆ ಮಾತ್ರ ನಮ್ಮ ಕೆಲಸಗಳಾಗೋದು. ಅದೇ ರೀತಿ ಸ್ಟೂಡೆಂಟ್ ವೈಸಲ್ಲಿ ಹೋದಾಗ ನಾವು ಎಷ್ಟು ಪರ್ಸೆಂಟ್ ತೆಗೆದು ಅದಕ್ಕೆ ವ್ಯಾಲ್ಯೂ ಅಷ್ಟೇ ಇನ್ಕ್ರೀಸ್ ಇರುತ್ತೆ. ಅಥವಾ ಈಗ ಲಾಕ್ಡೌನ್ ಟೈಮ್ ಇರೋದ್ರಿಂದ ಏನಾದ್ರು ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗಬೇಕಂದ್ರೆ ಪರ್ಸೆಂಟೇಜ್ ವೈಸ್ ಇನ್ಕ್ರೀಸ್ ಆಗಬೇಕಂತಂದ್ರೆ ಅಥವಾ ಲಾಭ ಬರಬೇಕಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ತಾರೆ, ಆಗ್ತಾನೆ ಅವರಿಗೆ ಗೌರ್ಮೆಂಟ್ ಲಾಭ ಆಗೋದು. ಫಾರ್ ಎಕ್ಸಾಂಪಲ್ ಬಿವರೇಜಸ್ ಅಥವಾ ಲಿಕ್ಕರ್ಸಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದ್ರೆ ತಾನೇ ಅವ್ರಿಗೆ ಲಾಭ ಆಗೋದು. ಅದೇ ರೀತಿ ಪರ್ಸೆಂಟೇಜ್ ಎಲ್ಲದರಲ್ಲೂ ನಮ್ದು ಇಲ್ಲೇ ನಮ್ಮ ಹತ್ರನೇ ಇರುತ್ತೆ. ಪರ್ಸೆಂಟೇಜ್ ವೈಸಲ್ಲಿ ಮಾತಾಡ್ತೀವಿ. ಈ ಪರ್ಸೆಂಟೇಜ್ ವೈಸ್ ಪ್ರಾಬ್ಲಮ್ ತೊಗೊಂಡು ಎಲ್ಲ ಕಂಪ್ಲೀಟ್ ಟಾಪಿಕ್ ಕೂಡ ಪರ್ಸೆಂಟೇಜ್ ಮಾತಾಡ್ತಾ ಇದ್ದೀನಿ. ಇದು ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ ಸ್ನೇಹಿತರೆ, ಬಟ್ ಎಲ್ಲ ಪ್ರಾಬ್ಲಮ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇಲ್ಲಿ ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಶಾರ್ಟ್ ಕಟ್ಸ್ ಕೂಡ ಹೇಳಿದ್ದೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಪರ್ಸೆಂಟೇಜ್ ಅನ್ನು ಆಲ್ರೆಡಿ ನಾವು ಯಾವುದೇ ಒಂದು ನಂಬರ್ನ ಫ್ರಾಕ್ಷನ್ಸ್ ಅಂತ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದೆಯಲ್ಲ ನೋಡಿ ಸ್ನೇಹಿತರೆ, ಇದು ಮೇಲ್ಗಡೆ ಇರೋದನ್ನ ಏನಂತೀವಿ ನಾವು ಡಿನಾಮಿನೇಟರ್ ಅಂತ ಕರಿತೇವೆ. ಯಾವುದೇ ಒಂದು ನಂಬರು ಮೇಲ್ಗಡೆ ಇದ್ರೆ ಅದನ್ನ ನ್ಯೂಮರೇಟರ್ ಅಂತ ಕರಿತೀವಿ ಸ್ನೇಹಿತರೆ, ಕೆಳಗಡೆ ಇರೋದನ್ನ ಡಿನಾಮಿನೇಟರ್ ಅಂತ ಕರಿತೀವಿ. ಇದಕ್ಕೆ ನಾವು 100 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಮೇಲ್ಗಡೆ ಇರೋ ನಂಬರ್ ಯಾವತ್ತಿನ ಮೇಲ್ಗಡೆ ಇರೋ ನಂಬರ್ ಇದು ಒಂದು ನ್ಯೂಮರೇಟರ್, ಇದು ಡಿನಾಮಿನೇಟರ್ ಸ್ನೇಹಿತರೆ. ಹೀಗೆ ಯಾವುದಿದು ನ್ಯೂಮರೇಟರ್ ಡಿನಾಮಿನೇಟರ್ ಅದು ಫ್ರಾಕ್ಷನ್ ಅಂತ ಸ್ನೇಹಿತರೆ. ಈ ಫ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದು ಪರ್ಸೆಂಟೇಜ್ ಆಗುತ್ತೆ. ಈ ಪರ್ಸೆಂಟೇಜ್ಗೆ ನಾವು ಯಾವುದೇ ಒಂದು ಪರ್ಸೆಂಟೇಜ್ಗೆ ಡಿವೈಡ್ ಮಾಡಿದ್ರೆ ಅದು ಫ್ರಾಕ್ಷನ್ ಆಗುತ್ತೆ ಸ್ನೇಹಿತರೆ. ಇಷ್ಟೇ ಡಿಫ್ರೆನ್ಸ್, ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಫ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದು ಪರ್ಸೆಂಟೇಜ್ ಆಗುತ್ತೆ. ಯಾವುದೇ ಒಂದು ಪರ್ಸೆಂಟೇಜ್ಗೆ 100 ಮಾಡಿದ್ರೆ ಡಿವೈಡ್ ಬೈ 100 ಮಾಡಿದ್ರೆ, ಈಗ ಪರ್ಸೆಂಟೇಜ್ 100% ಇದೆ, ಅದನ್ನ ಡಿವೈಡ್ ಬೈ 100 ಮಾಡಿದ್ರೆ ಅದು ಫ್ರಾಕ್ಷನ್ ಆಗುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಕೀ ಪಾಯಿಂಟ್, ದಯವಿಟ್ಟು ಅಬ್ಸರ್ವ್ ಮಾಡಿ. ಈ ಟೇಬಲ್ ಏನಕ್ಕೆ ನಾನು ಮಾಡಿದ್ದೀನಿ ಅಂತಂದ್ರೆ ಇದು ಅರ್ಥ ಆಗ್ಲಿ ಅಂತಾನೆ ಮಾಡಿದ್ದೀನಿ. ಪ್ರತಿಯೊಂದು ನಂಬರ್ 20 ತನಕ ಟೇಬಲ್ಸ್ ನೀವು ಕಂಡುಹಿಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ 1 by 1 ಅಂತಂದ್ರೆ 1 ಎಲ್ಲ ಸ್ನೇಹಿತರೆ. ಒಂದು ವ್ಯಾಲ್ಯೂ ನಾನು ಆಲ್ರೆಡಿ ಹೇಳಿದಾಗೆ ಮಲ್ಟಿಪ್ಲಿಕೇಶನ್ 100 ಮಾಡಿದ್ರೆ ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ, ಕರೆಕ್ಟ್ ಅಲ್ಲ? ಈಗ ನೋಡಿ 100% ಅಂತ ಇದು 1 ಅನ್ನೋದು 100%ಗೆ ಸಮ ಅಂತ ಅರ್ಥ ಆಯ್ತಾ ಸ್ನೇಹಿತರೆ. ಅದೇ ರೀತಿ 1 by 2 ನಾವು ಆಲ್ರೆಡಿ ಗೊತ್ತಿದೆ. ಈಗ 1 by 2 1 ಅಂದ್ರೆ ಆಲ್ರೆಡಿ ನಾನು ಹೇಳಿದೆ, ನಾನು 100ಗೆ ಈಕ್ವಲ್ ಅಂತ 100 ಡಿವೈಡ್ ಬೈ 2 ಎಷ್ಟಾಗುತ್ತೆ? 50%, ಕರೆಕ್ಟ್ ಅಲ್ಲ ಸ್ನೇಹಿತರೆ? ಅದೇ ರೀತಿ ಇಲ್ಲೇ ನಾನು ಎಲ್ಲದೂ ಕೂಡ ಹೇಳ್ತಾ ಇದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಈಗ ನಾನು ಫಾರ್ ಎಕ್ಸಾಂಪಲ್ 1 by 2 ಅಂದ್ರೆ 50% ಆಯ್ತು. ಈಗ 3 by 2 ಅಂತಂದ್ರೆ ನಾವು ಆಲ್ರೆಡಿ ನನಗೆ 1 by 2 ಅಂದ್ರೆ 50% ಅಂತ ಗೊತ್ತಾಗಿದೆ. 50 into 3 ಎಷ್ಟಾಗುತ್ತೆ ಸ್ನೇಹಿತರೆ? ಆ ರೀತಿ ಥಿಂಕ್ ಮಾಡಿ. 150% ಸ್ನೇಹಿತರೆ, 150%, ಕರೆಕ್ಟ್ ಅಲ್ಲ? ಅದೇ ರೀತಿ ಇಲ್ಲಿ 4 by 2, ಇಲ್ಲಿ ವ್ಯಾಲ್ಯೂ ನಾವು ಇನ್ಕ್ರೀಸ್ ಆದಷ್ಟು ಈಗ 1 by 2 ಅಂದ್ರೆ 50 into 4 200, ಆ ರೀತಿ 50 into 4 200, ಕರೆಕ್ಟ್ ತಾನೆ? ಅದೇ ರೀತಿ 50 into 3 ಮೇಲ್ಗಡೆ ವ್ಯಾಲ್ಯೂ ಇನ್ಕ್ರೀಸ್ ಆಗ ಅದು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಕೂಡ ಅದೇ ರೀತಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಇನ್ನೊಂದ್ಸಲಿ ಪಾಸ್ ಮಾಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ 5 by 2, 50 into 5, 50 into 4 200%, ಕರೆಕ್ಟ್ ಅಲ್ಲ? 50 into 5 1 by 2 ಅಂದ್ರೆ 50, ಕರೆಕ್ಟ್ ಅಲ್ಲ? 50 into ಡೈರೆಕ್ಟ್ ಆಗಿ ನಾವು ಈ ರೀತಿ ನೆನ್ಪಿಟ್ಕೊಂಡ್ರೆ ನಾವು ಯಾವುದೇ 50 into 5 2 5 5 25 250%, ಕರೆಕ್ಟ್ ಅಲ್ಲ? ಅದೇ ರೀತಿ ಇಲ್ಲಿ ನ್ಯೂಮರೇಟರ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇಲ್ಲಿ ವ್ಯಾಲ್ಯೂಗಳು ಇಲ್ಲಿ ಡಿನೋಮಿನೇಟರ್ ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಇಲ್ಲಿ ಪರ್ಸೆಂಟೇಜ್ ಡಿಕ್ರೀಸ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, ಇಲ್ಲಿ 1 by n ಅನ್ನೋದು ವ್ಯಾಲ್ಯೂ ನಂಬರ್ಗಳು ಜಾಸ್ತಿ ಆದಷ್ಟು ಇಲ್ಲಿ ಪರ್ಸೆಂಟೇಜು ಡಿಕ್ರೀಸ್ ಆಗ್ತಾ ಇದೆ. ದಟ್ ಮೀನ್ಸ್ n by n plus 1. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು 1 by 4 ಅಂದ್ರೆ 25% ಅಲ್ಲ? 1 by 4 ಇಲ್ಲಿ ನಾನು ಯಾವ್ದಾದ್ರು ತರಕಾರಿ ಕೊಡೋ ಕೆಲವು ಪ್ರಾಬ್ಲಮ್ಗಳು ಈ ರೀತಿ ಕೇಳಿದಾಗ ನೀವು ಡೈರೆಕ್ಟ್ ಆಗಿ ತಕ್ಷಣ ಮಾಡಬಹುದು. ನಾನು ಮುಂದಕ್ಕೆ ಎಕ್ಸಾಂಪಲ್ ಕೂಡ ಹೇಳ್ತೀನಿ, ಜಸ್ಟ್ ಇಲ್ಲೇ ಬ್ರೀಫ್ ಆಗಿ 1 by 4. ಈಗ ನಾನು ಒಂದು ಪರ್ಸೆಂಟೇಜ್ ಯಾವುದೋ ಒಂದು ಬುಕ್ ಒಂದು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, ಅಥವಾ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾನೆ, ನನ್ನ ಸ್ಯಾಲ್ರಿ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿ 1 by 4% ಇನ್ಕ್ರೀಸ್ ಆಗಿದೆ. ನನಗೆ ಸ್ಯಾಲ್ರಿ ಇನ್ಕ್ರೀಸ್ ಆದ್ರೆ ನನ್ನ ಕೈ ಸಿಗೋದು ಕಮ್ಮಿ ಆಗುತ್ತಲ್ಲ ಸ್ನೇಹಿತರೆ. ಅದೇ ರೀತಿ ಕೈ ಸಿಗೋದು ಕಮ್ಮಿ ಆಯಿತು ಅಂತಂದ್ರೆ ಇಲ್ಲಿ n+1 ಅಂತ 5+1, n+1 ಅಂತ ಆಲ್ರೆಡಿ ಇದೆ. 5+1 20% ಅಂದ್ರೆ 4 ಅಂದ್ರೆ ಇಲ್ಲಿ ವ್ಯಾಲ್ಯೂ 4, n+1 4 ಇದೆ. 1 by 5 ಇಲ್ಲಿ ಕೈ ಸಿಗೋ ಅಮೌಂಟ್ ನನಗೆ ಎಷ್ಟಾಯ್ತು? 20%, ಕರೆಕ್ಟ್ ಅಲ್ಲ?
ಈ ರೀತಿ ನಾವು ಡೈರೆಕ್ಟ್ ಆಗಿ ಆನ್ಸರ್ನ ಇದನ್ನ ನೆನ್ಪಿಡ್ಕೊಳ್ಳಿ. ಇಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಇಲ್ಲಿ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ, ಇಲ್ಲಿ ಡಿಕ್ರೀಸ್ ಆದ್ರೆ ವ್ಯಾಲ್ಯೂ ವೈಸ್ ವರ್ಸ್ ಆಗಿರುತ್ತೆ. ಇಲ್ಲಿ ಇನ್ಕ್ರೀಸ್ ಆಗಿದ್ರೆ ಕೆಳಗಡೆ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಇಲ್ಲಿ ಡಿಕ್ರೀಸ್ ಆಗಿದ್ರೆ ಇಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಇದು ಡಿಕ್ರೀಸ್ ಆಗಿದ್ರೆ ಈ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ n-1. ಫಾರ್ ಎಕ್ಸಾಂಪಲ್ ಈಗ 1/4 ಅದು 25% ಅಂತ ಇಲ್ಲಿ ಬರ್ದಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ 1/3 4 - 1 ಅಂತಂದ್ರೆ 1/3 1/3 ಇಂಟು 100 ಎಷ್ಟಾಗುತ್ತೆ? 100 ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ರೆ 33%, 25% ಇದು 33% ಇನ್ಕ್ರೀಸ್. ಈ ರೀತಿ ಇದು ಮೈಂಡ್ ಕೀ ಪಾಯಿಂಟ್ ಸ್ನೇಹಿತರೆ. ಇದನ್ನ ಇಂಪಾರ್ಟೆಂಟ್ ಆಗಿ ಕೀ ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ನಮ್ಮ ಮುಂದೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಎಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಮಾಡಿ ಅದೇ ರೀತಿ ಅಷ್ಟು 1/6 ಅಂದ್ರೆ ಇಲ್ಲಿ ವ್ಯಾಲ್ಯೂ ಇನ್ಕ್ರೀಸ್, ಕೆಳಗಡೆ ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಇಲ್ಲಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತದೆ 60.6. ಫಸ್ಟ್ 1 ಇದೆ 100%, 1/2 50%. ಅದೇ 20 ಡೇಸ್ ತನಕ ಇದನ್ನ ಪೂರ್ತಿ ನನಗೆ ಆಲ್ರೆಡಿ ಮಗ್ಗಿ ನನಗೆ ಅಭ್ಯಾಸ ಆಗಿ ನನಗೆ ಬಾಯಲ್ಲಿ ಬರ್ತಿದೆ. ಬಟ್ ಇಲ್ಲಿ ತನಕ ಫಾರ್ ಎಕ್ಸಾಂಪಲ್ ಈಗ 1/8 ಅಂದ್ರೆ 12.5%. ಫಾರ್ ಎಕ್ಸಾಂಪಲ್ ಈಗ 12.5% ಅಲ್ಲ, ನಾನು ಆಲ್ರೆಡಿ ಈಗ 2/8 ಅಂದ್ರೆ ಎಷ್ಟು ಸ್ನೇಹಿತರೆ? 2/8 ಅಂತಂದ್ರೆ 12.5 ಇಂಟು 100. ಡೈರೆಕ್ಟ್ ಆಗಿ ನಾನು 1/12.5, 12 to the 24, 24 plus 1 ಅಂದ್ರೆ 25% ಕರೆಕ್ಟ್ ಅಲ್ಲ? ಈಗ 5 ಇದು 100 ಸ್ನೇಹಿತರೆ. ನಾನು ಆಲ್ರೆಡಿ ಇದೆ ಇಂಟು ಮಲ್ಟಿಪ್ಲಿಕೇಶನ್ ಫ್ರಾಕ್ಷನ್ 100 ಮಾಡಿದ್ರೆ ಇದು ಕರೆಕ್ಟ್ ಆಗಿ ನಾನು ಡೈರೆಕ್ಟ್ ಆಗಿ 25% ಅಂತ ಬರೀ. ಈಗ 5/8 ಅಂತ ಸ್ನೇಹಿತರೆ, ಇದನ್ನ ಏನಂತ ಬರೀತೀವಿ ಸ್ನೇಹಿತರೆ? ನಾವು ಡೈರೆಕ್ಟ್ ಆಗಿ 1/8 12.5 ಗೊತ್ತು, 5 ಇಂಟು ಮಾಡಿ 12.5 ಇಂಟು 12 5 60, 60 ಪ್ಲಸ್ 2.5 ಅಂದ್ರೆ 62.5. ಡೈರೆಕ್ಟ್ ಆಗಿ ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ, ನಾರ್ಮಲ್ ಆಗಿ ಈ ರೀತಿ ಕೊಟ್ಟಾಗ ಡೈರೆಕ್ಟ್ ಆಗಿ ಥಿಂಕ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ಬರೀ. ನಿಮಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ. ಅದೇ ರೀತಿ ಈಗ 3/8 ಇಂಟು 12.5 ಅಲ್ಲ, 1/8 12.5, 12 3 36, 36 ಪ್ಲಸ್ 1.5 ಅಂತಂದ್ರೆ 37.5. ಈ ರೀತಿ ನೀವು ಮೈಂಡ್ ಅಲ್ಲಿ ಈ ರೀತಿ ಒಂದು ವ್ಯಾಲ್ಯೂ ಗೊತ್ತಾದ್ರೆ ಈಸಿಯಾಗಿ ಎಲ್ಲ ವ್ಯಾಲ್ಯೂಗಳನ್ನ ನೀವು 20 ತನಕ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಅಪ್ ಟು 20 ತನಕ ಈ ಟೇಬಲ್ ನ ಮಗ್ಗಿ ಮಾಡ್ಕೊಳ್ಳಿ, ನಿಮಗೆ ಗಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೆ. ಅದೇ ರೀತಿ ಶಾರ್ಟ್ ಕಟ್ ಕೂಡ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನಮಗೆ ಮರ್ತೋದ್ರೆ ಇಲ್ಲಿ ನಾರ್ಮಲ್ ಆಗಿ ನಮಗೆ 1 and 100, 1/2 ಅಂತ ನಿಮಗೆ ಗೊತ್ತಿದೆ 50%, 1/4 ಅಂದ್ರೆ 25%. ಕರೆಕ್ಟ್ ಅಲ್ಲ? ಫಾರ್ ಎಕ್ಸಾಂಪಲ್ 3/4 ಅಂದ್ರೆ ನಾರ್ಮಲ್ ಆಗಿ 75% ಅಂತ ಗೊತ್ತೆ. ಈಗ 25 ಇಂಟು 3 75, ಇಲ್ಲಿ ಇಂಟು 100 ನೆನಪಿಟ್ಕೊಳ್ಳಿ. ಯಾವುದೊಂದು ಫ್ರಾಕ್ಷನ್ 100 ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ ನಮಗೆ ಗೊತ್ತಿರುತ್ತಲ್ಲ, ಅದರಿಂದ 75% ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಅದೇ ರೀತಿ ಇದನ್ನ ಮಗ್ಗಿ ಮಾಡ್ಕೊಳ್ಳಿ. ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಈ ಪರ್ಸೆಂಟೇಜ್ನ ಫ್ರಾಕ್ಷನ್ ಹೇಗೆ ಕನ್ವರ್ಟ್ ಮಾಡೋದಂತ. ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ನೋಡಿ ಇಲ್ಲಿ 1/7 ಅಂದ್ರೆ 14.28 ಅಲ್ಲ, ಇಲ್ಲಿ ತನಕ ನೆನ್ಪಿಟ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಅರ್ಥ 20% ಅಪ್ ಟು 5%, 1/20 100/20 5%, 2 10 2 5 10 5%. ಅದೇ ರೀತಿ 1/7 40. ನೆನಪಿಲ್ಲ ಅಂದ್ರೆ ಇಲ್ಲಿ 14.28, ಇದನ್ನ ಹಾಫ್ ಇರೋದನ್ನ ಇಲ್ಲಿ 7.14. 7ಗೆ ಹಾಫ್ ಎಷ್ಟು 7, 28ಗೆ ಹಾಫ್ ಎಷ್ಟು 14, 7. ಈ ರೀತಿ ನೆನ್ಪಿಟ್ಕೊಳ್ಳಿ. ಒಂದೊಂದು ನಾವು ಮೈಂಡ್ ಕೀ ಪಾಯಿಂಟ್ ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾನು ನೆನ್ಪಿಟ್ಕೊಳ್ಳೋದು ಹೆಂಗಂತ ನಾನು ಹೇಳ್ಕೊಡ್ತೀನಿ. ನನಗೆ ನೆನಪಿರೋದು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಹೇಗೆ ನಾನು ಕಲ್ತಿದ್ದೀನಿ ಅಂತ. ಈ ರೀತಿ ಈ ಟೇಬಲ್ನ ಕಲ್ತಿರ್ಕೊಳ್ಳಿ ಸ್ನೇಹಿತರೆ. ಪರ್ಸೆಂಟೇಜ್ನ ಫ್ರಾಕ್ಷನ್ ಏನಿಲ್ಲ, ಫ್ರಾಕ್ಷನ್ಗೆ ಇಂಟು 100 ಮಾಡೋದು ಪರ್ಸೆಂಟೇಜ್ ಆಗುತ್ತೆ, ಪರ್ಸೆಂಟೇಜ್ಗೆ ಡಿವೈಡ್ ಬೈ 100 ಮಾಡೋದು ಫ್ರಾಕ್ಷನ್ ಆಗುತ್ತೆ. ಇಷ್ಟೇನೇನಿಲ್ಲ, ಈ ಟೇಬಲ್ಸ್ನ ಕಲ್ತ್ಕೊಳ್ಳಿ. ಈ ಪಾಸ್ ಮಾಡಿ ಬರ್ಕೊಂಡು ನೀವೇ ಕಲ್ತ್ಕೊಂಡು ನೆಕ್ಸ್ಟ್ ನಾವು ಮಾಡೋ ಪ್ರಾಬ್ಲಮ್ನ ನನ್ನ ಜೊತೆನೇ ಸಾಲ್ವ್ ಮಾಡ್ತಾ ಹೋಗಿ. ಈಗ ನಾನು ಸ್ನೇಹಿತರೆ ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಮಾರ್ಕೆಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಏನೇನಂತಂದ್ರೆ ಸ್ನೇಹಿತರೆ, ನಾವು ಯಾವುದೇ ಒಂದು ವಸ್ತುನ ತಗೊಂಡ್ರೆ, ಬೈ ಮಾಡಿದ್ರೆ ಅದನ್ನ ಕಾಸ್ಟ್ ಪ್ರೈಸ್ ಅಂತ ತಗೋತೀವಿ. ಅದೇ ಒಂದು ವ್ಯಾಲ್ಯೂನ ನಾನು ಮಾರಿದ್ರೆ ಅದನ್ನ ಸೆಲ್ಲಿಂಗ್ ಪ್ರೈಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಾನು ಒಂದು ವಸ್ತುನ, ಒಂದು ಪೆನ್ನ ನಾನು 5 ರೂಪಾಯಿ ತಗೊಂಡೆ ಒಬ್ಬನ ಹತ್ರ, ರೀಟೇಲರ್ ಹತ್ರ. ಇದು ಕಾಸ್ಟ್ ಪ್ರೈಸ್, ತಗೊಳ್ಳೋ ಬೆಲೆನ ನಾನು ಕಾಸ್ಟ್ ಪ್ರೈಸ್. ಈ MRP ಎಷ್ಟಿರುತ್ತೆ ಅಂದ್ರೆ 10 ರೂಪಾಯಿ ಇರುತ್ತೆ ಸ್ನೇಹಿತರೆ. MRP 10 ರೂಪಾಯಿ ಇರುತ್ತೆ. ಈಗ ಲಾಕ್ಡೌನ್ ಟೈಮಲ್ಲಿ MP ಅಂದ್ರೆ ಮಾರ್ಕೆಟ್ ಪ್ರೈಸ್ ಅಂತ, ಅದನ್ನೇ ಮಾರ್ಕೆಟ್ ಪ್ರೈಸ್ ಅಂತ ನಾವು ನೋಟೇಟ್ ಮಾಡಿ MRP ಅನ್ನೋದೇ ಮಾರ್ಕೆಟ್ ಪ್ರೈಸ್ ಅಂತ ಹೇಳೋದು ಸ್ನೇಹಿತರೆ. ಇದನ್ನ ನಾನು ಲಾಕ್ಡೌನ್ ಟೈಮ್ ಇರೋದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಮಾರೋದು ಎಷ್ಟಕ್ಕೆ ಮಾಡ್ತೀನಿ ಅಂದ್ರೆ 15 ರೂಪಾಯಿ ಮಾಡ್ತೀನಿ ಯಾವುದೋ ಒಂದು ವಸ್ತುನ. ಇಲ್ಲಿ ಲಾಭ ಎಷ್ಟಾಯ್ತು ಸ್ನೇಹಿತರೆ, ನನಗೆ 10 ರೂಪಾಯಿ ಲಾಭ ಆಯಿತು. ಇಲ್ಲಿ MRP ಹತ್ರ ಇನ್ನು ನಾವೇನ್ ತಿಳ್ಕೊಂಡಿರ್ತೀವಿ,
₹5 ಲಾಭ ಅಷ್ಟಂತೆ, ಬಟ್ ಅವ್ನು ಆಕ್ಚುಲಿ ₹10 ಲಾಭ ಆಗಿರುತ್ತೆ. ಇದು ನಾವು ತಗೊಳ್ಳೋದನ್ನ ಏನಂತೀವಿ, ಕಾಸ್ಟ್ ಪ್ರೈಸ್ ಅಂತೀವಿ. ಮಧ್ಯದಲ್ಲಿರೋದನ್ನ ನಾವು ನಾರ್ಮಲ್ ಆಗಿ MRP ಅನ್ನೋದು ಅಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫೈ ಮಾಡಿರ್ತಾರೆ, ಅದನ್ನ ಅದು ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ. ನಾವು ಮಾರೋ ಬೆಲೆ ಬೇರೆಯವ್ರಿಗೆ ಏನಂತೀವಿ, ಅದನ್ನ ಸೆಲ್ಲಿಂಗ್ ಪ್ರೈಸ್ ಅಂತೀವಿ ಸ್ನೇಹಿತರೆ. ಅದೇ ರೀತಿ ಪ್ರಾಫಿಟ್ ಅಂದ್ರೆ ಏನು ಸ್ನೇಹಿತರೆ, ಯಾವುದೊಂದು ಪ್ರಾಫಿಟ್ ಆಗಬೇಕಂದ್ರೆ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಪ್ರೈಸ್, ನಾನು ಒಂದು ವಸ್ತುನ ಈಗ ನಾನು ತಗೋತಾ ಇದ್ದೀನಿ ಕಾಸ್ಟ್ ಪ್ರೈಸ್, ನಾನು ಒಂದು ವಸ್ತುನ ₹5 ತಗೊಂಡು ₹10 ಮಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ಲ? ನಂಗೆ ಲಾಭ ಬರ್ಬೇಕಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ ಜಾಸ್ತಿ ಇರ್ಬೇಕು. ಈಗ ನಾನು 10 - 5 ಹಾಗೆ ಮಾತ್ರ ನಂಗೆ ₹5 ಲಾಭ ಆಗೋದು. ಇಲ್ಲ ನಾನೇನಾರು 5 - 10 ಅಂತ ಮಾಡ್ಬಿಟ್ಟೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಕೋತೀನಿ ಸ್ನೇಹಿತರೆ, 5 - 10 ಅಂತ ಮಾಡ್ಬಿಟ್ರೆ ನನಗೆ ₹5 ಲಾಸ್ ಆಗುತ್ತೆ ಸ್ನೇಹಿತರೆ. ಅದನ್ನ ಏನಂತೀವಿ ಲಾಸ್. ಇಲ್ಲಿ ಏನಂತ ನಾನು ಆಲ್ರೆಡಿ ಬರ್ದಿದ್ದೀನಲ್ಲ, ಪ್ರಾಫಿಟ್ ಅಂತದ ಅಥವಾ ಗೈನ್ ಅಂದ್ರೂ ಒಂದೇ, ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ ಜಾಸ್ತಿ ಇರಬೇಕು, ಅದನ್ನ ಏನಂತೀವಿ ಕಾಸ್ಟ್ ಪ್ರೈಸ್. ಫಾರ್ಮುಲಾ SP - CP, ಸೆಲ್ಲಿಂಗ್ ಪ್ರೈಸ್ ಮೇಲೆ ಕಾಸ್ಟ್ ಪ್ರೈಸ್. ಅದೇ ರೀತಿ ಲಾಸ್ ಅಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಸೆಲ್ಲಿಂಗ್ ಪ್ರೈಸ್. ಈಗ ನಷ್ಟ ಆಗ್ಬೇಕಂದ್ರೆ ನಮಗೆ ಕಾಸ್ಟ್ ಪ್ರೈಸ್ ಜಾಸ್ತಿ ಇರಬೇಕು, ಅರ್ಥ ಆಯ್ತಾ? ಅದೇ ರೀತಿ ಪ್ರಾಫಿಟ್ ಪರ್ಸೆಂಟೇಜ್ ಏನಂದ್ರೆ, ನಾನು ಆಲ್ರೆಡಿ ಹೇಳಿದೆ, ಒಂದು ಪರ್ಸೆಂಟೇಜ್ ಇದು ಮಾಡ್ಬೇಕಂತಂದ್ರೆ 100 ಅಲ್ಲಿ ಇದು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಹೇಗೆ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ನೆನಪಿಕೊಳ್ಳೋದು ಅಂದ್ರೆ, ನಾರ್ಮಲ್ ಆಗಿ ಪ್ರಾಫಿಟ್ ನಮಗೆ ಗೊತ್ತಿದೆ, CP ಇಂಟು SP. ನಾವು ಯಾವುದೇ ಒಂದು ವ್ಯಾಲ್ಯೂ ನಾವು ಪರ್ಸೆಂಟೇಜ್ ಕಂಡು ಅದು ಒರಿಜಿನಲ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ, CP. ಕೆಳಗಡೆ ಯಾವತ್ತು CP ನೇ ಬರುತ್ತೆ. ಲಾಸ್ ಅಲ್ಲಾದ್ರೂ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇದು CP ಕೆಳಗಡೆ ಡಿನೋಮಿನೇಟರ್ ವ್ಯಾಲ್ಯೂ CP ನೇ ಇದೆ ಸ್ನೇಹಿತರೆ, ಕರೆಕ್ಟಾ? ಅದನ್ನ ನೆನ್ಪಿಟ್ಕೊಳ್ಳಿ. ಇಂಟು 100 ಪರ್ಸೆಂಟೇಜ್ ಅಂದ್ರೆ ಇಂಟು 100 ಅನ್ನೋದು ಪರ್ಸೆಂಟ್, ನಿಮ್ಮ ಮೈಂಡಲ್ಲಿ ಹೋಗ್ಬಿಡ್ಬೇಕು. ಇಂಟು 100 ಮಾಡೋದು ಅದು ಪರ್ಸೆಂಟೇಜ್, ಡಿವೈಡ್ ಬೈ 100 ಮಾಡೋದು ಫ್ರಾಕ್ಷನ್ಸ್ ಅಂತ. ಅದೇ ರೀತಿ ಇದನ್ನ ನಾನು ಈ ರೀತಿನೂ ಬರೀಬಹುದು ಸ್ನೇಹಿತರೆ. ಈಗ ನಾನು ಸೆಲ್ಲಿಂಗ್ ಪ್ರೈಸ್ ಎರಡು ಕಾಮನ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನಾನು ಮಿಸ್ ಆಗಿದೆ, CP ನ ಕಾಮನ್ ತೆಗಿತಾ ಇದ್ದೀನಿ. ಇಲ್ಲಿ CP ನ ಕಾಮನ್ ತೆಗೆದಾಗ ಏನಾಗುತ್ತೆ ಅಂದ್ರೆ SP - CP - 1 ಇಂಟು 100 ಈ ರೀತಿನೂ ಬರೀಬಹುದು ಸ್ನೇಹಿತರೆ. ಇಲ್ಲಿ ಮಿಸ್ ಆಗಿದೆ, SP - ಡಿವೈಡೆಡ್ ಬೈ CP - ಈ ರೀತಿ ಮೂರು ಪ್ರಾಬ್ಲಮ್ನ ಈ ರೀತಿ ಬರೀಬಹುದು. ನಾವು ಗೈನ್ ಬೈ CP ಅಂತ ಬರೀ, SP ಗೈನ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ ಅದನ್ನ, ಅಥವಾ ಕಾಮನ್ ತೆಗೆದುಬಿಟ್ಟು ಈ ರೀತಿ ಬೇಕಾ ಬರ್ಕೋಬಹುದು ನಿಮಗೆ. ಇದಾಗ ಲಾಸ್ ಅಲ್ಲಿ ಏನಿಲ್ಲ, ಲಾಸ್ SP - CP ಇಂಟು 100 ಈ ರೀತಿ ಪ್ರಾಬ್ಲಮ್ನ ಇದನ್ನ ಸ್ಕ್ರೀನ್ ಶಾಟ್ ಅಥವಾ ಯಾವ ರೀತಿ ತಗೋತೀರ ಅದನ್ನ ಬರ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಮೈನ್ ಇಂಪಾರ್ಟೆಂಟ್ ಥಿಂಗ್ ಬರ್ತಾ ಇದ್ದೀನಿ. ಯಾವುದೇ ಒಂದು ನೀವು ಕಾಸ್ಟ್ ಪ್ರೈಸ್ ಅಂದ್ರೆ ಇನಿಷಿಯಲ್ ಪ್ರೈಸ್ ಅಂತ ನಿಮ್ಮ ಮೈಂಡ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕಾಸ್ಟ್ ಪ್ರೈಸ್ ಅಂದ್ರೆ ನೀವು ಫಾರ್ಮುಲಾ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ನಾನು. ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೀವು ಯಾವುದೇ ಫಾರ್ಮುಲಾ ಅಂತಲ್ಲ, ಯಾವುದೇ ಒಂದು ಇನಿಷಿಯಲ್ ಪ್ರೈಸ್ ಇದ್ರೆ ಅದು ಪರ್ಸೆಂಟೇಜ್, ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್. ಅದು ಡಿಫ್ರೆನ್ಸ್ ಇನ್ ಪರ್ಸೆಂಟ್ ಅಂದ್ರೆ 100. ಈಗ ನೋಡ್ತಾ ಇರ್ಬೋದು ನೀವು 100% ಇಲ್ಲಿ ನಾನು ಕಮ್ಮಿನಾದ್ರೂ ಆಗ್ಬೋದು ಜಾಸ್ತಿನಾದ್ರೂ ಪರ್ಸೆಂಟೇಜ್, ಕರೆಕ್ಟ್ ಅಲ್ಲ, ಈಸ್ ಈಕ್ವಲ್ ಟು ಫೈನಲ್ ಪ್ರೈಸ್ ಅಂತ. ಫೈನಲ್ ಪ್ರೈಸ್ ಅರ್ಥ ಆಯ್ತಾ? ಫೈನಲ್ ಪ್ರೈಸ್ ಇಂಟು 100. ಇದನ್ನ ಇನಿಷಿಯಲ್ ಪ್ರೈಸ್. ಇದು ಇನಿಷಿಯಲ್ ಪ್ರೈಸ್ ಯಾವಾಗಲೂ ಕಾಸ್ಟ್ ನಾವು ತಗೊಳ್ಳೋ ಬೆಲೆ ಯಾವುದು ಇನಿಷಿಯಲ್, ಅದನ್ನ ಇನಿಷಿಯಲ್ ಪ್ರೈಸ್ ಅಂದ್ರೆ, ಫೈನಲ್ ಪ್ರೈಸ್ ಅಂದ್ರೆ SP. ಯಾವುದೋ ಒಂದು ಪ್ರಾಬ್ಲಮ್ ಇನಿಷಿಯಲ್ ಪ್ರೈಸ್ ಫೈನಲ್ ಪ್ರೈಸ್ ಅಂತ ತಗೊಳ್ಳಿ. ಇಲ್ಲಿ ನಂಬರ್ ಆಫ್ ಇದು ಪರ್ಸೆಂಟೇಜ್ ಇಂಟು ನಂಬರ್ ಬೇಕಾದ್ರೆ ಜಾಸ್ತಿ ಆಗ್ತಾವೆ. ಫಾರ್ ಎಕ್ಸಾಂಪಲ್ ಈಗ ಇನಿಷಿಯಲ್ ವ್ಯಾಲ್ಯೂ ₹5 ತಗೊಂಡಿರ್ತೀನಿ, ಆ ಪರ್ಸೆಂಟೇಜ್ ರೈಸ್ ಆಗುತ್ತೆ, 20% ರೈಸ್ ಆಗುತ್ತೆ. ಮತ್ತೇನಾಗುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಮಾರ್ಕೆಟ್ ವ್ಯಾಲ್ಯೂಗಳು ಜಾಸ್ತಿ ಆದಷ್ಟು ಮತ್ತೆ ಮಾರ್ಕೆಟ್ ಇಲ್ಲಿ ಡೌನ್ ಆಗುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದು ಅದೇ ರೀತಿ ಇಷ್ಟು ಇಂಟುಗಳು ಫೈನಲ್ ಪ್ರೈಸ್ ಎಷ್ಟಕ್ಕೆ ಹೋಗುತ್ತೆ, ಫೈನಲ್ ಪ್ರೈಸ್ SP ಅಂತ ನಿಮ್ಮ ಮೈಂಡಲ್ಲಿ ಅಂತ. ಇಲ್ಲಿ ಎಷ್ಟು ನಾವು ಬರ್ಕೋತೀವಿ ಅಲ್ಲಿ ಅಷ್ಟು 100ಗಳು ಇಂಟು ಆಗ್ತಾ ಹೋಗ್ತವೆ ಸ್ನೇಹಿತರೆ. ಅಲ್ಲ ಇಲ್ಲಿ ಡಿವೈಡ್ ಬೈ 100 ಬರಬೇಕು ಫ್ರಾಕ್ಷನ್, ಬಟ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಈ ಕಡೆ ಹೋಗುತ್ತಲ್ಲ, ಅದರಿಂದ 100 ಅಂತ ಈ ರೀತಿ ಫಾರ್ಮುಲಾ. ಇನಿಷಿಯಲ್ CP ಪ್ಲಸ್ ಆರ್ ಮೈನಸ್ ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ಮೋರ್ ಗೈನ್ ಅಥವಾ ಇಂಟು 100 ಅಂತ. ಈ ವ್ಯಾಲ್ಯೂಗಳು ಎಷ್ಟು ಇನ್ಕ್ರೀಸ್ ಆಗುತ್ತೋ ಅಲ್ಲಿ ಅಷ್ಟು ಇಲ್ಲಿ ಜಾಸ್ತಿ ಕಮ್ಮಿ ಆದಷ್ಟು ಇಲ್ಲಿ ವ್ಯಾಲ್ಯೂಗಳು 100ಗಳು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ರೀತಿ ನೆನ್ಪಿಟ್ಕೊಳ್ತೇವೆ. ಮಾರ್ಕೆಟ್ ಪ್ರೈಸ್ ಯಾವತ್ತೂ ಸೆಲ್ಲಿಂಗ್ ಪ್ರೈಸ್ ಇದು ಮಾಡ್ತೀವಿ, ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸು ಮಾರ್ಕೆಟ್ ಪ್ರೈಸ್ ಮಾಡ್ತೀವಿ. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇಲ್ಲ ಅಂತ ಹೇಳ್ತೀನಿ. ಯಾವುದೇ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ಏರಿಯಾ ಅಂತ ಇರುತ್ತೆ. ನಾವು ಏರಿಯಾ ಆಫ್ ದಿ ರೆಕ್ಟಾಂಗಲ್ ಸ್ಕ್ವೇರ್ ನಮಗೆ ಗೊತ್ತು, ಸ್ಕ್ವೇರ್ದು ಲೆಂತ್ ಇಂಟು ಬ್ರೆತ್ ಅಂತ, ಲೆಂತ್ ಇಂಟು ಬ್ರೆತ್, ಲೆಂತ್ ಇಂಟು. ನಾನು ಒಂದು ಕೀ ಪಾಯಿಂಟ್ ಅಲ್ಲೇ ಹೇಳಿದೆ, ಈ ಡಿನೋಮಿನೇಟರ್ ವ್ಯಾಲ್ಯೂ ಹೋಗ್ತಾ ಡಿಕ್ರೀಸ್ ಆಗುತ್ತೆ. ಒಂದು ವ್ಯಾಲ್ಯೂ ಡಿಕ್ರೀಸ್ ಆದರೆ ಈ ಕಡೆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ನಾನು ಹೇಳಿದ್ನಲ್ಲ ನಾನು ನಿಮಗೆ ಸ್ನೇಹಿತರೆ,
ಅದನ್ನ ಕೀ ಪಾಯಿಂಟ್, ಅದೊಂದು ಕೀ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ವ್ಯಾಲ್ಯೂ ಕಾನ್ಸ್ಟೆಂಟ್. ಈಗ ನನ್ನ ನಂತರ ಒಂದು ಏರಿಯಾ 100 ಇದೆ, ಫಾರ್ ಎಕ್ಸಾಂಪಲ್ 100 ಇದೆ. 100 ಬರ್ಬೇಕಂದ್ರೆ ಎಷ್ಟು ಸ್ನೇಹಿತರೆ? ಒಂದು 20 ಇರುತ್ತೆ, ಇನ್ನೊಂದು 5 ಇರುತ್ತೆ ಅಂತ ತಿಳ್ಕೊಳ್ಳಿ, ಬೆಡ್ತು. ಓಕೆ, ಒಂದು ವ್ಯಾಲ್ಯೂ ಇದು ಇನ್ಕ್ರೀಸ್, ಲೆಂತ್ ಇನ್ಕ್ರೀಸ್ ಆದ್ರೆ ಇದು ಕಾನ್ಸ್ಟೆಂಟ್ ಇರುತ್ತೆ, ಇದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ವ್ಯಾಲ್ಯೂ ಈಗ ನನಗೆ ಇದು ವಿಸ್ತೀರ್ಣ ಯಾವ್ದಾದ್ರು ಒಂದು ಮನೆ ತಗೋತಾ ಇದೆ ಅಥವಾ ವಿಸ್ತೀರ್ಣ 100 ಚದುರ ಸೆಂಟಿಮೀಟರ್ ಇರುತ್ತೆ. ಈಗ ಏನಂತಂದ್ರೆ ಈ ಕಾಸ್ಟ್ ಬೇಸ್ಡ್, ಫಾರ್ ಎಕ್ಸಾಂಪಲ್ ನಾನು ಎಷ್ಟು ಹೇಳ್ತಾ ಇರೋದು, ಏರಿಯಾ ನಂಗೆ ಇಷ್ಟಲ್ಲೇ ಬೇಕಂದಾಗ, ಇಲ್ಲ ಅಂದ್ರೆ ನಮ್ಮ ಮನೆ ತಗೋಬೇಕಾದ್ರೆ ಇಷ್ಟೇ ಮೆಜರ್ಮೆಂಟ್ ಅಲ್ಲಿ ಬೇಕು ಅಂದಾಗ, ಇಲ್ಲ ಲೆಂತ್ ಕಮ್ಮಿ ಇರುತ್ತೆ ಅಥವಾ ಬೆಡ್ತ್ ಕಮ್ಮಿ ಇರುತ್ತೆ, ಎರಡರ ಒಟ್ಟಿನಲ್ಲಿ ನಿಮಗೆ ಕಾನ್ಸ್ಟೆಂಟ್ ಒಂದೇ ಇರುತ್ತೆ. ಇದನ್ನ ಕಾನ್ಸ್ಟೆಂಟ್ ಒಂದು ಇನ್ಕ್ರೀಸ್ ಆದ ಒಂದು ಡಿಕ್ರೀಸ್ ಆಗಿರಲೇಬೇಕು. ಹಾಗಾದ್ರೆ ಮಾತ್ರ ಇದನ್ನ ನಾವು ರಿಮೈನ್ಸ್ ಕಾನ್ಸ್ಟೆಂಟ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ನಿಮ್ಗೆ ಅರ್ಥ. ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಕರೆಕ್ಟ್ ಅಲ್ಲ? ಇದನ್ನು ನಾನು ಸ್ಪೀಡು ಡಿಸ್ಟೆನ್ಸ್, ಸ್ಪೀಡ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಈಗ ನಾನು 100 ಕಿಲೋಮೀಟರ್ನ 100 ಕಿಲೋಮೀಟರ್ ಇದೆ ಸ್ನೇಹಿತರೆ. ಈಗ ನಾನು 100 ಕಿಲೋಮೀಟರ್ ಬೈಕ್ ರೈಡ್ ಮಾಡ್ತಾ ಇದ್ದೀನಿ. 100 ಕಿಲೋಮೀಟರ್ ಬೈಕ್ ರೈಡ್ ಮಾಡ್ಬೇಕಾದ್ರೆ ನಾನು ಸ್ಪೀಡು 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೊಡೆದೆ. ಓಕೆ, 2 ಗಂಟೆಲಿ ಹೊಡಿತೀನಿ ಅಂತಂದ್ರೆ 2 ಗಂಟೆ ಹೊಡಿತೀನಿ ಅಂತಂದ್ರೆ ಒಂದು ಡಿಕ್ರೀಸ್, ಇಲ್ಲ ಅಂದ್ರೆ ಸ್ಪೀಡ್ ಇನ್ಕ್ರೀಸ್. ನಾನು ಬೇಗನೆ ಹೋಗ್ಬೇಕಂದ್ರೆ 100 ಕಿಲೋಮೀಟರ್ಲಿ ಸ್ಪೀಡ್ ಜಾಸ್ತಿ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಕಮ್ಮಿ ಆಗಿರ್ಬೇಕು. ಇದ್ರಲ್ಲಿ ಯಾವ್ದಾರೆ ಒಂದು ಇದಾದ್ರೆ ಮಾತ್ರ ಸಾಧ್ಯ. ಈಗ ನನಗೆ ಬೇಗನೆ ಹೋಗ್ಬೇಕಂದ್ರೆ ಟೈಮ್ ಕಮ್ಮಿ ಆಗುತ್ತೆ, ಇದು ಇನ್ಕ್ರೀಸ್ ಆದಷ್ಟು ನಾ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಕಮ್ಮಿ ಆಗುತ್ತೆ, ಟೈಮ್ ಜಾಸ್ತಿ ಆದಷ್ಟು ನಾ ಸ್ಪೀಡು ಕಮ್ಮಿಲಿ ಹೊಡಿತಾ ಇದೀವಿ ಅಂತ ಅರ್ಥ. ಅದೇ ರೀತಿ ನಾವು ಸ್ವಲ್ಪ ಲಾಜಿಕ್ ಯೂಸ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಇದನ್ನ ಕೀ ಪಾಯಿಂಟ್ಸ್, ಫಾರ್ಮುಲಾಗಳು ನೆನಪಿಟ್ಕೊಳ್ಳಿ. ಇದು ಅಷ್ಟೇ, ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ವ್ಯಾಲ್ಯೂಗಳು ಡಿನಾಮಿನೇಟರ್ ಇನ್ಕ್ರೀಸ್ ಆದಷ್ಟು ವ್ಯಾಲ್ಯೂಗಳು ಕಮ್ಮಿ ಆಗ್ತದೆ. ವ್ಯಾಲ್ಯೂಗಳು ಅಂತ ಹಿಂದೆ ಪಾಸ್ ಮಾಡ್ಕೊಂಡು ಬೇಕಾದ್ರೆ ರಿವೈಂಡ್ ಮಾಡಿ ತಿಳ್ಕೊಳ್ಳಿ. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಯೂನಿಟರಿ ಮೆಥಡ್. ವಿಡಿಯೋದಲ್ಲಿ ನಿಮಗೆ ಐ ಸಿಂಬಲ್ ತರ ಕಾಣಿಸುತ್ತೆ. ಇಲ್ಲಿ ನಿಮಗೆ ಐ ಸಿಂಬಲ್, ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವಿಡಿಯೋ ಬಾರ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಾನು ಶಾರ್ಟ್ಕಟ್ ಮೆಥಡ್ ಆಫ್ ಮಲ್ಟಿಪ್ಲಿಕೇಶನ್ ಮತ್ತೆ ಯೂನಿಟರಿ ಮೆಥಡ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಕೂಡ ನೋಡಿ. ಅದು ಫಸ್ಟ್ ನೋಡ್ಕೊಂಡು ಇದಕ್ಕೆ ಬಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಈಗ ಪ್ರಾಬ್ಲಮ್ ನಾನು ಸ್ಟಾರ್ಟ್ ಮಾಡ್ತೀನಿ ವಿತೌಟ್ ವೇಸ್ಟಿಂಗ್ ಟೈಮ್. ಓಕೆ, ಈಗ ಮೊದಲನೇ ಪ್ರಾಬ್ಲಮ್ ಸ್ನೇಹಿತರೆ, ದ ಸೆಲ್ಲಿಂಗ್ ಪ್ರೈಸ್ ಅಂಡ್ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಡಿಫರ್ ಫ್ರಮ್. ಓಕೆ, ಇಲ್ಲಿ ನಾನು ಶಾರ್ಟ್ ಕಟ್ ಮೆಥಡ್ ಹೇಳ್ತೀನಿ, ಲಾಂಗ್ ಕಟ್ ಮೆಥಡ್ ಹೇಳ್ತೀನಿ. ಫಸ್ಟ್ ನಾನು ಬೇಸಿಕ್ ಹೆಂಗ್ ಮಾಡೋದು ಅಂತ ಹೇಳ್ತೀನಿ ಪ್ರಾಬ್ಲಮ್. ದ ಸೆಲ್ಲಿಂಗ್ ಪ್ರೈಸ್ ಅಂಡ್ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಡಿಫರ್ಸ್ ಬೈ 480. ಓಕೆ, ಸೆಲ್ಲಿಂಗ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಅಲ್ಲೇ ಕೊಂಡ್ಕೊಂಡಿರೋ ಬೆಲೆ ಮತ್ತು ತಗೊಂಡಿರೋ ಬೆಲೆ 480 ರೂಪಾಯಿ ಡಿಫರೆನ್ಸ್ ಇದೆ. ವಾಟ್ ಈಸ್ ದ ಪ್ರೈಸ್ ಆಫ್ ದ ಸೆಲ್ಲಿಂಗ್ ಪ್ರೈಸ್, ದ ಪ್ರಾಫಿಟ್ ಪರ್ಸೆಂಟೇಜ್. ಓಕೆ, ನಾನು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಬೇಕು ಸ್ನೇಹಿತರೆ, ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಬೇಕು. ಓಕೆ, ಪರ್ಸೆಂಟೇಜ್ ಪ್ರಾಫಿಟ್ ಇದೆ ಎಷ್ಟಿದೆ ಅಂತಂದ್ರೆ 20% ಪ್ರಾಫಿಟ್ ಇದೆ. ಓಕೆ, ನಾನು ಆಲ್ರೆಡಿ ಒಂದು ಫಾರ್ಮುಲಾ ಹೇಳ್ದಂಗೆ ಸಿ ಪಿ ಇಸ್ ಈಕ್ವಲ್ ಟು ಡಿಫರೆನ್ಸ್ ಇನ್ ಪರ್ಸೆಂಟೇಜ್. ಈ ಫಾರ್ಮುಲಾ ನೆನ್ಪಿಟ್ಕೊಂಡು ಅಂತ ಹೇಳ್ತಾನೆ, ಇಸ್ ಈಕ್ವಲ್ ಟು ಎಸ್ ಪಿ ಇಂಟು 100. ಇಲ್ಲಿ ನಾನು ಕೊಟ್ಟಿರೋ ಗಿವನ್ ವ್ಯಾಲ್ಯೂ, ಇದನ್ನು ನಾನು ಸಿ ಪಿ ಇಸ್ ಈಕ್ವಲ್ ಟು 480 ಸಿ ಪಿ ಅನ್ನೋದನ್ನ ನಾನು ಈ ರೀತಿ ಬರ್ಕೋಬೋದಾ? ನನಗೆ ವ್ಯಾಲ್ಯೂ ಬೇಕಾದ್ರೆ ಸಿ ಪಿ ನಾನು ಈ ಕಡೆ ಕಳಿಸಿದ್ರೆ ಈ ಕಡೆ ಪಾಸಿಟಿವ್ ಆಗುತ್ತೆ, ಇದನ್ನ ಈ ಕಡೆ ಕಳಿಸಿದ್ರೆ ನೆಗೆಟಿವ್ ಆಗುತ್ತೆ. ದೇರ್ಫೋರ್ ಈ ಸಿ ಪಿ ಇಸ್ ಈಕ್ವಲ್ ಟು ಎಸ್ ಪಿ ಮೈನಸ್ 480 ಅಂತ ಬರಿಬೋದು ಸ್ನೇಹಿತರೆ ಡೈರೆಕ್ಟ್ ಆಗಿ. ನಾನು ಯಾಕಂದ್ರೆ ಎಸ್ ಪಿ ಕಂಡಿರುತ್ತೆ ಎಲ್ಲಾನು ಎಸ್ ಪಿ ಕನ್ವರ್ಟ್ ಮಾಡ್ಕೊತಾ ಇದೀನಿ. ಇಲ್ಲಿ ನನಗೆ ಕೇಳಿರೋ ಕ್ವಶನ್ ಸೆಲ್ಲಿಂಗ್ ಪ್ರೈಸ್, ಮಾರೋ ಬೆಲೆ ಎಷ್ಟಿರ್ಬೋದು 20% ಪ್ರಾಫಿಟ್ ಆದ್ರೆ ಅಂತ ಕೇಳಿದ್ದೀನಿ ಕ್ವಶನ್. ಈಗ ನೋಡಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸ್ನೇಹಿತರೆ, ನಾನು ಇದನ್ನ ಶಾರ್ಟ್ ಬೇಸಿಕ್ ಹೇಳ್ತಿದ್ದೀನಿ. ಈಗ ನನಗೆ ಗಿವನ್ ವ್ಯಾಲ್ಯೂ ಡಿಫರೆನ್ಸ್, ನಾನು ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಕನ್ವರ್ಟ್ ಮಾಡಿದ್ದೀನಿ. ಎಸ್ ಪಿ ಮೈನಸ್ 480 ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ಅಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ 20% ಪ್ರಾಫಿಟ್ ಅಂತಿದೆ. ಪ್ರಾಫಿಟ್ ಅಂದ್ರೆ ನಾನು ಪ್ಲಸ್ ಆಡ್ ಮಾಡಬೇಕು, 100 ಪ್ಲಸ್ ಆರ್ ಮೈನಸ್ ಇಲ್ಲಿಂದ 100 ಪ್ಲಸ್ 20. ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ಅಂದ್ರೆ 100 ಪ್ಲಸ್ ಆರ್ ಮೈನಸ್ ಎಕ್ಸ್ ಅಂತ ಸ್ನೇಹಿತರೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗಿದೆ ಅಂದ್ರೆ 20% ಇನ್ಕ್ರೀಸ್ ಅಂತ ಕೊಟ್ಟಿದ್ದೀನಿ. ಪ್ರಾಫಿಟ್ ಅಂದ್ರೆ ಪ್ಲಸ್ ಅಂತ ಹಾಕಬೇಕು, ಲಾಸ್ ಅಂದ್ರೆ ಮೈನಸ್ ಅಂತ ಹಾಕಿ. ಸೆಲ್ಲಿಂಗ್ ಪ್ರೈಸ್ ಕಂಡು ಸೆಲ್ಲಿಂಗ್ ಪ್ರೈಸ್ ನನಗೆ ಗೊತ್ತಿಲ್ಲ 100. ಓಕೆ, ಈಗ ನಾನು ಎಸ್ ಪಿ ಮೈನಸ್ 480
ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ಅಂದರೆ ಕರೆಕ್ಟಾಗಿ ನಾನು ಕೇಳೋದಲ್ಲಿ ಇದು ಮಾಡ್ಕೊಳ್ಳಿ ಸ್ನೇಹಿತರೆ. 120 is equal to SP into 100. ಓಕೆ, ಇಲ್ಲಿ ನಾನು ಯಾವುದ್ರಲ್ಲಿ ಹೋಗುತ್ತೆ ಸ್ನೇಹಿತರೆ, 2/6, that means 26th 25. ಓಕೆ, ನೆಕ್ಸ್ಟ್ ಇದನ್ನು ನಾನು 6SP ಆಗುತ್ತೆ, 6 into SP 6SP to 6 480, 6 into 480, then 5SP. ಈಗ ನಾನು 6SP ನ 5SP ಆ ಕಡೆ ಕಳೆದ್ರೆ ಬರೀ SP ಆಗುತ್ತೆ. ಈ ಕಡೆ ಹೋಗಿದ್ದು ಈ ಕಡೆ ಬಂದರೆ ಪಾಸಿಟಿವ್ ಆಗುತ್ತೆ, ಮೈನಸ್ ಇದ್ದ ಕಡೆ ಬಂದರೆ ಪಾಸಿಟಿವ್. 6 into 480 ನಾನು ಶಾರ್ಟ್ ಕಟ್ ಮಲ್ಟಿಪ್ಲೈ ಏನು ಮಾಡೋದಂತ 0, 6 at 48, 4 6 4 24, 24 plus 4 28, 2880. ಟೈಮ್ ಎಷ್ಟು ತಗೋದು ಸ್ನೇಹಿತರೆ? ನಾರ್ಮಲ್ ಆಗಿ ತುಂಬಾನೇ ಟೈಮ್ ತಗೋದು, ಕರೆಕ್ಟ್ ಅಲ್ಲ? ಈಗ ನಾನು ಶಾರ್ಟ್ ಕಟ್ ಮೆಥಡ್ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ. ಆನ್ಸರ್ 2880 ಬಂದಿದೆ. ಇದನ್ನು ನಾನು ಜಸ್ಟ್ 2-3 ಸೆಕೆಂಡ್ ಅಥವಾ 10 ಸೆಕೆಂಡ್ಸ್ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಈಗ ನಾನು ಹೇಳ್ದಾಗೆ 20% ಅಂದ್ರೆ ಎಷ್ಟು ಸ್ನೇಹಿತರೆ? 1/5%. ಆಲ್ರೆಡಿ ಇಲ್ಲ 25 ಅಂತ 20% ಅಂತಂದ್ರೆ 20% ಅಂದ್ರೆ 1/5. ಓಕೆ, ಇಲ್ಲಿ ನನಗೆ 1/5, ಇಲ್ಲಿ ನನಗೆ ಪ್ರಾಫಿಟ್ ಬಂದಿರೋದ್ರಿಂದ ನಾನು +1 ಅಂತ ಹಾಕೋತೀನಿ. ನೆನ್ಪಿಟ್ಕೊಳ್ತೇನೆ, 20% ಅಂತಂದ್ರೆ 1/5. ನಾನು ನಿಧಾನಕ್ಕೆ ಹೇಳ್ತೀನಿ. ಇಲ್ಲಿ ಯಾವತ್ತು ಕೆಳಗಡೆ ಒರಿಜಿನಲ್ ವ್ಯಾಲ್ಯೂ, ಈ ಒರಿಜಿನಲ್ ವ್ಯಾಲ್ಯೂ +1 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 5 ಇನಿಷಿಯಲ್ ಪ್ರೈಸ್ ಅಂತ ಹಾಕೋದು. ಇನಿಷಿಯಲ್ ಇದು ಫೈನಲ್ ವ್ಯಾಲ್ಯೂ. ಇನಿಷಿಯಲ್ ಎಷ್ಟಿರುತ್ತೆ ಅಂದ್ರೆ 5 ಇರುತ್ತೆ. ನನಗೆ ಪ್ರಾಫಿಟ್ ಬಂದು 20 ಇರೋದ್ರಿಂದ +1. ಇಲ್ಲಿ ಪ್ರಾಫಿಟ್ ಇದೆ ಪ್ಲಸ್ ಅಂತ, ಲಾಸ್ ಆಗಿದ್ರೆ ನಾನು ಏನಿದೆ ಮೈನಸ್ ಅಂತ. +5ಗೆ +1 ಅನ್ನೋದ್ರೆ 6 ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಇಲ್ಲಿ ಕೇಳಿರೋದೇನು? ಡಿಫರ್ಸ್ ಫ್ರಮ್ 480. ಇನಿಷಿಯಲ್ ಪ್ರೈಸ್ ಮತ್ತೆ ಕಾಸ್ಟ್ ಪ್ರೈಸ್ ಡಿಫರ್ ಆಗಿರೋದು ಎಷ್ಟು ಕ್ವಾಂಟಿಟಿ ಸ್ನೇಹಿತರೆ? ಇನಿಷಿಯಲ್ಗೂ ಮತ್ತೆ ಕಾಸ್ಟ್ ಪ್ರೈಸ್ಗೂ ಡಿಫರ್ ಆಗಿರೋದು. ಇಲ್ಲಿ ಎರಡಕ್ಕೂ ಡಿಫ್ರೆನ್ಸ್ 5 ಮತ್ತು 6ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಸ್ನೇಹಿತರೆ? 1 ಯೂನಿಟ್ ಡಿಫ್ರೆನ್ಸ್ ಇದೆ. ಈ ರೀತಿ 1 ಯೂನಿಟ್, ನಾನು ನಿಮಗೆ ಯೂನಿಟರಿ ಮೆಥಡ್ ಮಾಡ್ಕೊಂಡು ಈಸಿ ಆಗುತ್ತಂತೆ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದೀನಿ. 1 ಯೂನಿಟ್ಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಡಿಫ್ರೆನ್ಸ್ ಇಲ್ಲಿ ಡಿಫರೆನ್ಸ್ ಕೊಟ್ಟಿರೋ ನಾನು 2 ಡಿಫ್ರೆನ್ಸ್ ತಗೋತಾ ಇದ್ದೀವಿ. 1 ಯೂನಿಟ್ಗೆ ಎಷ್ಟಿದೆ? 480 ಅಂತ ಕೊಟ್ಟಿದ್ದಾನೆ. ನಮಗೆ ಇಲ್ಲಿ ಕೇಳಿರೋದು ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಯಾವುದು ಸ್ನೇಹಿತರೆ? ನಾನು ಆಲ್ರೆಡಿ ಫೈನಲ್ ವ್ಯಾಲ್ಯೂ 6 ಕೇಳಿರೋದು. 6 ಯೂನಿಟ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ? 6 ಯೂನಿಟ್ಗೆ ಓಕೆ, 6 ಯೂನಿಟ್ಗೆ ನಾನು ಆಲ್ರೆಡಿ ಹೇಳಿದಾಗೆ 480 ಇರೋ ಜಾಗಕ್ಕೆ ಇರೋ ಬರ್ಕೊಳ್ಳಿ. ನಾನು ಆಲ್ರೆಡಿ ಯೂನಿಟರಿ ಮೆಥಡ್ ಬರ್ತಾ ಇದೆ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನನಗೆ 1 ಯೂನಿಟ್ಗೆ 480, 6 ಯೂನಿಟ್ಗೆ ಜಾಸ್ತಿ ನ್ಯೂಮಿನೇಟರ್. ಇಲ್ಲಿ ನನಗೆ ಜಾಸ್ತಿ ವ್ಯಾಲ್ಯೂ ಬೇಕಾ? ಮೇಲ್ಗಡೆ ಜಾಸ್ತಿ ವ್ಯಾಲ್ಯೂ ಬರ್ಕೋತೀನಿ, ಡಿವೈಡೆಡ್ ಬೈ 1. 6 0 0, 6 4 6 8 48, 4 6 4 24, 28, 280. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಅದೇ ನಿಮಗೆ ಈ ಕ್ವಶನ್ ಸಮೇತವಾಗಿ ಏನಾದ್ರು ಕಾಸ್ಟ್ ಪ್ರೈಸ್ ಏನಾದ್ರು ಕೊಟ್ಟಿದ್ರೆ ಏನಾಗುತ್ತೆ? ಕಾಸ್ಟ್ ಪ್ರೈಸ್ ಅಕಸ್ಮಾತ್ ಕೇಳಿದ್ರೆ ನಾನು ಹೇಳ್ತಾರೆ 1 ಯೂನಿಟ್ಗೆ 480 ಆದರೆ 5 ಯೂನಿಟ್ಗೆ ಎಷ್ಟಾಗಿದೆ ಸ್ನೇಹಿತರೆ? ಕೊಟ್ಟರೆ ವ್ಯಾಲ್ಯೂ ಹೀಗೆ ಬರ್ಕೊಳ್ಳಿ. ನಮಗೆ ಬೇಕಾಗಿರೋದು ಜಾಸ್ತಿ ವ್ಯಾಲ್ಯೂ ಇದೆ, ನ್ಯೂಮರೇಟರ್ 5 ವ್ಯಾಲ್ಯೂ ಬರ್ಕೋತೀವಿ. ಅಕಸ್ಮಾತ್ ಕಾಸ್ಟ್ ಪ್ರೈಸ್ ಕೇಳಿದ್ರೆ 0, 5 8 40, 4 ದಶಕ 5 4 20, 20 plus 4 24. ಆನ್ಸರು ಇಷ್ಟು ಬಂದಿರೋ ಸ್ನೇಹಿತರೆ. ಅರ್ಥ? ಕಾಸ್ಟ್ ಪ್ರೈಸ್ ಕೇಳಿದ್ರೆ ಈ ವ್ಯಾಲ್ಯೂ ಬಂದಿರೋದು, ಸೆಲ್ಲಿಂಗ್ ಪ್ರೈಸ್ ಕೇಳಿದ್ರೆ ಈ ವ್ಯಾಲ್ಯೂ ಬಂದಿರೋದು ಅಷ್ಟೇ. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ರೀತಿ ನೀವು ನಿಮಗೆ ಪರ್ಸೆಂಟೇಜ್ ಆಲ್ರೆಡಿ ನಾನು ಏನಕ್ಕೆ ಟೇಬಲ್ ಹೇಳಿದೆ ಅಂದರೆ ಅದಕ್ಕೋಸ್ಕರ ಹೇಳಿದೆ 1/5. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 20% 1/5. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಕೇಳಿದರೆ +1 ಆ್ಯಡ್ ಮಾಡಿ. ಇನಿಷಿಯಲ್ ವ್ಯಾಲ್ಯೂ 5 ಇರುತ್ತೆ. ಇದು ಒರಿಜಿನಲ್ ವ್ಯಾಲ್ಯೂ ಅಂತ ನಿಮಗೆ ಇನಿಷಿಯಲ್. ಇದು ಇನ್ಕ್ರಿಮೆಂಟ್ ಬೇಕಾದ್ರೆ ಆಗ್ಬೋದು ಅಥವಾ ಡಿಕ್ರಿಮೆಂಟ್ ಬೇಕಾದ್ರೆ ಆಗ್ಬೋದು ಸ್ನೇಹಿತರೆ. ಡಿಕ್ರಿಮೆಂಟ್ ಬೇಕಾದ್ರೆ ಆಗ್ಬೋದು ಅಂತ. ಇನಿಷಿಯಲ್ ವ್ಯಾಲ್ಯೂ 5, ಫೈನಲ್ ವ್ಯಾಲ್ಯೂ 6. ಇಲ್ಲಿ ಏನು ಕೇಳಿರೋ ಕ್ವಶನ್ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್. ಯಾವತ್ತು ಬೇಸ್ ಕರೆಕ್ಟ್ ಆಗಿದ್ರೆ ಈಸಿಯಾಗಿ ಮಾಡ್ಬೋದು. ಅಲ್ಲಿ ನಾನು ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡಿದೆ, ಇಲ್ಲಿ ನಾನು ಫಾರ್ಮುಲಾ ಮೆಥಡ್ ಮಾಡಿಲ್ಲ, ನಿಮಗೆ ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ ಥಿಂಕಿಂಗ್ ವೈಸ್ ಅಲ್ಲಿ. ಈ 1 ಯೂನಿಟ್ಗೆ 480 ಆದರೆ ನಮಗೆ ಕೇಳಿರೋದು ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್, ಫೈನಲ್ ವ್ಯಾಲ್ಯೂ 6 ಯೂನಿಟ್ಗೆ 480. ಅದೇ ನಮಗೆ ಏನೋ ಕಾಸ್ಟ್ ಪ್ರೈಸ್ ಏನೋ ಕೇಳಿದ್ರೆ 2400 ಆಗಿರೋದು. ಫಸ್ಟ್ ಲಾಭ ಎಷ್ಟಾಗುತ್ತೆ ಸ್ನೇಹಿತರೆ? 480 ಲಾಭ ಆಗುತ್ತೆ, ಹಾಗಿರ್ತಿತ್ತು ನಮಗೆ. ಅರ್ಥ? 20% 480 ಲಾಭ ಆಗ್ತಿತ್ತು. ಇಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿ ಪರ್ಸೆಂಟೇಜ್ ಟಾಪಿಕ್ ತಗೊಂಡು ನಾನು ಪ್ರಾಫಿಟ್ ಮತ್ತೆ ಲಾಸ್ನ ಕೂಡ ಇಲ್ಲಿ ಮಾಡ್ತೀನಿ ಕೆಲವೊಂದು ಪ್ರಾಬ್ಲಮ್ಗಳನ್ನ. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. If a person sells a wooden furniture at 8% profit and against 8% loss. ಓಕೆ, ನಾನು ಹೇಳಿದಾಗೆ ಆಲ್ರೆಡಿ ನಿಮಗೆ ಸ್ನೇಹಿತರೆ 8% ಪ್ರಾಫಿಟ್, 100ಗೆ 8% ಆದರೆ ಎಷ್ಟಾಗುತ್ತೆ? 108% ಪ್ರಾಫಿಟ್ ತಗೊಂಡಿದ್ದೇನೆ. ಅದೇ ರೀತಿ ಎಗನೆಸ್ಟ್ ಲಾಸ್ ಎಗನೆಸ್ಟ್ 8% ಅಂತ ಕೇಳಿದ್ದೇನೆ. ಲಾಸ್ ಎಗನೆಸ್ಟ್ 100ಗೆ 8% ಲಾಸ್ ಆಗಿದ್ರೆ 92%. ಓಕೆ, 92%.
ಇಲ್ಲಿ ಏನಕ್ಕೆ ದೆನ್ ಕುಡ್ ಬಿ ಹ್ಯಾಡ್ ಅರ್ನ್ಡ್ ಮೋರ್ 12 ಮೋರ್. ವಾಟ್ ಇಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಫರ್ನಿಚರ್, ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ ಸ್ನೇಹಿತರೆ. ಈಗ ನಾನು ಎರಡು ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ, ಇವೆರಡು ಡಿಫ್ರೆನ್ಸ್ ನಾನು ಕಾಸ್ಟ್ ಎಷ್ಟು ಡಿಫ್ರೆನ್ಸ್ ಇದೆ, 16% ಡಿಫ್ರೆನ್ಸ್, 16 ಡಿಫ್ರೆನ್ಸ್ ಇದೆ. 108 ಗೂ 19 ಗೆ ಎಷ್ಟಿದೆ, 16% ಡಿಫ್ರೆನ್ಸ್ ಇದೆ. ಈ 16% ಡಿಫ್ರೆನ್ಸ್ಗಳಿಗೆ ಅವನು 12 ರುಪೀಸ್ ಅರ್ನ್ ಮಾಡ್ತಾನೆ. ಹಾಗಾದ್ರೆ 100 ಅಂತ ನಾನು ಆಲ್ರೆಡಿ ಹೇಳಿದಾಗ ಯಾವತ್ತು ಕಾಸ್ಟ್ ಪ್ರೈಸ್ 100 ಅಲ್ಲೇ ಇರುತ್ತೆ ಅಥವಾ ಇನಿಷಿಯಲ್ ವ್ಯಾಲ್ಯೂ. 16%ಗೆ 12 ರೂಪಾಯಿ ಆದ್ರೆ 100%ಗೆ ಎಷ್ಟಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಹೇಳಿದಾಗೆ 100% ಜಾಸ್ತಿ ಇರುತ್ತೆ, 12 ಹತ್ರನೇ ಬರ್ಕೊಳ್ಳಿ. ನಿಮಗೆ ಯೂನಿಟರಿ ಮೆಥಡ್ ಗೊತ್ತಿದೆ, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ನನಗೆ ಬೇಕಾದ್ರೆ ಜಾಸ್ತಿ ವ್ಯಾಲ್ಯೂ, ಅದಕ್ಕೋಸ್ಕರ ನ್ಯೂಮರೇಟರ್ ಜಾಸ್ತಿ ವ್ಯಾಲ್ಯೂ 100 / 16, 3 4 3 ದ 4 4 ದ 4 1 ದ 425 ದ 25 3 ದ 75. ಆನ್ಸರ್ ಕಾಸ್ಟ್ ಪ್ರೈಸ್ 75 ರುಪೀಸ್ ಇದೆ ಸ್ನೇಹಿತರೆ. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ಇಲ್ಲಿ ದ ಪರ್ಸನ್ ಸೇಲ್ಸ್ ವುಡನ್ ಫರ್ನಿಚರ್, ಪ್ರಾಫಿಟ್ 18% ಇದೆ, 8% ಇದೆ ಅಂದ್ರೆ 100ಗೆ 8%, ಯಾಕಂದ್ರೆ ನಾನು ಇನಿಷಿಯಲ್ ವ್ಯಾಲ್ಯೂನ 100 ತಗೊಂಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೆಕ್ಸ್ಟ್ ಲಾಸ್ 92% ಲಾಸ್ ಆಗುತ್ತೆ. ಈಗ ಇದು ಲಾಸ್ ಆದ್ರೂ ಕೂಡ ಅವನಿಗೆ 12 ರೂಪಾಯಿ ಲಾಭ ಆಗಿರುತ್ತೆ, 12 ಮೋರ್. ಹಾಗಾದ್ರೆ ಅವನು ಇನಿಷಿಯಲ್ ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿರ್ತಾನೆ ಅಂತ ನಾನು ಕೇಳಿರೋ ಕ್ವಶನ್ ಸ್ನೇಹಿತರೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂದ್ರೆ 75 ರೂಪಾಯಿ ಕಾಸ್ಟ್ ಪ್ರೈಸ್ ಇದೆ. ಅವ್ನು ತಗೊಂಡಿರೋ ಬೆಲೆ ಎಷ್ಟು, 75 ರುಪೀಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಅಂಡ್ ಮೆಟಾಲಿಕ್ ಅಲಾಯ್ ಕಂಟೆನ್ಸ್ 20 ಅಲಾಯ್ ಅಂದ್ರೆ ಸ್ನೇಹಿತರೆ ಎಲ್ಲ ಮೆಟೀರಿಯಲ್ಸ್, ಈಗ ನೀವು ಮೆಕ್ಯಾನಿಕಲ್ ಸ್ಟೂಡೆಂಟ್ ಅಥವಾ ಯಾವುದೇ ಅಲಾಯ್ ಅಂದ್ರೆ ಎಲ್ಲ ಸಾಮಗ್ರಿಗಳು ಸೇರಿಸಿ ಒಂದು ಕಾಂಪೋನೆಂಟ್ ಮಾಡುತ್ತೆ. ಈಗ ಚಿನ್ನ ಮಾಡ್ಬೇಕಾದ್ರೆ ತಾಮ್ರ, ಕಾಪರ್ ಎಲ್ಲ ಸೇರಿಸಿ ಆಗುತ್ತೆ, ಅದನ್ನು ಕೂಡ ಚಿನ್ನ ಕೂಡ ಅಲಾಯ್ ಅಂತಾನೆ ಹೇಳ್ಬೋದು. ಈಗ ನಾವು ಅಲಾಯ್ ಕಂಟೆನ್ಸ್ 20 ಗ್ರಾಮ್ಸ್ ಕಾಪರ್ ಇದೆಯಂತೆ, 20 ಗ್ರಾಮ್ಸ್ ಟಿನ್ ಇದೆಯಂತೆ, 20 ಗ್ರಾಮ್ಸ್ ಸಿಲ್ವರ್ ಇದೆಯಂತೆ. ದೆನ್ ಫೈಂಡ್ ಔಟ್ ದ ಪರ್ಸೆಂಟೇಜ್ ಆಫ್ ಅನ್ ಅಲಾಯ್. ಓಕೆ, ನಾನು ಆಲ್ರೆಡಿ ಹೇಳಿದಾಗ ಒರಿಜಿನಲ್ ಕ್ವಾಂಟಿಟಿ ಎಷ್ಟಿದೆ ಸ್ನೇಹಿತರೆ. ಒಂದು ಅಲಾಯ್ ಆಗಬೇಕಂದ್ರೆ 20 ಗ್ರಾಮು ಕಾಪರ್ ಇದೆ. ಓಕೆ, ಇನ್ನ 20 ಟಿನ್ ಎಷ್ಟಿದೆ, 20 ಗ್ರಾಮು ಟಿನ್ ಇದೆ. ನೆಕ್ಸ್ಟ್ ಇನ್ನ ಸಿಲ್ವರ್ ಎಷ್ಟಿದೆ ಸ್ನೇಹಿತರೆ, 40 ಗ್ರಾಮ್, 40 ಇದು ಸ್ನೇಹಿತರೆ ಎಷ್ಟು, 20 80 ಗ್ರಾಮು. ಟೋಟಲ್ ಆಗಿ ಎಷ್ಟಿದೆ, 80 ಇದೆ ಸ್ನೇಹಿತರೆ. ಇಲ್ಲಿ ನನಗೆ ಕಂಡಿರೋ ಒರಿಜಿನಲ್ ವ್ಯಾಲ್ಯೂ 80 ಇದೆ, ಅಲಾಯ್ ಆಗ್ಬೇಕಾದ್ರೆ 80 ಇದೆ. ದೆನ್ ಫೈಂಡ್ ಔಟ್ ದ ಪರ್ಸೆಂಟೇಜ್ ಆಫ್ ಟಿನ್, ಓನ್ಲಿ ಟಿನ್ ಕೇಳಿರೋ ಸ್ನೇಹಿತರೆ, ಅವೇರ್ ಆಗಿರಿ. ನಿಮ್ಗೆ ಯಾವ್ದು ಕಾಪರ್ ಟಿನ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ, 20 ಗ್ರಾಮ್ ಇದೆ. ನನಗೆ ಪರ್ಸೆಂಟೇಜ್ ಅಲ್ಲಿ ಕೇಳಿರೋದೆ ಇಂಟು 100 ಅಥವಾ ನಿಮಗೆ ಗೊತ್ತಿದ್ರೆ 0 1/4 ಅಂದ್ರೆ ಎಷ್ಟು ಸ್ನೇಹಿತರೆ, 25. ಅಥವಾ ನೀವು ಏನಾರ 100 ಇಂಟು ಮಾಡ್ಕೊಂಡ್ರು ಓಕೆ. ನಿಮಗೆ ಏನಕ್ಕೆ ಈಸಿಯಾಗಿ ಮಾಡ್ಬೋದು ಅಂದ್ರೆ 1/4 25 ಡೈರೆಕ್ಟ್ ಆಗಿ ಬರ್ಬಿಡ್ಬೋದು. 1/4 ಬಂದ್ರೆ ಇಂಟು 100 ನೆನಪು ಬರ್ಕೊಳ್ಳೋದೇ ಬೇಡ. ಅದರಿಂದ ನಾನು ಟೇಬಲ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು, ತಿಳ್ಕೊಳ್ಳಿ ಅಂತ ಹೇಳಿದ್ದು ನಾನು. 1/4 25% ಇಸ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, if the price of the petrol is increased by 20% and subsequently by 40, ಓಕೆ, ಇನ್ಕ್ರೀಸ್ ಆಗ್ತಾನೆ ಇದೆ ಸ್ನೇಹಿತರೆ, 20% ರೈಸ್ ಆಗುತ್ತೆ. ಈಗ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ತಗೊಂಡೆ, ಲಾಕ್ಡೌನ್ ಟೈಮ್ ಪೆಟ್ರೋಲ್ ಇನ್ಕ್ರೀಸ್ ಆಗುತ್ತೆ ಅಂತ, ಅದೇ ಪ್ರಾಬ್ಲಮ್ ಇದೆ. ಇಫ್ ದ ಒರಿಜಿನಲ್ ಪ್ರೈಸ್ 25, ಪೆಟ್ರೋಲ್ ಪ್ರೈಸ್ ಇನಿಷಿಯಲ್ ಪ್ರೈಸ್ 25 ಇದೆ ಅಂತ, ಇನ್ಕ್ರೀಸ್ ಆದ್ಮೇಲೆ ದೆನ್ ವಾಟ್ ಇಸ್ ದ ಫೈನಲ್ ಪ್ರೈಸ್. ಓಕೆ, ನಾನು ಆಲ್ರೆಡಿ ನಿಮಗೆ ಹೇಳಿದ್ನಲ್ಲ ಸ್ನೇಹಿತರೆ ಫಾರ್ಮುಲಾ, ನಾನು ಅದಕ್ಕೆ ಹೇಳಿದ್ದು ಇನಿಷಿಯಲ್ ಪ್ರೈಸ್ ಕೊಟ್ಟಿದ್ದಾನೆ, ಅಂದರೆ ಕಾಸ್ಟ್ ಪ್ರೈಸ್ ಅಂತ. ನೆಕ್ಸ್ಟ್ ಪರ್ಸೆಂಟೇಜ್ ಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಆಗ್ಬೋದು. ಇಲ್ಲಿ ಎರಡು ವ್ಯಾಲ್ಯೂ ಕೊಟ್ಟರೆ ಪ್ಲಸ್ ಆರ್ ಮೈನಸ್. ಇಲ್ಲಿ ನಾನು ಶಾರ್ಟ್ ಕಟ್ ಕೂಡ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇದು ಫಸ್ಟ್ ಬೇಸಿಕ್, ಇದು ಫಾರ್ಮುಲಾ ಮೆಥಡ್ ಅಲ್ಲಿ ಹೋಗ್ತಾನೆ. ಪ್ಲಸ್ ಆರ್ ಮೈನಸ್ ಎಕ್ಸ್, ಫೈನಲ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಈಕ್ವಲ್ಸ್ ಫೈನಲ್ ವ್ಯಾಲ್ಯೂ. ನಾನು ಎಸ್ ಎತ್ತಿ ಹಾಕೊಂಡಿರ್ತೀನಿ ಪ್ರೈಸಿಂಗ್, ಅದನ್ನ ಇಂಟು ಅಷ್ಟು 100ಗಳು ಹಾಕೋತೀನಿ ನಾನು. ಅಂಡರ್ಸ್ಟ್ಯಾಂಡ್? ಓಕೆ, ಇಲ್ಲಿ ಇನಿಷಿಯಲ್ ಪ್ರೈಸ್ ಎಷ್ಟು ಕೊಟ್ಟಿದ್ದೇನೆ ಸ್ನೇಹಿತರೆ, 25 ಇನಿಷಿಯಲ್ ಪ್ರೈಸ್. ಇಲ್ಲಿ ಏನಾಗ್ತಿದೆ, ನಾನು ತುಂಬಾ ಮೆಥಡ್ ಮಾಡ್ಬೋದು ಈ ಫಾರ್ಮುಲಾ. ಆಲ್ಮೋಸ್ಟ್ ನಾನು ಕವರ್ ಮಾಡ್ತೀನಿ, ಯಾಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ 20% ರೈಸ್ ಆಗಿದೆ. 100 + 20 ಎಷ್ಟಾಗುತ್ತೆ ಸ್ನೇಹಿತರೆ, 120. ಓಕೆ, ಅದೇ ರೀತಿ 100 + 40 ಇಲ್ಲಿ, ಯಾಕಂದ್ರೆ ಸಬ್ಸಿಕ್ವೆಂಟ್ ಇನ್ಕ್ರೀಸ್ ಪ್ರಾಫಿಟ್ ಅಂತಂದ್ರೆ ನಾನು ಪ್ಲಸ್ ಹಾಕೊಳ್ಳಿ ಅಂತ ಹೇಳಿದ್ದೆ, 140. ಓಕೆ, ನಮಗೆ ಫೈನಲ್ ಪ್ರೈಸ್ ಕಂಡುಹಿಡಬೇಕಾಗಿರೋ ಸ್ನೇಹಿತರೆ, ಫೈನಲ್ ಪ್ರೈಸ್ ಇಂಟು 100 ಇಂಟು 100. ಓಕೆ, ಈಗ ನೋಡಿ ಸ್ನೇಹಿತರೆ, ಈಗ ನಾನು 25 1
25 4 ದ ಓಕೆ 4 1 ದ 4 3 ದ 12 ಓಕೆ ನೆಕ್ಸ್ಟ್ 4 3 ದ 20 30 ಇರುತ್ತೆ ಇಲ್ಲಿ ಒಂದು 0 ಇಲ್ಲೊಂದು 0 ಕ್ಯಾನ್ಸಲ್ ಮಾಡಿದೆ ಇಲ್ಲೊಂದು 0 ಕ್ಯಾನ್ಸಲ್ ಮಾಡಿದೆ ಈಗ 14 3 ದ ಆನ್ಸರ್ 14 3 ದ 42 ಆನ್ಸರ್ ಎಷ್ಟು ಕಾಸ್ಟ್ ಇನ್ಕ್ರೀಸ್ ಆದಮೇಲೆ ಫಸ್ಟ್ 25 ರುಪೀಸ್ ಇಷ್ಟು ಪರ್ಸೆಂಟ್ ರೈಸ್ ಆದಮೇಲೆ ಎಷ್ಟು ಆನ್ಸರ್ ಬಂತು 42 ಇಸ್ ದ ಆನ್ಸರ್ ಇದು ಫಾರ್ಮುಲಾ ಮೆಥಡ್ಸ್ ಅಂತ ಇನ್ನೊಂದು ಕೂಡ ಪರ್ಸೆಂಟೇಜ್ ತಕ್ಷಣ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗಿದ್ರೆ ಇನ್ನೊಂದು ಫಾರ್ಮುಲಾ ಕೂಡ ಮಾಡಬಹುದು ಅದು ಯಾವ ರೀತಿ ಅಂದ್ರೆ ಫಾರ್ಮುಲಾ ಸಕ್ಸೆಸಿವ್ ಪರ್ಸೆಂಟೇಜ್ ಅಂತ x ಪ್ಲಸ್ y ಬೈ ಪ್ಲಸ್ ಎಕ್ಸ್ ವೈ ಬೈ 100 ಅಂತ ಇದನ್ನು ಕೂಡ ನೋಡಬಹುದು ಸ್ನೇಹಿತರೆ ಈಗ x ವ್ಯಾಲ್ಯೂ ಒಂದು ಇನ್ಕ್ರೀಸ್ ಆಗಿದೆ 20 ಇನ್ಕ್ರೀಸ್ ಆಯಿತು ಓಕೆ ನೆಕ್ಸ್ಟ್ ಇನ್ನೊಂದೆಷ್ಟು 40% ಇನ್ಕ್ರೀಸ್ ಆಯಿತು ಅಂಡರ್ಸ್ಟ್ಯಾಂಡ್ ಅಲ್ಲ ನೆಕ್ಸ್ಟ್ 20 ಈ xy ವ್ಯಾಲ್ಯೂ ಎಷ್ಟು ಒಂದು 20 ಒಂದು 40 20 ಇಂಟು 40 divided by 100 ಈಗ ನಾನು 0 ಕ್ಯಾನ್ಸಲ್ ಆಯ್ತು ಸ್ನೇಹಿತರೆ ಇದು ಇಂಟು ಸ್ನೇಹಿತರೆ ಕನ್ಫ್ಯೂಷನ್ ಮಾಡ್ಕೊಬೇಡಿ 4 8 40 ಪ್ಲಸ್ 60 60 ಪ್ಲಸ್ 8 4 ಟು ದ 8 68% ಇಲ್ಲಿ 68% ಅರ್ಥ ಆಯ್ತಾ ಇಲ್ಲಿ ಸ್ನೇಹಿತರೆ ನಾನು ಆಲ್ರೆಡಿ ಹೇಳಿದಾಗ 100%ಗೆ 25 ರುಪೀಸ್ ಆದರೆ 25 ರುಪೀಸ್ ಆದರೆ ಇಲ್ಲಿ ನಮ್ಮ ಪ್ರಾಫಿಟ್ ಪರ್ಸೆಂಟೇಜ್ ಅಲ್ಲಿ 168%ಗೆ 100 ಪ್ಲಸ್ 8 160% ಎಷ್ಟಾಗುತ್ತೆ ವ್ಯಾಲ್ಯೂ ಇನ್ಕ್ರೀಸ್ ಆಗಲೇಬೇಕು ತಾನೆ 25 ಇಂಟು 100 ಸಾರಿ ಇದು 168 ಡಿವೈಡೆಡ್ ಬೈ 100 ಯಾಕಂದ್ರೆ ನನಗೆ ವ್ಯಾಲ್ಯೂ ಜಾಸ್ತಿ ಬೇಕಂದ್ರೆ 25 4th ಓಕೆ 168 4 4 ದ 4 to the 8 42 ಈ ರೀತಿನೂ ಕೂಡ ನೀವು ಮಾಡಬಹುದು 4 to the ಅಥವಾ ಇನ್ನೊಂದು ರೀತಿ ಕೂಡ ಮಾಡಬಹುದು ಮೂರು ಮೆಥಡ್ ಕೂಡ ಇದು ಫಸ್ಟ್ ಮೆಥಡ್ ನಾರ್ಮಲ್ ಇನಿಷಿಯಲ್ ಪ್ರೈಸ್ ಏನಕ್ಕೆ ಹೇಳಿದ್ರೆ ನಮ್ಗೆ ಬೇಸಿಕ್ ಅರ್ಥ ಈಸಿಯಾಗಿ ಇದು ಸೆಕೆಂಡ್ ಮೆಥಡ್ ಎಕ್ಸೆಸಿವ್ ಇನ್ಕ್ರೀಸ್ ಆಗಿದೆ ಪರ್ಸೆಂಟೇಜ್ ಹೆಂಗೆ ಇದು ಮಾಡೋದು ಅಂತ ಇಲ್ಲಿ ಮೂರನೇ ಮೆಥಡ್ ಕೂಡ ಹೇಳ್ತಾರೆ ಆನ್ಸರ್ ಗೊತ್ತಾಗಿದೆ ಮೂರನೇ ಮೆಥಡ್ ಏನಂದ್ರೆ ಇಲ್ಲಿ ಸ್ನೇಹಿತರೆ ಎಷ್ಟು ಕೊಟ್ಟಿದ್ದಾನೆ 20% ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ 1/20% ಏನಂತೀವಿ ನಾವು 20%ಗೆ ಏನಂತೀವಿ 1/5 ಅಂತೀವಿ ಇದು ಇನ್ಕ್ರೀಸ್ ಆಗಿದೆ ಅಲ್ವಾ ಇದು ಇನ್ಕ್ರೀಸ್ ಇನಿಷಿಯಲ್ ವ್ಯಾಲ್ಯೂ 5 ಇದೆ ಮತ್ತೆ ಇಲ್ಲಿ 6 ಆಗಿದೆ ಅರ್ಥ ಆಯ್ತಾ ನೆಕ್ಸ್ಟ್ 40% ಆಗುತ್ತೆ ಅದು 40% ಅಂದ್ರೆ ನಾನು ಆಲ್ರೆಡಿ ಹೇಳಿದಾಗ 1/5 ಇಂಟು 2 ಎಷ್ಟಾಗುತ್ತೆ 2/5 ಆಗುತ್ತೆ ಈಗ 20% ಇಲ್ಲಿ 2 ಇಂಟು 2 4/5/7 ಆಗುತ್ತೆ ಓಕೆ 20% 5/7 ಆಗುತ್ತೆ ಸ್ನೇಹಿತರೆ ಇಲ್ಲಿ ಸಾರಿ 2/5 ಆಗುತ್ತೆ ಇಲ್ಲಿ ಪ್ಲಸ್ ಇನ್ಕ್ರೀಸ್ ಆಗಿರೋದ್ರಿಂದ ನಾನು 5ಗೆ 2 ಆಡ್ ಮಾಡಿ 5 to 6 ಇನಿಷಿಯಲ್ ಎಷ್ಟು 25 ರುಪೀಸ್ ಇದೆ ಇನಿಷಿಯಲ್ ಎಷ್ಟು 25 ರುಪೀಸ್ ಇದೆ ಈಗ 5ಕ್ಕೆ 25 ಆದ್ರೆ ಇಲ್ಲಿ 5 ಆಗುತ್ತಲ್ಲ ಹಂಗಾದ್ರೆ 6ಕ್ಕೆ ಎಷ್ಟಾಗುತ್ತದೆ 6 5 30 ಆಗುತ್ತೆ ಕರೆಕ್ಟ್ ಅಲ್ಲ ಅಂದ್ರೆ ನಾನು ಯೂನಿಟರಿ ಮೆಥಡ್ ಅದಕ್ಕೆ ಹೇಳ್ತಾ ಇರೋದು 5ಗೆ 25 6 5 30 ಇನಿಷಿಯಲ್ ಕ್ವಾಂಟಿಟಿ 30 ಆಯಿತು ಇಲ್ಲಿ 5 6 ಇದು ಮತ್ತೆ ಇನಿಷಿಯಲ್ ಕ್ವಾಂಟಿಟಿ ಆಗುತ್ತೆ ಇದು ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ 6 ಬಂದಿದೆ ಅಂದ್ರೆ ಇಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಫೈನಲ್ ಕ್ವಾಂಟಿಟಿ ಅವ್ನು ಕೇಳ್ತಾರೆ ಫೈನಲ್ ಪ್ರೈಸ್ 4 ಇಂಟು 6 4 6 42 ಆನ್ಸರ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ ನಿಮಗೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡೋದ್ ಮೇಲೆ ಡಿಪೆಂಡ್ ಅಷ್ಟೇ 4 6 42 ಆನ್ಸರ್ 42 ಈ ರೀತಿ ಮೆಥಡ್ ಫಾರ್ಮುಲಾ ಮೆಥಡ್ ಬೇಕಾದ್ರೆ ಮಾಡಿ ಸಕ್ಸೆಸಿವ್ ಪರ್ಸೆಂಟೇಜ್ ಫಾರ್ಮುಲಾ ಅಥವಾ ನಿಮಗೆ ಟೇಬಲ್ ಗೊತ್ತಿದೆ 20% ಎಷ್ಟು 1/5 ಇನ್ಕ್ರೀಸ್ ಆಗಿದೆ 5/6 ಆಗುತ್ತೆ ಇನಿಷಿಯಲ್ ವ್ಯಾಲ್ಯೂ 25 ಇದೆ ಯಾವ ತಗೊಂಡಿರೋ ಬೆಲೆ 25 ರೂಪಾಯಿ 5ಕ್ಕೆ 25 ಆದರೆ ನಾರ್ಮಲ್ ನಾನು ಏನಕ್ಕೆ ಬರ್ದೆ ನಾನು ನಾರ್ಮಲ್ ಈಗ 5ಕ್ಕೆ 25 ಆದರೆ 6ಕ್ಕೆ ಎಷ್ಟಾಗುತ್ತೆ ಸ್ನೇಹಿತರೆ 25 ಇಂಟು 6/5 5 5 20 5 30 ಡೈರೆಕ್ಟ್ ನಾನು ಏನಕ್ಕೆ ಈ ರೀತಿ ಬಂದ್ರೆ ಈಗ 5 25 ಆಗುತ್ತೆ ಇಲ್ಲಿ ಇಂಟು 5 ಮಾಡ್ತೀನಿ 5 30 ಬರುತ್ತೆ ಈ ಮತ್ತೆ ಕಾಸ್ಟ್ ಇಲ್ಲಿ ಬರುತ್ತೆ ಇನಿಷಿಯಲ್ ಪ್ರೈಸ್ 5/7 ಆಗಿರೋದು ಇಲ್ಲಿ ಬರುತ್ತೆ ಈಗ 30 5 6 ಆಗುತ್ತೆ 7 6 42 ಆನ್ಸರ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಎಷ್ಟು ಈಸಿ ಅಲ್ಲ ಸ್ನೇಹಿತರೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ತಗೋತೀನಿ ನಾನು ಇದೇ ರೀತಿ ಈಗ ದ ಪ್ರೈಸ್ ಆಫ್ ದ ಪೆಟ್ರೋಲ್ ಇನ್ಕ್ರೀಸ್ ಬೈ 20% ಓಕೆ ನಾನು ಎರಡು ಮೆಥಡ್ ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ಮೆಥಡ್ ಬೇಕಾದ್ರೆ ನಿಮ್ಗೆ ಆಲ್ರೆಡಿ ನೀವು ಕೂಡ ನಿಮ್ಮ ಕಡೆ ಮಾಡ್ತೀರಿ ದ ಪ್ರೈಸ್ ಆಫ್ ದ ಪೆಟ್ರೋಲ್ ಇಸ್ ಇನ್ಕ್ರೀಸ್ ಬೈ 20% ನಿಮ್ಗೆ ಫಸ್ಟ್ ಯಾವ ಮೆಥಡ್ ಓಕೆ ಇನಿಷಿಯಲ್ ಮತ್ತೆ ಕಾಸ್ಟ್ ಪ್ರೈಸ್ ಅಲ್ಲಿ ಮಾಡ್ಬಿಡೋಣ ಇನ್ಕ್ರೀಸ್ ಬೈ 20% ಸಬ್ಸಿಕ್ವೆಂಟ್ಲಿ ಓಕೆ ಪ್ರಾಬ್ಲಮ್ ಆಲ್ರೆಡಿ ಮಾಡಿದ್ನಲ್ಲ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಇಸ್
increase by 20%. Okay, the initial first profit 20% increase ಆಗಿದೆ. ಎರಡು ಮೆಥಡ್ ಕೂಡ ಮಾಡೋಣ, ಹೇಗೆ ಆನ್ಸರ್ ಬರುತ್ತೆ ನೋಡೋಣ. ಒರಿಜಿನಲ್ ಪ್ರೈಸ್ ಕೊಟ್ಬಿಡಿ, ಕಾಸ್ಟ್ ಪ್ರೈಸ್. ಒರಿಜಿನಲ್ ಪ್ರೈಸ್ ಆಲ್ರೆಡಿ ಇನಿಷಿಯಲ್ ಪ್ರೈಸ್ 300, the cost of the if the original price is 300, what is the final price? Okay, ನಾ ಫಾರ್ಮುಲಾ ಹೇಳಿದಾಗೆ ಇನಿಷಿಯಲ್ ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ಲಾಸ್ ಆಗಿರ್ಬೋದು ಇಸ್ ಈಕ್ವಲ್ ಟು ಎಸ್ ಪಿ ಇಂಟು 100. ಇದು ಒಂದ್ಸಲಿ ಇನ್ಕ್ರೀಸ್ ಆಗಿದೆ, ಅದಕ್ಕೆ ಒಂದ್ಸಲಿ ಬರ್ಕೊಂಡಿದ್ದೀನಿ. ಸಿ ಪಿ ಎಷ್ಟು ಕೊಟ್ಟಿದ್ದಾನೆ? 30 ಕೊಟ್ಟಿದ್ದಾನೆ ಸ್ನೇಹಿತರೆ. ಇಲ್ಲಿ ಎಷ್ಟು ಡಿಫರೆನ್ಸ್? 100 ಪ್ಲಸ್ 20 120. ಕಾಸ್ಟ್ ಪ್ರೈಸ್ ನಾನು ಕಂಡುಹಿಡ್ತಾ ಇದ್ದೀನಿ. ಕಾಸ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ, ಇಂಟು 100. ಓಕೆ, 100 ಒಂದೊಂದು 0 ಕ್ಯಾನ್ಸಲ್, ಇಲ್ಲೊಂದು 0 ಕ್ಯಾನ್ಸಲ್. ಎಷ್ಟು ಆನ್ಸರ್ ಸ್ನೇಹಿತರೆ? ಓಕೆ, 36. 360 is the answer ಸ್ನೇಹಿತರೆ. 300 ಸ್ನೇಹಿತರೆ, 10 ಉಳ್ಕೊಳ್ಳೋದು 360 ಆನ್ಸರ್. ಆನ್ಸರ್ 360 ಆನ್ಸರ್. ಇದು ನಾನು ಫಾರ್ಮುಲಾ ಮೆಥಡ್ ಮಾಡಿದೆ. ನಾರ್ಮಲ್ ಆಗಿ ನಾನು ಟೇಬಲ್ ಮೆಥಡ್ ಅಲ್ಲಿ ಹೇಗೆ ಮಾಡ್ಬೋದು ಈಗ ನೋಡಿ. ಓಕೆ, ಇಲ್ಲೇ ಬರ್ಕೋತೀನಿ. ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಇದೆ? 20% ಅಂದ್ರೆ 5, 1/5 ಸ್ನೇಹಿತರೆ. ಇಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಇನಿಷಿಯಲ್ ವ್ಯಾಲ್ಯೂ 5 ಇರುತ್ತೆ, ನೆಕ್ಸ್ಟ್ 6 ಆಗುತ್ತೆ. ಇನಿಷಿಯಲ್ ವ್ಯಾಲ್ಯೂ 300. ಇನಿಷಿಯಲ್ 300 ಆದ್ರೆ 5 6 30 ಅಂದ್ರೆ 60. ಓಕೆ, ನೆಕ್ಸ್ಟ್ ಇಂಟು 60 ಮಾಡಿದ್ರೆ 6 6 36. 360 ಆನ್ಸರ್. ನಿಮಗೆ ಯಾವ ಮೆಥಡ್ ಬೇಕೋ ಮಾಡಿ, ಯಾವ ನಿಮಗೆ ನಾನು ತೋರಿಸ್ಕೊಡ್ತಾ ಇರೋದು ನೀವು ಐಡೆಂಟಿಫೈ. ನಿಮ್ದು ಒಂದು ಮೆಥಡ್ ಬೇಕಾದ್ರೆ ನಿಮ್ಮ ಥಿಂಕಿಂಗ್ ನಾಲೆಜ್ ಇನ್ನೂ ಜಾಸ್ತಿ ಇದ್ರೆ ನೀವು ಒಂದು ಮೆಥಡ್ ಯೂಸ್ ಮಾಡ್ತೀರಾ. ನಾನು ನನಗೆ ಗೊತ್ತಿರೋ ಮೆಥಡ್ ನಾನು ತೋರಿಸ್ತಾ ಇದ್ದೀನಿ. ಮೆಥಡ್ 1, ಮೆಥಡ್ 2. ನಿಮ್ಮ ಟೇಬಲ್ ಮೆಥಡ್ 1/5 ಇನ್ಕ್ರೀಸ್ ವ್ಯಾಲ್ಯೂ. ಇಲ್ಲಿ ಇನ್ಕ್ರೀಸ್ ಅಂತ ಕೊಟ್ಟಿದ್ರೆ 1/5 ಅಂದ್ರೆ ಇನಿಷಿಯಲ್ ವ್ಯಾಲ್ಯೂ 5 ಇರುತ್ತೆ, 6 ಆಗುತ್ತೆ. ಇನಿಷಿಯಲ್ ಪ್ರೈಸ್ ಕೊಟ್ಟಿದ್ದಾನೆ. 5ಗೆ 300 ಆದ್ರೆ ಈಗ ಬೇಕಾದ್ರೆ ಮಾಡ್ಕೊಂಬೋದು. ನೀವು ಕನ್ಫ್ಯೂಷನ್ ಆಗುತ್ತೆ. 5ಗೆ 300 ಆದ್ರೆ 6ಗೆ ಎಷ್ಟಾಯಿತು? ಅಫ್ಕೋರ್ಸ್ ಜಾಸ್ತಿ ಇರುತ್ತೆ, 300 ಇಂಟು 6. ಮೇಲ್ಗಡೆ ನ್ಯೂಮರೇಟರ್, ಯಾಕಂದ್ರೆ ಜಾಸ್ತಿ ವ್ಯಾಲ್ಯೂ ಬೇಕಾದ್ರೆ ಅದಕ್ಕೆ ಮೇಲ್ಗಡೆ ವ್ಯಾಲ್ಯೂ 6 ಅಂತ ಬರ್ಕೊಂಡು ಕೆಳಗಡೆ 5 6 30 60 ಆಗುತ್ತೆ. 6 6 36, 360 ಆನ್ಸರ್ ಅಷ್ಟೇ. ಈಗ ಯಾವ ಮೆಥಡ್ ಫಾಲೋ ಮಾಡ್ತೀವಿ ಆ ಮೆಥಡ್ ಫಾಲೋ ಮಾಡಿಸ್ತಿದ್ರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, the 75% of a number when it is added to 75 is equal to that a number. ಓಕೆ, ಇದಲ್ಲೂ ಕೂಡ ನಾನು 2 ಮೆಥಡ್ ಮಾಡ್ತೀನಿ. ಯಾವ ರೀತಿ ಅಂತ ನೋಡೋಣ. ಓಕೆ, ಬೇಸಿಕ್ ಮೆಥಡ್ ಮಾಡ್ಬಿಡೋಣ. 75% ಆಫ್ ಎ ನಂಬರ್. 75% ಆಫ್ ಎ ನಂಬರ್ 75% ಆಫ್ ಎ ನಂಬರ್ 75% ಆಫ್ ಎ ನಂಬರ್ ನನಗೆ ಗೊತ್ತಿಲ್ಲ ಯಾವ ನಂಬರ್ ಅಂತಂತ. ಎಕ್ಸ್ ಅಂತ ಹಾಕೋತೀನಿ ಸ್ನೇಹಿತರೆ. ದೆನ್ ಆಡೆಡ್ ಟು 75. ಓಕೆ, ದೆನ್ ಈಸ್ ಈಕ್ವಲ್ ಟು ದಟ್ ನಂಬರ್. ಓಕೆ, ಆ ನಂಬರ್ ನನಗೆ ಎಷ್ಟು ಅಂತ ಗೊತ್ತಿಲ್ಲ ಸ್ನೇಹಿತರೆ. 100%. ನಾನು ಹೇಳಿದ ಫೈನಲ್ ಕ್ವಾಂಟಿಟಿ 100% ಇಂಟು ಎಕ್ಸ್. ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ 75% ಇಲ್ಲ 100% ಅಂತ ಹಾಕೋಣ. ಇನಿಷಿಯಲ್ ವ್ಯಾಲ್ಯೂ ಮೈನಸ್ ಏನಂತ. ನೆಕ್ಸ್ಟ್ ಏನಾಗ್ತೀನಿ ಅಂತಂದ್ರೆ, ಈಗ ನಾನು 75% ಮತ್ತೆ ಇದು ಮಾಡಿದ್ರೆ 25% ಎಕ್ಸ್ ಅಂತ ಬರುತ್ತಲ್ಲ ಸ್ನೇಹಿತರೆ, ಈಸ್ ಈಕ್ವಲ್ ಟು 75. ಹೇಗೆ ಬರ್ತದೆ ಅಂತಂದ್ರೆ 100 ಮೈನಸ್, ಈಗ ಎಕ್ಸೆಸ್ ವ್ಯಾಲ್ಯೂಗಳಿರೋದ್ರಿಂದ ನಾನು ಇಲ್ಲಿಂದ ಈ ಕಡೆ ಕಳಿಸ್ತೇನೆ ಸ್ನೇಹಿತರೆ. 100 ಮೈನಸ್ 75 25 ಆಯ್ತು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 25 3 ಇದೆ. ಓಕೆ, ಇಂಟು 100. ನಾನು ಆಲ್ರೆಡಿ ಪರ್ಸೆಂಟೇಜ್ ಮಾತ್ರ ಇಂಟು 100. ಆನ್ಸರ್ 300. ಓಕೆ, ನಾನು ಪರ್ಸೆಂಟೇಜ್ ಅಲ್ಲಿ ಇರೋದನ್ನ ನಾನು ಇಂಟು 100 ಹಾಕ್ಬೇಕಾಗಿದ್ದು, ಅದಕ್ಕೋಸ್ಕರ ಇಂಟು 100. ನಿಮ್ಮ ಕನ್ಫ್ಯೂಷನ್ ಇಲ್ಲೇ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ವೆದರ್ ಮಾಡಿ 25 ಡಿವೈಡ್ ಬೈ ಅದು ಫ್ರಾಕ್ಷನ್ ಆಗುತ್ತೆ. ಪರ್ಸೆಂಟೇಜ್ ತೆಗಿಯೋ ಆಲ್ರೆಡಿ ಕನ್ವರ್ಷನ್ ಮಾಡ್ಕೊಳ್ಳಿ. 75,000 ಆಗುತ್ತೆ. 25 3 300 ಆಯಿತು. ಈಗ ನಾನು ಟೇಬಲ್ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಟೇಬಲ್ ಮೆಥಡ್ ಅಲ್ಲಿ 75% ಎಷ್ಟು ಸ್ನೇಹಿತರೆ? 3/4. ಕರೆಕ್ಟ್ ಅಲ್ಲ? 25 1/4 25 ಇಂಟು 3 3/4. ಕರೆಕ್ಟ್ ಅಲ್ಲ? 3/4 ಅಂತ ಬರೀಬಹುದು. ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ ಸ್ನೇಹಿತರೆ? ಇನಿಷಿಯಲ್ ವ್ಯಾಲ್ಯೂ 4 ಇದೆ. ಫೈನಲ್ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಕರೆಕ್ಟ್ ತಾನೆ? ಇನಿಷಿಯಲ್ ವ್ಯಾಲ್ಯೂ 4, ಕೆಳಗಡೆ ಇರೋದು ಇನಿಷಿಯಲ್ ವ್ಯಾಲ್ಯೂ. ಈಗ ಎರಡು ಡಿಫರೆನ್ಸ್ ಎಷ್ಟಿದೆ ಸ್ನೇಹಿತರೆ? ಎರಡು ಡಿಫರೆನ್ಸ್ ಎಷ್ಟಿದೆ? ಒಂದು ಯೂನಿಟ್ ಡಿಫರೆನ್ಸ್ 75 ಅಂತ ಆಡೆಡ್ ಟು ಎ ನಂಬರ್ 75. ದೆನ್ ವಾಟ್ ಈಸ್ ದ ನಂಬರ್? 75 ಇದ್ರೆ 4 ಯೂನಿಟ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ?
ಜಾಸ್ತಿ ಆಗೇ ಆಗುತ್ತಲ್ಲ 75 ನ್ಯೂಮರೇಟರ್ ನಂಗೆ ಜಾಸ್ತಿ ಬೇಕಾದ್ರೆ 4/1 5 for the 20 2 ದಶಕ 7 for the 28 28 plus 2 300 ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು ನೋಡಿ ಎಷ್ಟು ಇದು ಟೇಬಲ್ ಮೆಥಡ್ 75% ನನಗೆ ಗೊತ್ತು 3/4 ಒರಿಜಿನಲ್ ವ್ಯಾಲ್ಯೂ 4 ಮತ್ತೆ 3 ಆಡೆಡ್ ಟು ಎ ನಂಬರ್ ಅಂತ ಕೊಟ್ಟಿದ್ದಾರೆ ದೆನ್ ಈಕ್ವಲ್ ಟು ಆಡೆಡ್ ಟು ಎ ನಂಬರ್ ಅಂದ್ರೆ ಇಲ್ಲಿಂದ ಒಂದು ಡಿಫರೆನ್ಸ್ ಇರೋ ನಂಬರ್ 1 ಯೂನಿಟ್ಗೆ 75 ಅಂತಂದ್ರೆ ಹಂಗಾರೆ 4 ಯೂನಿಟ್ಗೆ ಇಷ್ಟು ಸ್ನೇಹಿತರೆ 300 ಯಾವ ಮೆಥಡ್ ಬೇಕಾ ಚೂಸ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ಓಕೆ ನಾನು 6 ಪ್ರಾಬ್ಲಮ್ ಬಿಟ್ಟಿದ್ದೀನಿ if 35% of a number is 112 then what is number this is also very easy problem ಸ್ನೇಹಿತರೆ 35% of a number ನಾನು ಡೈರೆಕ್ಟ್ 35% divided by 100 fraction ಅಂತ ತಗೋತೀನಿ of a number ಓಕೆ ನಾನು ಹೀಗೆ ಮಾಡ್ಬಿಡ್ತೀನಿ ಸ್ನೇಹಿತರೆ ಸುಮ್ಮನೆ ಕನ್ಫ್ಯೂಸಿಂಗ್ ಅಂತ ನಿಮಗೆ ನನಗೆ ಆಲ್ರೆಡಿ ಯೂನಿಟರಿ ಮೆಥಡ್ ಗೊತ್ತಿದೆಯಲ್ಲ 35%ಗೆ of a number is 112 what is the number then 100% ಆಲ್ರೆಡಿ ಒರಿಜಿನಲ್ ವ್ಯಾಲ್ಯೂ ಎಷ್ಟು ಯಾವತ್ತು 100% ತಗೊಳ್ಳಿ ಅಂತ ಹೇಳಿದ್ದೀನಿ 35% ಜಾಸ್ತಿ ಆಗಿರುತ್ತೆ 112 divided by ನನಗೆ ಜಾಸ್ತಿ ವ್ಯಾಲ್ಯೂ ಬೇಕು ಬೇರೆ ನ್ಯೂಮರೇಟರ್ ನಿಮ್ಗೆ ಯಾವ ವ್ಯಾಲ್ಯೂ ಬೇಕು ಅದು ಜಾಸ್ತಿ ಆಗುತ್ತೆ 35 100 divided by 35 ಎಷ್ಟಿಂದ ಹೋಗುತ್ತೆ ಸ್ನೇಹಿತರೆ 7 5 the 35 7 on the 7 7 6 the 42 7 carry okay next 5 on the 520 the 12 to the 32 the answer 320 is the answer ಇದು ಒಂದು ಮೆಥಡ್ ಆಯ್ತು 320 is the answer ಸರ್ ನೀವು ಇನ್ನೊಂದು ಮೆಥಡ್ ಬೇಕಾದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ ಆಲ್ರೆಡಿ ನಾನು ತೋರಿಸ್ದಾಗೆ 320 is the answer okay next problem ಅಥವಾ ಇನಿಷಿಯಲ್ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ 35 divided by ನನಗೆ ಗೊತ್ತಿಲ್ಲ x is equal to 112 ಓಕೆ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಸೇಮ್ ಅದೇ ರೀತಿ ಬರುತ್ತೆ ಈಗ ಅದೇ ರೀತಿ 10 ಇಲ್ಲಿಗೆ ಹೋಗುತ್ತೆ ಸೇಮ್ ಅದೇ ರೀತಿ ಬರುತ್ತೆ ಸ್ನೇಹಿತರೆ ಏನಿಲ್ಲ ಆನ್ಸರು ನೀವು ಮಾಡೋ ಮೆಥಡ್ ಮೇಲೆ ಡಿಪೆಂಡ್ ಅಷ್ಟೇ ನಾನು ಡೈರೆಕ್ಟ್ ಆಗಿ 35% 100 ಆದರೆ ಇನಿಷಿಯಲ್ ವ್ಯಾಲ್ಯೂ ಕೇಳಿದ್ರೆ 100% ಎಷ್ಟಾಗುತ್ತೆ ಅಂತ ನಾನು ಈ ರೀತಿ ಮಾಡಿದೆ ನೀವು ಬೇಕಾದ್ರೆ 35/x into x ಹಾಕೊಳ್ಳಿ is equal to 112 ಹೇಗೆ ಬೇಕಾದ್ರೆ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ the Mukul's income is 10% more than the Sunil's income okay how much less Sunil income than that of the Mukul ನಾನು ಆಲ್ರೆಡಿ ಒಂದು ಪ್ರಾಬ್ಲಮ್ ನಿಮಗೆ ಹೇಳ್ದೆ ಅಲ್ಲ ಸ್ನೇಹಿತರೆ ಯಾವುದೇ ಒಂದು ವ್ಯಾಲ್ಯೂ ಇನ್ಕಮ್ ಮೋರ್ ಇದ್ರೆ ಇನ್ನು ಅವನ ಇನ್ಕಮ್ ಕಮ್ಮಿ ಆಗೇ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ 1 by ನಿಮಗೆ ಡೈರೆಕ್ಟ್ ಆಗಿ ಹೇಳ್ಬೋದು ಅಂತ ನಾನು ಡೈರೆಕ್ಟ್ ಆಗಿ ಇದನ್ನ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು 9.09 ದಟ್ ಮೀನ್ಸ್ 9.09% ಈಗ 10%ಗೆ ಎಷ್ಟು ಸ್ನೇಹಿತರೆ 10% ಕೊಟ್ಟರೆ ಎಷ್ಟು 10 ಓಕೆ 1/10 ನಾನು ಆಲ್ರೆಡಿ ಹೇಳಿದಾಗ 1% ಇಲ್ಲಿ ಇನ್ಕ್ರೀಸ್ ಆದರೆ ಒಬ್ಬೊಂದು ಡಿಕ್ರೀಸ್ ಆಗೇ ಆಗುತ್ತೆ ಅಂತ ಇಲ್ಲಿ ಎಷ್ಟಾಗುತ್ತೆ ಒಬ್ಬೊಂದು ಇಲ್ಲಿ ಇನ್ಕ್ರೀಸ್ ಆಯ್ತು ಅಂದ್ರೆ ಒಬ್ಬೊಂದು ವ್ಯಾಲ್ಯೂ ಸಮೇತ ಇನ್ಕ್ರೀಸ್ ಆಗುತ್ತೆ n+1 ಆಗುತ್ತೆ ಇಲ್ಲಿ n ಆಗುತ್ತೆ ಇಲ್ಲಿ n ಇದ್ರ ವ್ಯಾಲ್ಯೂ ನೆಕ್ಸ್ಟ್ ಇದ್ರ ವ್ಯಾಲ್ಯೂ 10+1 ದಟ್ ಮೀನ್ಸ್ ಒಂದು ವ್ಯಾಲ್ಯೂ ಡಿಕ್ರೀಸ್ ಆಗೇ ಆಗುತ್ತೆ ಒಬ್ಬೊಂದು ಇನ್ಕ್ರೀಸ್ ಎಷ್ಟು ಲೆಸ್ ಆಗುತ್ತೆ ಸುನಿಲ್ ಎಷ್ಟು ಇನ್ಕ್ರೀಸ್ ಆಗುತ್ತೆ 1/11 1/11 ಅಂದ್ರೆ ಎಷ್ಟು ಸ್ನೇಹಿತರೆ 1/11 ಅಂತಂದ್ರೆ 9.09% ಟೇಬಲ್ ಅಲ್ಲಿ ನಿಮಗೆ ಗೊತ್ತಿಲ್ಲ ಆಲ್ರೆಡಿ ಇದೆ ಅದಕ್ಕೆ ಟೇಬಲ್ ಕಲೀರಿ ಅಂತ ಹೇಳ್ತಾರೆ ಅದು 1/11 9.0 ಅಥವಾ 100 divided by 9 ಮಾಡಿ 9.09% ಬರುತ್ತೆ ನನಗೆ 1/9 ಆಲ್ರೆಡಿ ಗೊತ್ತೆ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆದ ಅಂತಂದ್ರೆ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕಂತಂದ್ರೆ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ ಡಿನಾಮಿನೇಟರ್ ಜಾಸ್ತಿ ಆಗುತ್ತೆ 10+1 ಇಷ್ಟೇ ಆನ್ಸರ್ ಸ್ನೇಹಿತರೆ ಆನ್ಸರ್ 9.09 ಈ ರೀತಿ ಪ್ರಾಬ್ಲಮ್ ಕೊಟ್ಟ ದಯವಿಟ್ಟು ಈ ರೀತಿ ಫಾರ್ಮೇಷನ್ ಯೂಸ್ ಮಾಡಿ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ರು ಅದೇ ರೀತಿ ಬರುತ್ತೆ ಇದು ಶಾರ್ಟ್ಕಟ್ ಮೆಥಡ್ ಈಸಿಯಾಗಿ ಯಾವುದು ಈಗ ಫಾರ್ ಎಕ್ಸಾಂಪಲ್ ಈಗ ವ್ಯಾಲ್ಯೂ ಡಿಕ್ರೀಸ್ ಆಯ್ತು ಅಂದ್ರೆ ಈ ವ್ಯಾಲ್ಯೂ ಈಗ ನಿಮಗೆ ಇನ್ಕ್ರೀಸ್ ವ್ಯಾಲ್ಯೂ ಬಂತು ಒಬ್ಬೊಂದು ವ್ಯಾಲ್ಯೂ ಇನ್ಕ್ರೀಸ್ ಇದೆ ಇನ್ನೊಂದು ವ್ಯಾಲ್ಯೂ ಡಿಕ್ರೀಸ್ ವ್ಯಾಲ್ಯೂ ಬರಬೇಕಂತಂದ್ರೆ ಇಲ್ಲಿ +1 ಅಂತ ಬರುತ್ತೆ ಡಿಕ್ರೀಸ್ ವ್ಯಾಲ್ಯೂ ಇದು ಈಗ ಒಬ್ಬೊಂದು ವ್ಯಾಲ್ಯೂ ಅದು ಡಿಕ್ರೀಸ್ ಇದೆ ಅಂತಂದ್ರೆ ಇದು ಇನ್ಕ್ರೀಸ್ ಆಗಬೇಕಂದ್ರೆ n-1 ಈ ಫಾರ್ಮುಲಾ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಸ್ನೇಹಿತರೆ ಈ ಲಾಜಿಕ್ ನ ಅಪ್ಲೈ ಮಾಡಿದ್ರೆ ಈ ಸಿಂಗಲ್ ಫಾರ್ಮುಲಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ನೀವು ನೋಡೋಕೆ 1/10 ಮೋರ್ ಇದೆ ಅಂತಂದ್ರೆ ಒಂದು ವ್ಯಾಲ್ಯೂ ಲೆಸ್ ಆಗಬೇಕು ಅಡಿಷನ್ ಮಾಡಬೇಕು ಕೆಳಗಡೆ 1/11 ಅಂದ್ರೆ 9.09 ಓಕೆ ಅಕಸ್ಮಾತ್ ಇದು ಡಿಕ್ರೀಸ್ ಆಗಿದ್ರೆ 9 ಆಗೋದು 11.01 ಬರೋದು ಸ್ನೇಹಿತರೆ ಇಷ್ಟೇ ಇದು ಲಾಜಿಕ್ ಏನಿಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ಓಕೆ ಬೇಸ್ ಪ್ರಾಬ್ಲಮ್ ಓಕೆ
ಎಕ್ಸ್ಪ್ರೆಸ್ ದ ಫ್ರಾಕ್ಷನ್ 11/12 ಇಂಟು ಪರ್ಸೆಂಟೇಜ್. ನಾನು ಆಲ್ರೆಡಿ ಹೇಳಿದಾಗೆ ಪರ್ಸೆಂಟೇಜ್ ಪರ್ಸೆಂಟೇಜ್ ಫ್ರಾಕ್ಷನ್ ಕೊಟ್ಟಿದ್ದರೆ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಇಂಟು 100 ಮಾಡ್ತೀರಾ ಸ್ನೇಹಿತರೆ, ಅಷ್ಟೇನೇನಿಲ್ಲ. ಎಷ್ಟು ಬರುತ್ತೆ ಸ್ನೇಹಿತರೆ? 4 3 ದ 12, 425 ದ 100. therefore ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 91 2/3 ಬರುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿ. ನಾನು ಯಾಕಂದರೆ ನನಗೆ ಕ್ಲೀನಾಗಿ ಗೊತ್ತಿರೋದನ್ನ ಈ ರೀತಿ ನಾನು ಸಾಲ್ವೇಷನ್ ಮೈಂಡಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೆ. ಯಾವ ರೀತಿ ಅಂದರೆ ಇಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ 11 ಇಂಟು 25 ಶಾರ್ಟ್ ಕಟ್ ಫಾರ್ಮ್ ಆಲ್ರೆಡಿ ನಾವು ಬಂದಿದ್ದೀವಿ. 5 ಮತ್ತು 2 ಬರುತ್ತೆ. 5 to 7 275 ಬರುತ್ತೆ. 272 ಡಿವೈಡೆಡ್ ಬೈ 3 ಬರುತ್ತೆ. 9 7 ದ 3 9 ದ 27, 3 1 ದ 3, 3 2 ರಿಮೈಂಡರ್ ಉಳ್ಕೊಳ್ಳುತ್ತೆ. 91 2/3. ಎಷ್ಟು ಈಸಿ ಅಲ್ಲ ಅಂತ ನಾನು ಅದಕ್ಕೆ ಡೈರೆಕ್ಟಾಗಿ ಬರೆದೆ. ನನ್ನ ಮೈಂಡಲ್ಲಿ ಆಲ್ರೆಡಿ ಬಂತು. ಅದನ್ನು ಡೈರೆಕ್ಟಾಗಿ ಬರೆದು ನೀವು ಈ ರೀತಿ ಸ್ಪೀಡಾಗಿ ವರ್ಕೌಟ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ನಾನು ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ 9 and 7 ಆಲ್ರೆಡಿ ಅಪ್ಲೋಡ್ ಮಾಡಿದೆ, ಅದನ್ನು ಕೂಡ ವಾಚ್ ಮಾಡಿ. ನಾನು ಆಲ್ರೆಡಿ ಹೇಳಿದಾಗೆ ವಿಡಿಯೋದಲ್ಲೇ ನಾನು ಈ ರೀತಿ ಸಿಂಬಲ್ ಬರುತ್ತೆ, ಆ ಸಿಂಬಲ್ನ ಜಸ್ಟ್ ಕ್ಲಿಕ್ ಮಾಡಿ ಶಾರ್ಟ್ಕಟ್ ಮಲ್ಟಿಪ್ಲೈ 11 ಮತ್ತು 9ನ ನೋಡಿ ಈಸಿಯಾಗಿ ನೀವು ಯಾವುದೇ ರೀತಿ ನಂಬರ್ ಬಂದು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ದ ರೆಂಟ್ ಆಫ್ ದ ಹೌಸ್ ಈಸ್ ಇನ್ಕ್ರೀಸ್ ಬೈ 7,000 to 7. ಓಕೆ, interesting problem. Okay, what is the percentage of the original price? Percentage of the original rent ಅಂತ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ. ಇದು ಕೂಡ ಕಾಸ್ಟ್ ಪ್ರೈಸ್. ಫಸ್ಟ್ ಎಷ್ಟಿದೆ ಸ್ನೇಹಿತರೆ? ರೆಂಟ್ ಸ್ಟಾರ್ಟಿಂಗು 7,000 ಇದೆ. ಸೆಲ್ಲಿಂಗ್ ಪ್ರೈಸು 7,700 ಇದೆ. ಎರಡು ಡಿಫ್ರೆನ್ಸ್. ಪ್ರಾಫಿಟ್ ಬರ್ತೀನಿ ಅಂದ್ರೆ 700. ಕೆಳಗಡೆ ಒರಿಜಿನಲ್ ಪ್ರೈಸ್ ಎಷ್ಟಿದೆ ಸ್ನೇಹಿತರೆ? 7,000 ಇಂಟು 100. ನಾನು ಆಲ್ರೆಡಿ ಡೈರೆಕ್ಟ್ ಆಗಿ ನನ್ನ ಫಾರ್ಮುಲಾ ಮೆಥಡ್, ಯಾಕಂದ್ರೆ ನಮಗೆ ಗೊತ್ತು ತಾನೆ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕಂದ್ರೆ ಏನು ಮಾಡ್ತೀವಿ? ಪ್ರಾಫಿಟ್ ಪರ್ಸೆಂಟೇಜ್ ಎಸ್ ಪಿ ಮೈನಸ್ ಸಿ ಪಿ ಡಿವೈಡ್ ಬೈ ಸಿ ಪಿ ಇಂಟು 100. ನಾನು ಡೈರೆಕ್ಟಾಗಿ ಬರೆದೆ, ಯಾಕಂದ್ರೆ ಕೆಳಗಡೆ ವ್ಯಾಲ್ಯೂ ಯಾವಾಗಲೂ ಸಿ ಪಿನೇ ಇರಬೇಕು. 7,000 ಇವೆರಡು ಡಿಫ್ರೆನ್ಸ್. ಪ್ರಾಫಿಟ್ ಇರೋ ಪರ್ಸೆಂಟೇಜ್ ಎಷ್ಟು? 700 ಇಂಟು 100. 7 7. Therefore 10% is the answer. Answer 10%. Okay, next problem. The cost of a bike last year was 19,000. His cost of this year is rupees 17,000. Find the percent of the decrease. Find the percentage in decrease cost ಅಂತ ಹೇಳ್ತಾರೆ. ಫಸ್ಟ್ 19,000 ಇತ್ತು ಸ್ನೇಹಿತರೆ, 17,000 ಆಯಿತು. ನಾನು ಆಲ್ರೆಡಿ ಹೇಳಿದಾಗ ನಾನು ಡೈರೆಕ್ಟ್ ಆಗಿ 70 ಕಾಸ್ಟ್ ಪ್ರೈಸ್ ಸ್ಟಾರ್ಟಿಂಗ್ ಒಂದು ತಗೋಬೇಕಾದ್ರೆ 90,000 ಇತ್ತು. ಓಕೆ, ನೆಕ್ಸ್ಟು ಅವ್ನು ಮಾರಬೇಕಾದ್ರೆ ಏನಾಯಿತು? ಈ ಇಯರ್ ಅಲ್ಲಿ 70,000 ಆಯಿತು. ಓಕೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 1,700 ಇದೆ. ಈಗ ನಾನು ಆಲ್ರೆಡಿ ಲಾಸ್ ಪರ್ಸೆಂಟೇಜ್, ಈಗ ಫೈನ್ ದ ಪರ್ಸೆಂಟೇಜ್ ಆಫ್ ದ ಕಾಸ್ಟ್ ಅಂತ ಹೇಳ್ತಿದ್ದಾನೆ. ಇಲ್ಲಿ ನನಗೆ ಲಾಸ್ ಆಗ್ತಿದೆ. ಲಾಸ್ ಬಟ್ ನನ್ನ ಫಾರ್ಮುಲಾ ಪ್ರಕಾರ ಮಾಡ್ಬೋದು, ಸಿ ಪಿ ಮೈನಸ್. ಓಕೆ, ನಿಮಗೆ ಲಾಸ್ ಅಂತ ಆಲ್ರೆಡಿ ಗೊತ್ತಾಗ, ಯಾಕಂದ್ರೆ 90,000 ಇದು 70 ಕಾಸ್ಟ್ ಡಿಕ್ರೀಸ್ ಆಗಿದೆ. ಕಾಸ್ಟ್ ಡಿಕ್ರೀಸ್ ಆಗಿದ್ರೆ ಲಾಸ್ ಅಂತ ಅರ್ಥ. ಲಾಸ್ ಫಾರ್ಮುಲಾ ಏನು? ಸಿ ಪಿ ಮೈನಸ್ ಎಸ್ ಪಿ ಡಿವೈಡ್ ಬೈ ಸಿ ಪಿ. ನಾನು ಡೈರೆಕ್ಟ್ ಆಗಿ ನಿಮಗೆ ಗೊತ್ತಿರೋ ಡೈರೆಕ್ಟ್ ಆಗಿ 19,000 ಮೈನಸ್ 70,000 2,000. ಕೆಳಗಡೆ ಯಾವತ್ತು ಸಿ ಪಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. 19,000 ಇಂಟು 100 ಇಲ್ಲಿ ಹೋಗುತ್ತೆ. 19 1 19. ಓಕೆ, ಆನ್ಸರ್ 10 10 by 19. ಬೇಕಾದ್ರೆ ಸಾಲ್ವ್ ಮಾಡಿ 10 10, ಯಾಕಂದ್ರೆ ಇಲ್ಲೇ ಗೊತ್ತಾಯ್ತು ನನಗೆ 19 1 19 ಕೆಳಗಡೆ ಕ್ಯಾರಿ 1 ಬರುತ್ತೆ, ಮತ್ತೆ 0 ಹಾಕೋತೀನಿ. ಅದೇ ರೀತಿ ಸಾಲ್ವ್ ಆಗುತ್ತೆ. ಆನ್ಸರ್ 10 10 by 19 ಇಸ್ ದ ಆನ್ಸರ್. ಯಾಕಂದ್ರೆ ಇಲ್ಲಿ ರೂಲ್ಡ್ ಔಟ್, ಇಲ್ಲಿ ಕೆಳಗಡೆ 19 ಬರ್ಬೇಕಂತ ಗೊತ್ತಾಯ್ತು. ಇಲ್ಲಿ 9 ಯಾವುದೇ ಚಾನ್ಸಸ್ ಬರಲ್ಲ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಗುತ್ತೆ 0 ದಿ, ಯಾಕಂದ್ರೆ 19 10 ದ 190. ಅದರಿಂದ ನಾನು 10 10 by 19 ಅಂತ ಹೇಳಿದೆ. ಇದು ರೂಲ್ಡ್ ಔಟ್ ಆಯಿತು 10 10 by 19 ಅಂತ, ಯಾಕಂದ್ರೆ 19 10 ದ 190. 11 ಬರೋಕೆ ಆಗ್ತಾ ಇದೆ. 11 ಬಂದರೆ ಎಷ್ಟಾಗುತ್ತೆ? ಜಾಸ್ತಿ ಆಗುತ್ತೆ. ಅದರಿಂದ 10 10 by 19. ನೀವು ಆಪ್ಷನ್ ಯೂಸ್ ಮಾಡಿಕೊಂಡು ಬೇಕಾದ್ರೆ ಆನ್ಸರ್ಗಳನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The positive number is divided by 5 instead of being multiplied by 5. Then what is the percent is the result of the required correct value? Okay,
ಒಂದು ಪಾಸಿಟಿವ್ ನಂಬರ್ ಡಿವೈಡ್ ಬೈ 5 ಆಗುತ್ತಂತೆ. ನಾನು ಒಂದು ಪಾಸಿಟಿವ್ ನಂಬರ್ ಅಂದರೆ ನಾನು ಆ ನಂಬರ್ನ ನಾನು ಡೈರೆಕ್ಟ್ ಆಗಿ ಎಕ್ಸ್ ಅಂತ ತಗೋತೀನಿ ಸ್ನೇಹಿತರೆ. ಎಕ್ಸ್ ಅಂತ ತಗೋಬೋದಾ? ಆ ನಂಬರು ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಮಾಡಿದಾಗ, ಓಕೆ, ಪಾಸಿಟಿವ್ ನಂಬರ್ ಈಸ್ ಡಿವೈಡೆಡ್ ಬೈ 5, ಓಕೆ, ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈ. ಓಕೆ, ಆ ನಂಬರ್ನ ನಾನು ಡಿವೈಡ್ ಮಾಡೋಕ್ಕೆ ಮಿಸ್ಟೇಕ್ ಆಗಿ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೀನಂತೆ. 100 ಇಂಟು 5 ಎಷ್ಟು ಬರುತ್ತೆ ಆ ನಂಬರು? 500. ಡಿವೈಡ್ ಮಾಡೋ ಇನ್ಸ್ಟೆಡ್ ಆಫ್ ಡಿವಿಷನ್ ಮಾಡೋಕ್ಕಿಂತ ಮುಂಚೆ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಮಿಸ್ ಆಗಿ ಮಲ್ಟಿಪ್ಲಿಕೇಶನ್. ಆ ನಂಬರ್ ಈಗ 500 ಆಗಿದೆ ಸ್ನೇಹಿತರೆ. ಈಗ ಆ ನಂಬರ್ ಈಗ ಓಕೆ ಮಿಸ್ಟೇಕ್ ಆಗಿದ್ದು 500. ಒರಿಜಿನಲ್ ವ್ಯಾಲ್ಯೂ ಹಾಗಾದ್ರೆ ನಾನು ಆಲ್ರೆಡಿ ತಗೊಂಡಿರೋ ವ್ಯಾಲ್ಯೂ 5 ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ? 5 2 10. ಒರಿಜಿನಲ್ ವ್ಯಾಲ್ಯೂ 20 ಆಗಿರ್ತಿತ್ತು. ಹಾಗಾದ್ರೆ ಪರ್ಸೆಂಟೇಜ್ ಕೇಳಿರೋದು, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ರಿಸಲ್ಟ್ ರಿಕ್ವೈರ್ಡ್ ವ್ಯಾಲ್ಯೂ ಕರೆಕ್ಟ್ ವ್ಯಾಲ್ಯೂ ಅಂತ ಕೇಳಿದೆ. ಪರ್ಸೆಂಟೇಜ್ ನಾವು ಕಂಡುಹಿಡಬೇಕಾದ್ರೆ ನಾನು ಆಲ್ರೆಡಿ ಇದೆ, ಮಿಸ್ಟೇಕ್ ವ್ಯಾಲ್ಯೂ ಎಷ್ಟು? 500. ಒರಿಜಿನಲ್ ವ್ಯಾಲ್ಯೂ ಎಷ್ಟು? 20 ಡಿವೈಡೆಡ್ ಬೈ 500 ಇಂಟು 100. 100 ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು 9 ಕ್ಯಾಲ್ಕುಲೇಟ್ ಹೋದ್ರೆ 0 0 0 0. ಓಕೆ, 5 ಸ್ನೇಹಿತರೆ ಕಂಪ್ಲೀಟ್ ಮಾಡ್ಕೋಬೇಡಿ. 5 4 20. therefore 4% is the answer. ಇಲ್ಲಿ ರಿಕ್ವೈರ್ಡ್ ಪರ್ಸೆಂಟೇಜ್ ಕೇಳಿದಾನೆ, ಪರ್ಸೆಂಟ್ ಆಫ್ ರಿಕ್ವೈರ್ಡ್ ಕರೆಕ್ಟ್ ವ್ಯಾಲ್ಯೂ ಅಂತ ಕೇಳಿದಾನೆ. ಕರೆಕ್ಟ್ ವ್ಯಾಲ್ಯೂ ಅಂತ ಕೇಳಿದ್ರೆ ನಾವು ಕರೆಕ್ಟ್ ವ್ಯಾಲ್ಯೂ 20 ಮೇಲೆಗಡೆ 20 ಹಾಕೋಬೇಕು. 20 ಡಿವೈಡೆಡ್ ಬೈ ನಮ್ಮ ಮಿಸ್ಟೇಕ್ ವ್ಯಾಲ್ಯೂ 500 ಇಂಟು 100. ಆನ್ಸರ್ 4%. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. 3.5% income is taken as a tax. Okay, ಟ್ಯಾಕ್ಸ್ 12.5 ಟ್ಯಾಕ್ಸ್ ತಗೊಂಡಿದ್ದೇನೆ ಸ್ನೇಹಿತರೆ, and 12.5 remaining is saved. This leaves 4053 to spend. What is this income? Okay, ಲಾಸ್ಟ್ ಒನ್ಗೆ ಉಳಿಯೋದು ಎಷ್ಟು ಸ್ನೇಹಿತರೆ? ಇನಿಷಿಯಲ್ ಫೈನಲ್ ವ್ಯಾಲ್ಯೂ ಅಂದ್ರೆ ಯಾವುದು ಸ್ನೇಹಿತರೆ? ಎಸ್ ಪಿ ಅಂದ್ರೆ 4053. ಓಕೆ, ಇಲ್ಲಿ ಅವನಿಗೆ ದ ಇನ್ಕಮ್ ಟ್ಯಾಕ್ಸ್ ಇಸ್ ಟೇಕನ್ ಆಸ್, ಇನ್ಕಮ್ ಟ್ಯಾಕ್ಸ್ ಟೇಕನ್ ಆಸ್ ಅಂದ್ರೆ ಅವನಿಗೆ ಲಾಸ್ ಆಗ್ತಿದೆ ಇಲ್ಲಿ. ಓಕೆ, ಟ್ಯಾಕ್ಸ್ ಅವನು ಕಟ್ತಿದ್ದಾನೆ ಗೌರ್ಮೆಂಟ್ಗೆ ಅಂತಂದ್ರೆ ಅವ್ನಿಗೆ ಏನಾಗಿದೆ? ಲಾಸ್ ಆಗ್ತಿದೆ. ಓಕೆ, ಇಲ್ಲಿ ನಾನು ಇಲ್ಲೇನು ಕೊಟ್ಟಿದ್ದಾನೆ ಸ್ನೇಹಿತರೆ? 12.5 ಮತ್ತೆ ಲಾಸ್ ಆಗ್ತಿದೆ. ನಾನು ಆಲ್ರೆಡಿ ಫಾರ್ಮುಲಾ ಹೇಳಿದೆ ಎಲ್ಲ ಸ್ನೇಹಿತರೆ, ನೆನ್ಪಿಟ್ಕೋ. ನನಗೆ ಸಿ ಪಿ ಎಷ್ಟು ಅಂತ ಗೊತ್ತಿಲ್ಲ, ಎಸ್ ಪಿ ಮಾತ್ರ ಗೊತ್ತಿದೆ 4500. ಸಿ ಪಿ ಇಂಟು ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಎಸ್ ಪಿ ಇಂಟು 100. ಓಕೆ, ಇಲ್ಲಿ 2 ಸತಿ ಬಂದಿರೋದನ್ನ 2 ಸತಿ ಮಾಡಬೇಕು. ಡಿಫ್ರೆನ್ಸ್ 100 ಮೈನಸ್ ಅಂತ, ಯಾಕಂದ್ರೆ ಎರಡು ಕೂಡ ನೆಗೆಟಿವ್ ವ್ಯಾಲ್ಯೂ, ಯಾಕಂದ್ರೆ ಇನ್ಕಮ್ ಆಗಿರೋದು ಇನ್ಕಮ್ ಟ್ಯಾಕ್ಸ್ ಒಂದು ಟ್ಯಾಕ್ಸ್. ಇನ್ಕಮ್ ಇಸ್ ಟೇಕನ್ ಆಸ್ ಅಂಡ್ ರಿಮೈನಿಂಗ್ ಎರಡು ಕೂಡ ಮೈನಸ್ ಆಗಿ ಇನಿಷಿಯಲ್ ನನಗೆ ಗೊತ್ತಿಲ್ಲ ಎಕ್ಸ್ ಅನ್ನ ತಗೋತೀನಿ. ಎಸ್ ಪಿ ನ ಇಸ್ ಈಕ್ವಲ್ ಟು 100 ಮೈನಸ್ 3.5. ನಾನು ಡೈರೆಕ್ಟ್ ಆಗಿ ಬರೀಬಹುದು, ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇದ್ದೀನಿ. ಇನ್ನೊಂದು ವ್ಯಾಲ್ಯೂ 100. ಇದನ್ನ ನಾನು 12.5 ನಾನು ಡೈರೆಕ್ಟ್ ಆಗಿ ಬರೀತೀನಿ ಸ್ನೇಹಿತರೆ. 1/8 ಅಂತ ಬರೀಬೋದಾ? 12.5 ನಾನು 1/8 ನಮಗೆ ಗೊತ್ತಿದೆ. 12.5 1/8%. ಯಾಕಂದ್ರೆ ಇಲ್ಲಿ ನಾನು ಮೈನಸ್ ಮಾಡ್ಬೇಕು 100% ಅಂದ್ರೆ 7/8 ಆಗುತ್ತೆ, ಯಾಕಂದ್ರೆ ಡಿಕ್ರೀಸ್. ನಾನು ಡೈರೆಕ್ಟ್ ಆಗಿ 7/8 ಅಂತ ಬರೀತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ನಾನು 100 ಮೈನಸ್ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾನು ಅಂದ್ರೆ 7/8, ಯಾಕಂದ್ರೆ ಡಿಕ್ರೀಸ್ ಆಗಿದೆ. 12.5 ನಾನು 1/8 ಅಂತ ಬರ್ಕೋತೀನಿ. ಇಲ್ಲಿ ಮೈನಸ್ ಮಾಡ್ತಾ ಇರೋದ್ರಿಂದ -1. therefore ಇನಿಷಿಯಲ್ ವ್ಯಾಲ್ಯೂ ಏನಾಗುತ್ತದೆ? 1 ಮೈನಸ್ 1/8 ಅನ್ನೋದು 7/8 ಆಗುತ್ತೆ ಸ್ನೇಹಿತರೆ. 7/8 is equal to 4003. ಇಲ್ಲಿ ನಾನು ಇಂಟು 100 ಬರೆಯೋದು 2 ಸತಿ ಇಂಟು, ಯಾಕಂದ್ರೆ ಇಲ್ಲಿ ಆಲ್ರೆಡಿ 100 ಅಪ್ಲೈ ಮಾಡೋದು, ನಾನು ಡೈರೆಕ್ಟ್ ಆಗಿ ಇಲ್ಲೇ 100 ಇದು ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಮಾಡಿದಾಗ ಎಷ್ಟು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು therefore 960.5 ಬರುತ್ತೆ. ನಾನು 965 ಅಂತ ಬರ್ತೀನಿ, ಕೆಳಗಡೆ ಮಲ್ಟಿಪ್ಲೈ, ಯಾಕಂದ್ರೆ ಫ್ರಾಕ್ಷನ್ ಬಂದಾಗ ನಾನು ಡೈರೆಕ್ಟ್ ಆಗಿ ಇಲ್ಲಿ ಮಲ್ಟಿಪ್ಲೈ ಮಾಡಿ ಕರೆಕ್ಟ್ ಆಗುತ್ತೆ. ಅದಕ್ಕೆ 965 ಇಲ್ಲಿ 100 ಇರೋದನ್ನ ನಾನು 1000 ಅಂತ ಬರ್ದೆ. ಮಲ್ಟಿಪ್ಲಿಕೇಶನ್ ಇಂಟು 110 ಅಂತ ಮಾಡಿದೆ, ಬೋತ್ ಸೈಡು ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. 7/8 is equal to 4053. ಅಂಡರ್ಸ್ಟ್ಯಾಂಡ್? ಇಲ್ಲಿ ನಾನು ಈಗ ಓಕೆ, ಇಲ್ಲಿ ನಾನು 7 ಇಂದ ಹೋಗುತ್ತೆ, ಯಾಕಂದ್ರೆ ಶಾರ್ಟ್ ಕಟ್ ಮಾಡಿ ನಾನು ಆಲ್ರೆಡಿ ನಾನು ಡಿವಿಸಿಬಲ್ ಮೆಥಡ್ ಅಲ್ಲಿ 7 ಹೇಗೆ ಹೋಗುತ್ತೆ ಮತ್ತೆ 2 ಹೇಗೆ ಹೋಗುತ್ತೆ ಡಿವಿಸಿಬಲ್ ಎಲ್ಲ ಹೇಳಿದ್ದೀನಿ. ಇದು 7 ಇಂದ ಹೋಗುತ್ತಿದ್ದು
7 ಒಂದು ಇಲ್ಲಿ 7579 ಇಂದ ಹೋಗುತ್ತೆ ಸ್ನೇಹಿತರೆ. ಓಕೆ 7 ಇಂದ 4053 579 ಇಂದ ಹೋಗುತ್ತೆ. ಬೇಕಾದ್ರೆ ನೀವು ಕೂಡ ಚೆಕ್ ಮಾಡಿ, ಯಾಕಂದ್ರೆ ನನಗೆ ಗೊತ್ತಿದೆ, ಅದರಿಂದ ನಾನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 579 ಇಂದ ಹೋಗುತ್ತೆ. ಓಕೆ 7 5 35 5 ಕ್ಯಾರಿ ಆಗುತ್ತೆ. 7 7 49 ಮತ್ತೆ ಜಸ್ಟ್ ಕೊಡ್ತೀನಿ. 7 4 7 ಇಂದ 63. ಓಕೆ ಇಲ್ಲಿ 6 ಕ್ಯಾರಿ ಇರುತ್ತೆ, ಅದನ್ನು ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ ಅಷ್ಟೇ, ನಾನು ಇನ್ನೇನಿಲ್ಲ. ನೆಕ್ಸ್ಟ್ 5 2 the 10 200 5 193 the 965. okay 191 the 193 the 579. therefore ಉಳ್ಕೊಳ್ಳೋದು ಸ್ನೇಹಿತರೆ x is equal to ಇಲ್ಲಿ ಕಡೆ ಹೋದಾಗ 200 ಡಿನಾಮಿನೇಟರ್ ಈ ಕಡೆ ಸೆಟ್ ಈ ಕಡೆ ಹೋಗುತ್ತೆ. 200 into 8 into 3 8 3 the 24 24 to the 48 4800 is the answer 4800. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ಇಲ್ಲಿ ನಿಮಗೆ ಇನಿಷಿಯಲ್ ಮತ್ತೆ ಪ್ರೈಸ್ ಟೇಬಲ್ ಮುಖಾಂತರ ಬೇಕಾದ್ರೆ ಮಾಡ್ಬೋದು. ನೀವು ಕೂಡ ನಿಮ್ಮ ಕಡೆಯಿಂದ ಟ್ರೈ ಮಾಡಿ ಟೇಬಲ್ ಮೆಥಡ್ ಹೇಗೆ ಅಂತ. ಆನ್ಸರು ಬೇಸ್ ಮೆಥಡ್ ಅಲ್ಲಿ ನಮ್ಮ ಫಾರ್ಮುಲಾ ಗೊತ್ತೆ, ಈಸಿಯಾಗಿ ಮಾಡ್ಬೋದು. 4800 is the answer. Okay, next problem. If the price of the coal is raised by 20%, then find by how much householder must reduce the consumption of these commodities so it is not increase the expenditure. ಓಕೆ, ನಾನು ಎರಡು ಮೆಥಡ್ ನಾನು ಕೂಡ ಡೈರೆಕ್ಟ್ ಆಗಿ ಮಾಡ್ಬೋದು. ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ನಾನು ಎರಡು ಹೇಳಿದಾಗೆ. ಪ್ರೈಸ್ ಇಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗಿದ್ರೆ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆಗುತ್ತೆ. ಓಕೆ ಅದೆಷ್ಟು? ಓಕೆ 20% ಎಷ್ಟು ಸ್ನೇಹಿತರೆ? ನಾನು ಆಲ್ರೆಡಿ ಇಲ್ಲಿ ಶಾರ್ಟ್ ಕಟ್ ಕೂಡ ಹೇಳ್ತೀನಿ, ಲಾಂಗ್ ಟೈಪ್ ಅಲ್ಲಿ ಹೇಳ್ತೀನಿ. ಫಸ್ಟ್ ನಾನು ಆಲ್ರೆಡಿ ಹೇಳ್ಕೊಟ್ಟಿರೋದನ್ನ ನಾನು ನಿಮಗೆ 20% ಎಷ್ಟು ಸ್ನೇಹಿತರೆ? 1/5 ಅಂತ ಬರ್ಕೋಬೋದಾ? 20% 1/5. ಇಲ್ಲಿ ಏನಾಗಿದೆ ಸ್ನೇಹಿತರೆ? ವ್ಯಾಲ್ಯೂ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಆಲ್ ಡಿಕ್ರೀಸ್ಡ್. ಓಕೆ ಹಾಗಾದ್ರೆ 1/5 ಅಂದ್ರೆ 20%. ಇಲ್ಲಿ ಏನಾಗ್ತಿದೆ? ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ, ವ್ಯಾಲ್ಯೂ ಇಸ್ ರೈಸ್. ದೆನ್ ಒಂದು ವ್ಯಾಲ್ಯೂ ಡಿಕ್ರೀಸ್ ಆಗಲೇಬೇಕು. ಡಿಕ್ರೀಸ್ ಆದ್ರೆ ಏನಾಗಬೇಕು? 5 + 1. therefore 1/6. 1/6 ಅಷ್ಟೇ ಇರು. 16 2/3 is the answer. ಡೈರೆಕ್ಟ್ ಆಗಿ ನಾನು ಹೇಳ್ತಿದ್ದೀನಿ ನೋಡಿ, 1/5 16 2 the answer. ನಮ್ಮ ಫಾರ್ಮುಲಾ ಮೆಥಡ್ ಅನ್ನು ಮಾಡಬೇಕು, ಅದನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಈ ರೀತಿ ಪ್ರಾಬ್ಲಮ್ ಅನ್ನು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಡಿ 16 2/3. ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದಾಗೆ ಈಗ ನಾನು ಫಾರ್ಮುಲಾ ಮೆಥಡ್ ಕೂಡ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ. ಎಕ್ಸಾಂಪಲ್ ನೋಡಿ ಸ್ನೇಹಿತರೆ. ಓಕೆ ದ ಪ್ರೈಸ್ ಇನಿಷಿಯಲ್ ಪ್ರೈಸ್ ನಮ್ಗೆ ಆಲ್ರೆಡಿ ಗೊತ್ತು ಫಾರ್ಮುಲಾ ನಮಗೆ. ಎಕ್ಸ್ಪೆಂಡಿಚರ್ ಅಂತಂದ್ರೆ ಪ್ರೈಸ್ ಇಂಟು ಕನ್ಸಂಪ್ಷನ್. ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಪ್ರೈಸ್ ಇಂಟು ಸಿ ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಇನಿಷಿಯಲ್ ವ್ಯಾಲ್ಯೂ ನಾನು 100%. ಈಗ 100% ಕನ್ಸಂಪ್ಷನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಟೋಟಲ್ ವ್ಯಾಲ್ಯೂ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನಾನು ಖರ್ಚು ಮಾಡಿರೋದು therefore 10,000 ಆಗುತ್ತೆ. ನಿಮಗೆ ತೋರಿಸಿದ್ರೆ ಆನ್ಸರ್ ಕೂಡ ಹೇಗೆ ಬರುತ್ತೆ ಅಂತ ನಾನು ಅಷ್ಟೇ. ಇಲ್ಲಿ ನನಗೆ 20% ಪ್ರೈಸ್ ಇನ್ಕ್ರೀಸ್ ಆಗಿದೆ ನೋಡಿ. ದ ಪ್ರೈಸ್ ಆಫ್ ದ ಕೋಲ್ ಇಸ್ ರೈಸ್ ಬೈ 20%. 20% ರೈಸ್ ಆದರೆ 120 ಆಗುತ್ತೆ. ಓಕೆ ಇಲ್ಲಿ ಒಂದು ವ್ಯಾಲ್ಯೂ ನಾನು ಆಲ್ರೆಡಿ ಹೇಳಿದಾಗೆ ಡಿಕ್ರೀಸ್ ಆಗುತ್ತೆ. ನಾವು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಈ ವ್ಯಾಲ್ಯೂ ಕಾನ್ಸ್ಟೆಂಟ್ ಒಂದು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದಾಗ ಏನಾಗುತ್ತೆ? 100 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 10,000. ಕರೆಕ್ಟ್ ಅಲ್ಲ? ಈಗ ನಾನು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ಎಷ್ಟಿಂದ ಹೋಗುತ್ತೆ? 3 ದ 4 3 ದ 12 ಇಲ್ಲಿ 0 ಡೈರೆಕ್ಟ್ ಹೊಡಿತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. 50 ದ 100 25 4 ದ 100 ಡೈರೆಕ್ಟ್ ನಾನು 250 ಅಂತ ಬರಿತಾ ಇದ್ದೀನಿ, ಇನ್ನೇನಿಲ್ಲ. ನೆಕ್ಸ್ಟ್ ಮಾಡಿದಾಗ 300 ಮೈನಸ್ 3x is equal to 250. okay 3x is equal to 50. therefore 50 ಇದನ್ನು ಮಲ್ಟಿಪ್ಲೈ 16 2/3 ಬರುತ್ತೆ. 3 1 3 ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿದೆ. ನಾನು ಡೈರೆಕ್ಟ್ ಆಗಿ ಯಾಕಂದ್ರೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಎಲ್ಲ ಬೇಸಲ್ಲಿ 3 1 3 2 0 ಎಷ್ಟು 3 6 18 2 16 2/3 ನೋಡಿ. ಈ ರೀತಿ ನಾರ್ಮಲ್ ಮೆಥಡ್ ನಾನು ಆಲ್ರೆಡಿ ನಿಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಲೆವೆಲಲ್ಲೇ ನಾನು ನಿಮಗೆ ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೀನಿ. ಆ ಶಾರ್ಟ್ ಕಟ್ ಅನ್ನು ಯೂಸ್ ಮಾಡ್ಕೋಬಹುದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ. ನಾವು ಇಲ್ಲಿ ಈಸಿಯಾಗಿ ಮಾಡ್ಬೋದು. ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಇನ್ನೊಂದು ವ್ಯಾಲ್ಯೂ ಡಿಕ್ರೀಸ್ ಆಗಲೇಬೇಕು. ರಿಮೈನ್ಸ್ ಈ ಕಡೆ ಸೈಡು ಕಾನ್ಸ್ಟೆಂಟ್ ಇದ್ರೆ ಯಾವುದೋ ಒಂದು ವ್ಯಾಲ್ಯೂ ಆದರೂ ಇಲ್ಲಿ ನೋಡಿ, ಒಂದು ವ್ಯಾಲ್ಯೂ ಪ್ರೈಸ್ ಇನ್ಕ್ರೀಸ್ ಕನ್ಸಂಪ್ಷನ್ ಡಿಕ್ರೀಸ್ ಆಗಲೇಬೇಕು. ಈ ಕಡೆ ನಮ್ಮದು ಪ್ರಾಡಕ್ಟ್ ಇದು ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ.
ಓಕೆ, ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ ನಾಟ್ ಅಟ್ ಆಲ್ ಡಿಕ್ರೀಸ್ ಅಂತ ಕೊಟ್ಟಿದ್ದೇನೆ. ಅದರಿಂದ ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಪ್ರೈಸ್ ಇನ್ಕ್ರೀಸ್ ಆದರೆ ಕನ್ಸಪ್ಷನ್ ಕೂಡ ಡಿಕ್ರೀಸ್ ಆಗಿರುತ್ತೆ. ನಾವು ದುಡ್ಡು ಜಾಸ್ತಿ ಆದಷ್ಟು ಏನು ಮಾಡ್ತೀವಿ, ಈಗ ಈರುಳ್ಳಿ ಬೆಲೆ ಜಾಸ್ತಿ ಆಯಿತು, ಈರುಳ್ಳಿ ಬೆಲೆ ಜಾಸ್ತಿ ಆದಾಗ ಏನು ಮಾಡ್ತೀವಿ, ಮನೆ ಬಳಕೆನ ಕಮ್ಮಿ ಮಾಡ್ತೀವಿ ಸ್ನೇಹಿತರೆ. ದುಡ್ಡು ಮಾತ್ರ ಅಷ್ಟೇ ನಾವು ಕೊಟ್ಟು ತಗೋತೀವಿ, ದುಡ್ಡು ಮಾತ್ರ ಅಷ್ಟೇ ಕೊಡ್ತೀವಿ, ಎಷ್ಟಿರುತ್ತೆ ಅಷ್ಟೇ ಕೊಡ್ತೀವಿ. ಬಟ್ ಪ್ರೈಸ್ ಜಾಸ್ತಿ ಆದಷ್ಟು ನಾವು ಬಳಕೆನ ಅತಿ ಕಮ್ಮಿ ಯುಟಿಲೈಸ್ ಮಾಡ್ತೀವಿ, ಕಮ್ಮಿ ಆದಷ್ಟು ಯುಟಿಲೈಸ್ ಮಾಡ್ತೀವಿ. ಲಾಜಿಕಲ್ ಇಷ್ಟೇ, ಇದನ್ನು ಯೂಸ್ ಮಾಡ್ಕೊಂಡು n+1 ಹಿಂಗೆ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ n+1 ಅಂತ ಇದು ಮಾಡ್ಕೊಳ್ಳಿ, ವ್ಯಾಲ್ಯೂ ಡಿಕ್ರೀಸ್ ಆದಾಗ n-1 ಅಂತ ಇನ್ಕ್ರೀಸ್ ಮಾಡ್ಕೊಂಡು ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಪಾಪ್ಯುಲೇಷನ್ ಪ್ರಾಬ್ಲಮ್. ಆಲ್ರೆಡಿ ಹೇಳಿದಾಗೆ ದ ಪಾಪ್ಯುಲೇಷನ್ ಆಫ್ ಸರ್ಟನ್ ಟೌನ್ ಇನ್ಕ್ರೀಸ್ ಅಟ್ ಸರ್ಟನ್ ರೇಟ್ annum. Now it is 4,600. Okay, the 4 years it was initial quantity ಇಷ್ಟಿತ್ತು, 4 years increase ಆಗುತ್ತೆ ಸ್ನೇಹಿತರೆ. ಅಟ್ ವಾಟ್ ಪರ್ಸೆಂಟೇಜ್ ಈಗ ಇನಿಷಿಯಲ್ ವ್ಯಾಲ್ಯೂ ಪಾಪ್ಯುಲೇಷನ್ ಫಸ್ಟ್ 390,625. ಓಕೆ, 3,90,625 ಇನ್ಕ್ರೀಸ್ ಇತ್ತು. ಇಲ್ಲಿ 4 ಇಯರ್ ಇನ್ಕ್ರೀಸ್ ಆಯಿತು. ಈ ರೀತಿ ಪಾಪ್ಯುಲೇಷನ್ ಬಂದಾಗ ಈ ರೀತಿ ಟೇಬಲ್ ಫಾರ್ಮೇಷನ್ 4 ಇಯರ್ ಇನ್ಕ್ರೀಸ್ ಆದಾಗ ಎಷ್ಟಾಗಿದೆ ಸ್ನೇಹಿತರೆ, 4,5,6,9,7,6. ಓಕೆ, ನೆಕ್ಸ್ಟ್ ವಾಟ್ ವಿಲ್ ಬಿ ದ, ನನ್ನ ಕ್ವಶನ್ ಏನು ನೆಕ್ಸ್ಟು, ಇಲ್ಲಿ ರೇಟ್ ಆಫ್ ಇನ್ಕ್ರೀಸ್ ನನಗೆ ಗೊತ್ತಿಲ್ಲ, ಎಷ್ಟು ರೇಟ್ ಆಫ್ ಪರ್ಸೆಂಟ್ ನನಗೆ ಗೊತ್ತಿಲ್ಲ. ದ ಪಾಪ್ಯುಲೇಷನ್ ಆಫ್ ಸರ್ಟನ್ ಟೌನ್ ಇನ್ಕ್ರೀಸ್ ಅಟ್ ಸರ್ಟನ್ ರೇಟ್ ಪರ್, ನನಗೆ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 4 ಇಯರ್ಸಲ್ಲಿ ಎಷ್ಟು ಪರ್ಸೆಂಟ್ ರೈಸ್ ಆಗಿದೆ ಅಂತ ಇಷ್ಟು ಪರ್ಸೆಂಟ್ ರೈಸ್ ಆಗುತ್ತೆ, ಅದು ನಾನು ಆರ್ ಕಂಡುಹಿಡಿಯಬೇಕು. ರೇಟ್ ಆಫ್ ಪರ್ಸೆಂಟ್ ಎಷ್ಟು ಇನ್ಕ್ರೀಸ್, ಮತ್ತೆ 2 ಇಯರಲ್ಲಿ ಎಷ್ಟು ಪರ್ಸೆಂಟ್ ರೈಸ್ ಆಗುತ್ತೆ ಅಂತ ಮತ್ತೆ ಕಂಡುಹಿಡಬೇಕು ನಾನು. ಎಷ್ಟು ವಾಟ್ ವಿಲ್ ಬಿ ದ 1 minute ಫ್ರೆಂಡ್ಸ್, ವಾಟ್ ವಿಲ್ ಬಿ 2 ಇಯರ್ ಹೆನ್ಸ್, ಯಾಕಂದ್ರೆ ಪಾಪ್ಯುಲೇಷನ್ ಎಷ್ಟಾಗುತ್ತೆ ಅದಾದ್ಮೇಲೆ ಎಷ್ಟು ಪರ್ಸೆಂಟ್ ರೈಸ್ ಅಲ್ಲಿ ಎಷ್ಟಾಗುತ್ತೆ ಅಂತ ಫಸ್ಟ್ ನಾನು ಇನಿಷಿಯಲ್ ನಾನು ಇದನ್ನು ಕಂಡುಹಿಡ್ಕೋಬೇಕು. ದೆನ್ ಓನ್ಲಿ ನಾನು ಅದು ಕಂಡುಹಿಡಿಯೋಕ್ಕಾಗುತ್ತೆ ಸ್ನೇಹಿತರೆ. ಈಗ ನಾನು ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿತೀನಿ. ನಾನು ಆಲ್ರೆಡಿ ಗೊತ್ತಾಗೆ ಇನಿಷಿಯಲ್ ಎಷ್ಟಿದೆ ಸ್ನೇಹಿತರೆ, ಸೇಮ್ ಇನಿಷಿಯಲ್ ನಮ್ಮ ಫಾರ್ಮುಲಾ ಗೊತ್ತಿದ್ರೆ ಫಾರ್ಮುಲಾ ಡೈರೆಕ್ಟ್ ಆಗಿ 4,30,625 ಪರ್ಸೆಂಟೇಜ್ ಎಷ್ಟು ರೈಸ್ ಆಗಿದೆ, ಸ್ನೇಹಿತರೆ 100 ಪ್ಲಸ್ ಆರ್ ನನಗೆ ಗೊತ್ತಿಲ್ಲ, ಡಿವೈಡ್ ಬೈ 100. ಈ ಕಡೆ ಬರ್ಕೊಳ್ಳೋಣ, ಇಲ್ಲಿ ಬರ್ಕೋತಾ ಇದ್ದೀನಿ ಅಷ್ಟೇ ಡೈರೆಕ್ಟ್ ಆಗಿ. 100 ಎಷ್ಟು ಇಯರ್, 4 ಇಯರ್ ಇನ್ಕ್ರೀಸ್ ಆಗಿದೆ. ಫೈನಲ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ, 4,5,6,9,7,6. ಓಕೆ, ಈಗ ನಾನು 100 ಪ್ಲಸ್ ಆರ್ ಡಿವೈಡ್ ಬೈ 100 ಓಕೆ ಈಸ್ ಈಕ್ವಲ್ ಟು, ಇಲ್ಲಿ 4 ಇದೆ, 4,5,6,9,7,6 divided by 390,625. ಓಕೆ, ಇಲ್ಲಿ ನಾನು ಆಲ್ರೆಡಿ ಶಾರ್ಟ್ಕಟ್ ಮೆಥಡ್ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಸ್ಕ್ವೇರ್ಸ್ ಅಂದರೆ. ಇಲ್ಲಿ ನಾನು 26 ಸ್ಕ್ವೇರ್ಸು ಇಷ್ಟು ಬರುತ್ತೆ ಸ್ನೇಹಿತರೆ. ನಾನು ಡೈರೆಕ್ಟ್ ಆಗಿ ನಾನು ಇದನ್ನ 26 ಒಂದು ಹೋಗುತ್ತೆ, 26 ಹೋಲ್ ಟು ದ ಪವರ್ ಆಫ್ 4, ಯಾಕಂದ್ರೆ 6 ಇಂದನೇ ಹೋಗೋದು. 4 6 6 30 ಅಥವಾ 4 ಇಂದ, ಆಕ್ಚುಲಿ ಇದು 6 ಇಂದ ಹೋಗುತ್ತೆ. 26 ಲಾಸ್ಟ್ ಅಲ್ಲಿ 6 ಬರೋದು 4 ಅಥವಾ 6 ಇಂದ ಹೋಗಿದೆ ಸ್ನೇಹಿತರೆ. ಇಲ್ಲಿ ನಾನು 26 ಇಂದ ಹೋಗುತ್ತೆ 4 5 6, ಅದೇ ರೀತಿ 625 ಇಂದ ಹೋಗುತ್ತೆ. ಇಲ್ಲಿ 25 ಹೋಲ್ ಟು ದ ಪವರ್ ಆಫ್ 4. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ 100 ಪ್ಲಸ್ ಆರ್ ಡಿವೈಡ್ ಬೈ 100 is equal to 4. ಇಲ್ಲಿ ನಾನು 26 ಡಿವೈಡ್ ಬೈ 25 ಅಂತ ಬರೀಬಹುದಾ, ಇದನ್ನು ನಾನು 4 ಅಲ್ಲೇ ಕ್ಯಾನ್ಸಲ್ ಮಾಡ್ತೀನಿ, ಹೋಗುತ್ತೆ. ಉಳ್ಕೊಳ್ಳೋದು ಎಷ್ಟು ಸ್ನೇಹಿತರೆ, ಇನ್ನು ನಾನು ಆ ಕಡೆ ಹೋದಾಗ ಲಾಸ್ಟ್ ಹೋದಾಗ ಏನಾಗುತ್ತೆ, 25,000 ಪ್ಲಸ್ 25R is equal to 2,600 ಆಗುತ್ತೆ ಸ್ನೇಹಿತರೆ. ಈಗ ನಾನು ಆರ್ ಕಂಡುಹಿಡಿಯಬೇಕಂದ್ರೆ ಈ ಕಡೆ 100 ಬರುತ್ತೆ, 100 ಡಿವೈಡ್ ಬೈ 25 4, ಆರ್ ಇಸ್ ಈಕ್ವಲ್ ಟು 4%. ಇಲ್ಲಿ ನನಗೆ ಪರ್ಸೆಂಟೇಜ್ ಗೊತ್ತಾಯ್ತು ಸ್ನೇಹಿತರೆ, ಆರ್ ಇಸ್ ಈಕ್ವಲ್ ಟು, ಹಾಗಾದ್ರೆ 2 ಇಯರ್ಸ್ ಅಲ್ಲಿ ಈಗ ನನಗೆ ಈಸಿ ಆಗ್ಬಿಡ್ತು. ಈಗ ಇದು ಇನಿಷಿಯಲ್ ಕ್ವಾಂಟಿಟಿ ಆಗುತ್ತೆ, ಫೈನಲ್ ಕ್ವಾಂಟಿಟಿ ನಾನು ಕಂಡುಹಿಡಿಯಬೇಕಾಗಿರೋದು 2 ಇಯರ್ಸ್ ಅಲ್ಲಿ. ನಾನು ರೇಟ್ ಆಫ್ ಪರ್ಸೆಂಟೇಜ್ ಕೂಡ ಗೊತ್ತಾಯ್ತು, ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಇನಿಷಿಯಲ್ ಕ್ವಾಂಟಿಟಿ ಕಂಡುಹಿಡಿತೀನಿ. ಓಕೆ, ಇದು ನಾನು ರಬ್ ಮಾಡ್ತೀನಿ ಸ್ನೇಹಿತರೆ. 4% ಗೊತ್ತಾಯ್ತು ಈಗ ನನಗೆ. ನಿಮಗೆ ಬೇಸಿಕ್ ಫಾರ್ಮುಲಾ ಗೊತ್ತಿದೆ ಸ್ನೇಹಿತರೆ, ಏನ್ ಬೇಕಾದ್ರೂ ನೀವು ಸಾಲ್ವೇಷನ್ ಮಾಡೋಣ. ಆಲ್ರೆಡಿ ಅದಕ್ಕೆ ಹೇಳಿದ್ದು ನಾನು, ಬೇಸಿಕ್ ಫಾರ್ಮುಲಾಗಳನ್ನ ನಾನು ನಿಮಗೆ ಹೇಳ್ತಾರೆ, ಬೇಸ್ ಫಾರ್ಮುಲಾಗಳನ್ನ. ಈಗ ನೋಡಿ, ನಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಇಲ್ಲಿ 4% ಅಂತ ಗೊತ್ತಾಯ್ತು. 4% 4 ಇಯರ್ ರೈಸ್ ಆಗಿ ಇಷ್ಟು ಪರ್ಸೆಂಟ್ ಆಗುತ್ತೆ. ಈಗ ನನಗೆ ಅದು ಸಿ ಪಿ ಆಗುತ್ತೆ. ಈಗ
ಈಗ ಸಿ ಪಿ ನಾನು ಡೈರೆಕ್ಟ್ ಆಗಿ ಬರಿತೇನೆ, ನನಗೆ ಫಾರ್ಮುಲಾ ನೀವು ಆಲ್ರೆಡಿ ನೀವು ಕೂಡ ತಿಳ್ಕೊಂಡೆ 36676. ಓಕೆ, ನಾನು ಪರ್ಸೆಂಟೇಜ್ ಎಷ್ಟು ರೈಸ್ ಆಗುತ್ತೆ ಅಂತ ಗೊತ್ತಾಗಿದೆ. ನಾನು ಡೈರೆಕ್ಟ್ ಆಗಿ 104 ಅಂತ ಬರಿತೀನಿ. 104% ರೈಸ್ ಆಗುತ್ತೆ. ಇದು ಕೊಟ್ಟು ಎಸ್ ಪಿ ನನಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿತಾ ಇರೋದು ನಾನು 100. ಓಕೆ, ನಾನು 100ನ ನಾನು ಇಲ್ಲೇ ಬರ್ಕೋತೀನಿ, ಯಾಕಂದ್ರೆ ಅಲ್ಲಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ನಾನು ಇಲ್ಲಿ ಬರ್ಕೊಳ್ಳೋಕ್ಕಾಗಲ್ಲ. ಹೋಲ್ ಸ್ಕ್ವೇರ್. ಓಕೆ, ಇದನ್ನು ನಾನು ಆಲ್ರೆಡಿ ಹೇಳ್ದಾಗೆ ಸ್ನೇಹಿತರೆ. ಓಕೆ, ನಾನು ಡೈರೆಕ್ಟ್ ಆಗಿ ನಾನು ಆಲ್ರೆಡಿ ನನಗೆ ಗೊತ್ತು 26⁴ ಅಂತ ಬರ್ಕೋಬೋದಾ. ಈಕ್ವಲ್ಸ್ ಸ್ನೇಹಿತರೆ, ಇದು ಕಂಪ್ಯೂಟರ್ ಮಾಡ್ಕೊಳ್ಳಿ, ಈಕ್ವಲ್ಸ್. ಇದನ್ನು ನಾನು 104/100 ದ ಹೋಲ್ ಸ್ಕ್ವೇರ್. ಇದನ್ನು ನಾನು ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿದಾಗ ಓಕೆ 25, 425 ದ 100, 426 ದ 24. ಓಕೆ, ಈಗ ಎಷ್ಟಾಗುತ್ತೆ ಸ್ನೇಹಿತರೆ? x is equal to 26⁴ into 26 square into 25 square. ಓಕೆ, ನಾನು ಆಲ್ರೆಡಿ ಹೇಳಿದೆ ಸ್ಕ್ವೇರ್ ಕೂಡ ನಿಮಗೆ ಗೊತ್ತಿದೆ, ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದು. ನನಗೆ ಆಲ್ರೆಡಿ 25 ಸ್ಕ್ವೇರ್ ಇದೇ ವ್ಯಾಲ್ಯೂ ಬರ್ಕೋತೀನಿ. ಓಕೆ, ನಾನು ಸಬ್ಸ್ಟಿಟ್ಯೂಟ್ ಮಾಡಬಾರ್ದಾಯಿತು. ಓಕೆ, 976. ನನಗೆ 26 ಸ್ಕ್ವೇರ್ ಗೊತ್ತು, 676 divided by 625. ಓಕೆ, ಇದನ್ನು ನಾನು ಸೊಲ್ಯೂಷನ್ ಮಾಡಿದಾಗ ನನಗೆ ಬರೋ ಆನ್ಸರ್ ಸ್ನೇಹಿತರೆ 494,265 ಬರುತ್ತೆ ಸ್ನೇಹಿತರೆ. ಇದು ನಾನು ಸೊಲ್ಯೂಷನ್ ಮಾಡಿದ್ದೀನಿ ಆಲ್ರೆಡಿ, ಯಾಕಂದ್ರೆ ನನ್ನ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಯಾಕಂದ್ರೆ ವಿಡಿಯೋ ಆಲ್ರೆಡಿ ಟೈಮ್ ಆಗಿದೆ. ಅದಕ್ಕೋಸ್ಕರ ಆನ್ಸರ್ ಬಂದಾಗ ಇಷ್ಟು ಬರುತ್ತೆ, 494. ಎಷ್ಟು ಪರ್ಸೆಂಟ್ ಫಸ್ಟ್ ಆನ್ಸರ್ ಯಾವ್ದು ಬಂದಿದೆ ಸ್ನೇಹಿತರೆ? 4% ಇನ್ಕ್ರೀಸ್ ಆಗಿರೋದು, 494,265. ಡಿ ಇಸ್ ದ ಆನ್ಸರ್. ಯಾಕಂದ್ರೆ ರೇಟ್ ಆಫ್ ಇನ್ಕ್ರೀಸ್ ಈ ರೀತಿ ಪ್ರಾಬ್ಲಮ್ ಬಂದಾಗ ಈ ರೀತಿ ಆಕ್ಚುಲಿ ನೀವು ಹೇಗೆ ಶಾರ್ಟ್ ಕಟ್ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು, ಆದ್ರಿಂದ ತುಂಬಾನೇ ಈಸಿ ಆಗುತ್ತೆ. ಆನ್ಸರ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. Okay, next one, the population of cities increased at the rate of 4% per annum. There is addition of any annual value 1%. The population due to the influx of the job seekers. Okay, ಪ್ರಾಬ್ಲಮ್ ಏನು ಕೇಳಿದಾನೆ ಅಂತಂದ್ರೆ ದ ಪಾಪ್ಯುಲೇಷನ್ ಇನ್ಕ್ರೀಸ್ 4% ಇನ್ಕ್ರೀಸ್ ಆಗುತ್ತೆ, ಅಗೇನ್ 1% ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ಜಾಬ್ ಸೀಕರ್ಸ್ ಇಂದ. ದೆನ್ ವಾಟ್ ಈಸ್ ದ ಪರ್ಸೆಂಟ್ ಪಾಪ್ಯುಲೇಷನ್ ಇನ್ಕ್ರೀಸ್? ಪಾಪ್ಯುಲೇಷನ್ ಎಷ್ಟಿದೆ? ಓಕೆ, ಫೈನಲ್ ವ್ಯಾಲ್ಯೂ ಕೇಳಿದ್ರೆ ಫೈನಲ್ ವ್ಯಾಲ್ಯೂ 2 years ಆಫ್ಟರ್ 2 years ಅಂದ್ರೆ ಫೈನಲ್ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗುತ್ತೆ? ಎಸ್ ಪಿ ಕೇಳಿದ್ರೆ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿದಂತ, ಈಗ ಇನಿಷಿಯಲ್ ವ್ಯಾಲ್ಯೂ ನಾನು ಎಸ್ ಪಿ ಕೇಳಿದ್ರಿಂದ ನಾನು 100 ಅಂತ ತಗೋತೀನಿ. ಈಗ ನಾನು ಇನ್ಕ್ರೀಸ್ ಆಗಿರೋದು ಏನಂತ ತಗೋತೀನಿ ನನ್ನ ಸ್ನೇಹಿತರೆ, ಸೇಮ್ ಅದೇ ಫಾರ್ಮುಲಾ. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊ, ಈ ಫಾರ್ಮುಲಾ ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಇಂಟು 100. ಆಕ್ಚುಲಿ ಇಲ್ಲಿ ನಾನೇನ್ ಮಾಡ್ತೀನಿ, ಈ 100ನ ನಾನು ನಿಮ್ಗೆ ಈಸಿ ಆಗಲಿ ಅಂತ ಅಲ್ಲಿ ಬರ್ಕೊಡ್ತಿದ್ದೆ, ನಾನು ಈ ಪ್ರಾಬ್ಲಮ್ ಇಲ್ಲೇ ಬರ್ಕೊತೀನಿ 100 ಅಂತಂತ. ಇಲ್ಲಿ ಏನಾಗಿದೆ, ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಾಗ 100 ಸಿ ಪಿ ಅನ್ನೋದು 100 ಇದೆ. ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ 4% ಇದೆ, 100 ಪ್ಲಸ್ 4%. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ದೇರ್ ಇಸ್ ಅಡಿಷನ್ ಆಫ್ ಇನ್ಕ್ರೀಸ್ ಇನ್ 1%. ಓಕೆ, 4% ಇದ್ದಿದ್ದು 1% ರೈಸ್ ಆಗಿದೆ, 1.5% ಆಗುತ್ತೆ. ಓಕೆ, ಡೈರೆಕ್ಟ್ ನಾವು 5%, 105% ಬರ್ತೀನಿ. ಓಕೆ, ನೆಕ್ಸ್ಟ್ 2 years ಇಂದ ಕೇಳಿದ್ರೆ ಸ್ಕ್ವೇರ್ ಅಂತ ಬರಬೇಕು, ನಾನು ಸಪ್ರೇಟ್ ಆಗಿ ಬರ್ಕೋತೀನಿ 105 ಡಿವೈಡೆಡ್ ಬೈ 100. ಎಸ್ ಪಿ ನನಗೆ ಗೊತ್ತಿಲ್ಲ, ಎಸ್ ಪಿನೇ ಕಂಡುಹಿಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ 100 ಹೋಯ್ತು ಸ್ನೇಹಿತರೆ. ಆನ್ಸರ್ ಬಂದಾಗ ನನಗೆ ಎಷ್ಟು ಬರುತ್ತೆ ಆನ್ಸರು? 105. ಓಕೆ, 110.25 ಆನ್ಸರ್ ಬರುತ್ತೆ ಸ್ನೇಹಿತರೆ. therefore ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 10.25% ಇನ್ಕ್ರೀಸ್ ಆಗಿದೆ. ಆನ್ಸರ್ 10.25% ಇನ್ಕ್ರೀಸ್ ಆಗಿರೋದು. ಈ ಫಾರ್ಮುಲಾ ಇದು ಗೊತ್ತಿದೆ, ಎಸ್ ಪಿ ಕಾಸ್ಟ್ ಪ್ರೈಸ್ ಡಿಫರೆನ್ಸ್ ಇನ್ ಪರ್ಸೆಂಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ನಿಮ್ಮ ಇನಿಷಿಯಲ್ ಕ್ವಾಂಟಿಟಿ ಇಲ್ಲಿ ಕೇಳಿರೋದು
ಯಾವ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ 1% ಇನ್ಕ್ರೀಸ್ ಆಗಿದೆ, 5% ಆಗಿದೆ, 2 ಇಯರ್ಸ್ ಅಂದ್ರೆ ನಾನು ಸ್ಕ್ವೇರ್ ಅಂತ ಬರ್ಕೋಬೋದಾಯಿತು. ಡೈರೆಕ್ಟಾಗಿ ಸಪ್ರೇಟ್ ನಿಮಗೆ ಅರ್ಥ ಈ ಫಾರ್ಮುಲಾ ಫಾಲೋ ಮಾಡಿದ್ರಿಂದ 105 ಡಿವೈಡ್ ಬೈ 100, 105 ಬೈ 2 ಇಯರ್ಸ್ನ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಅಷ್ಟೇ. ಇಸ್ ಈಕ್ವಲ್ ಟು ನಾನು ಫೈನಲ್ ಕ್ವಾಂಟಿಟಿನ ಕಂಡುಹಿಡಿದಿದ್ದೇನೆ. ನೆಕ್ಸ್ಟ್ ಪ್ರಾಬ್ಲಮ್, the number is increased by 10% and then it is increased by 10%. ಓಕೆ, ನಾನು ಆಲ್ರೆಡಿ ಹೇಳಿದೆ ಇನ್ಕ್ರೀಸ್ ಅಂತ ಬಂದಾಗ ಡೈರೆಕ್ಟ್ ಆಗಿ ನಾವು ಸಕ್ಸೆಸಿವ್ ಪರ್ಸೆಂಟೇಜ್ ಫಾರ್ಮುಲಾ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ ಬರುತ್ತೆ, ಅಥವಾ ಇನಿಷಿಯಲ್ ಮತ್ತೆ ಕಾಸ್ಟ್ ಪ್ರೈಸ್ ಕೂಡ ಅದೇ ರೀತಿ ಮಾಡ್ಬೋದು. ದೆನ್ ವಾಟ್ ಈಸ್ ದ ನೆಟ್ ಡಿಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟ್ ಅಂತ ಕೇಳಿದ್ದೇನೆ. ನಾನು ಡೈರೆಕ್ಟ್ ಆಗಿ ನಮ್ಮ ಫಾರ್ಮುಲಾ ಆಲ್ರೆಡಿ ಒಂದು ಪ್ರಾಬ್ಲಮ್ ನಿಮಗೆ x+y ಡಿಕ್ರೀಸ್ ಆಗಿದೆ, x+y ಡಿವೈಡ್ ಬೈ xy ಈ ಸಕ್ಸಸ್ಫುಲ್ ಫಾರ್ಮುಲಾ ರೇಟು. ಓಕೆ, ಫಸ್ಟು ಇಂಕ್ರಿಮೆಂಟ್ ಆಗಿದೆ 10% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಏನಾಗಿದೆ, ಡಿಕ್ರಿಮೆಂಟ್ ಆಗಿದೆ 10% ಡಿಕ್ರಿಮೆಂಟ್ ಆಗಿದೆ. xy ವ್ಯಾಲ್ಯೂ ಎಷ್ಟು 10 ಮೈನಸ್ 10 ಡಿವೈಡ್ ಬೈ 100. ಓಕೆ, 10 ಕ್ಯಾನ್ಸಲ್ ಆಗುತ್ತೆ. ಓಕೆ, therefore value 10 the 100, therefore minus 1% is the answer. ಡಿಕ್ರಿಮೆಂಟ್ ಆಗಿದೆ, ವ್ಯಾಲ್ಯೂ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಪರ್ಸೆಂಟ್ ಡಿಕ್ರೀಸ್. ಅಥವಾ ನಾನು ಹೇಳಿದಾಗ ಈ ರೀತಿನೂ ಮಾಡಬಹುದು. ಈಗ ಇನಿಷಿಯಲ್ ವ್ಯಾಲ್ಯೂ 100 ಇದೆ ಸ್ನೇಹಿತರೆ, ಇಲ್ಲೇನಾಗುತ್ತೆ 10% ಇನ್ಕ್ರೀಸ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಫಾರ್ಮುಲಾ ಪ್ರಕಾರ ಮಾಡ್ತಾ ಇದ್ದೀನಿ ನಾನು. ಡಿಫರೆನ್ಸ್ ಇನ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು SP into 100. ಇನ್ಕ್ರೀಸ್ 110 ಡಿವೈಡ್ ಬೈ 100, ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಇನ್ನೊಂದು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. 90 ಡಿವೈಡ್ ಬೈ 100, ವಾಟ್ ಈಸ್ ದ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ? therefore ಕಳೆದಾಗ 100 ಹೋಗುತ್ತೆ, ಮತ್ತೆ 0 ಇಲ್ಲಿ 0 ಹೋಗುತ್ತೆ. 99%, 100% 99% ಎಷ್ಟು ಕಮ್ಮಿ ಇದೆ? -1% ಕಮ್ಮಿ ಇದೆ. therefore 1% is the ಆನ್ಸರ್. ನೀವು ಯಾವ ರೀತಿ ಬೇಕಾ ಚೂಸ್ ಮಾಡ್ಬೋದು, ಬಟ್ ನಿಮ್ಮ ಥಿಂಕಿಂಗ್ ನಾಲೆಜ್ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ನಿಮಗೆ ಕರೆಕ್ಟಾಗಿ ಈಗ ಸಕ್ಸೆಸಿವ್ ಈ ರೇಟ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂದ್ರೆ ಸಕ್ಸೆಸಿವ್ ಈ ಫಾರ್ಮುಲಾ ಡೈರೆಕ್ಟ್, ಅಥವಾ ನಿಮ್ಮ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಕೂಡ ಡೈರೆಕ್ಟ್ ಅಪ್ಲೈ ಮಾಡಿ. ಬಟ್ 100% ಆಮೇಲೆ ಜಾಸ್ತಿ ಆಗಿದೆ, 100% ಜಾಸ್ತಿ ಎಷ್ಟಾಗಿದೆ ಅದನ್ನ ಬರ್ಕೋಬೇಕು, ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಎಷ್ಟು ಅದನ್ನ ಬರ್ಕೋಬೇಕು ಸ್ನೇಹಿತರೆ. ಓಕೆ, next problem, the price of the car is decreased by 10%, okay, and 20%. ಓಕೆ, ಇದು ಕೂಡ ಸಕ್ಸೆಸಿವ್ ಡಿಕ್ರೀಸ್ ಇನ್ಕ್ರೀಸ್ ಆಗಿದೆ. ನಾನು ಒಂದು ಮೆಥಡ್ ಆಲ್ರೆಡಿ ತೋರಿಸಿದ್ದೀನಿ, ನಾನು ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಬರೀತೀನಿ ಸ್ನೇಹಿತರೆ. ಸಕ್ಸೆಸಿವ್ 1% ಡಿಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಪರ್ಸೆಂಟ್? 10%. ಓಕೆ, ಇದು ಕೂಡ ಡಿಕ್ರೀಸ್, ಸಕ್ಸೆಸಿವ್ ಡಿಕ್ರೀಸ್ ಅಂತ ಹೇಳ್ತೆ 2 ಇಯರ್ಸ್ ಅಲ್ಲಿ. ಮೈನಸ್ ನಾನು ಡೈರೆಕ್ಟ್ ಆಗಿ xy ಫಾರ್ಮುಲಾ x plus y plus xy divided by 100. ಓಕೆ, ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, -10 -20 ಪ್ಲಸ್ ಮೈನಸ್ ಮೇಲೆ ಪ್ಲಸ್ ಆಗುತ್ತೆ. ಡೈರೆಕ್ಟ್ ಆಗಿ ನಾನು 20 into 10 ಅಂತ ಬರ್ಕೋತೀನಿ, ಯಾಕಂದ್ರೆ ಮೈನಸ್ ಮೇಲೆ ಪ್ಲಸ್ ಆಗುತ್ತೆ, ಡಿವೈಡ್ ಬೈ 100. ಓಕೆ, ಇಲ್ಲಿ ಮಾಡಿದಾಗ -30 plus 2, therefore -28 is the answer. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಇದನ್ನು ಕೂಡ ಬೇಕಾ ನೀವು ಇನ್ನೊಂದು ಮೆಥಡ್ ಚೂಸ್ ಮಾಡಿ, ಯಾಕಂದ್ರೆ ಎಲ್ಲ ಮೆಥಡ್ ಡೈರೆಕ್ಟ್ ಆಗಿ ನಾನು ತೋರಿಸಬೇಕಾಗಲ್ಲ, ಪ್ರಾಬ್ಲಮ್ ತುಂಬಾ ಟೈಮ್ ಕನ್ಸ್ಟೆನ್ಸ್ ಇರೋದ್ರಿಂದ. ಮಿನಿಮಮ್ ಒಂದು ನಂತರ ಈಗ 50-60 ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಸಾಲ್ವ್ ಮಾಡಬೇಕು. ಎಲ್ಲ ಮೆಥಡ್ ಯಾವ ಪ್ರಾಬ್ಲಮ್ ನಿಮಗೆ ಡೌಟ್ ಆಗುತ್ತೋ ಅದನ್ನು ನಾನು ಕಮೆಂಟ್ ಸೆಕ್ಷನ್ ಸಿಕ್ಸಿ ಮತ್ತೆ ಆ ಮೆಥಡ್ ನಾನು ಟ್ರೈ ಮಾಡ್ತೀನಿ. ಆನ್ಸರ್ 28 is the ಆನ್ಸರ್. ಫಾರ್ಮುಲಾ ಸಕ್ಸೆಸಿವ್ ಡಿಕ್ರೀಸ್ ಆರ್ ಇನ್ಕ್ರೀಸ್ ಅಂದರೆ ಈ ಡೈರೆಕ್ಟ್ ಈ ಫಾರ್ಮುಲಾ, ಅಥವಾ ನಿಮಗೆ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ನೀವು ವರ್ಕೌಟ್ ಮಾಡ್ತಾ ಎಲ್ಲ ಪ್ರಾಬ್ಲಮ್ ಇದ್ದರೆ ಅದನ್ನೇ ಯೂಸ್ ಮಾಡಿ ಸ್ನೇಹಿತರೆ. ನಿಮಗೆ ಬೇಸ್ಡ್ ಯಾವ ಪ್ರಾಬ್ಲಮ್ಗೆ ಅದ್ರ ಮುಖಾಂತರ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ದ ವಿಶಾಲ್ ರಿಕ್ವೈರ್ಸ್ 40% ಟು ಪಾಸ್. ಓಕೆ, ಇಲ್ಲಿ ನಾನು ಪರ್ಸೆಂಟೇಜ್ ಅಲ್ಲಿ ನಾನು ಆಲ್ರೆಡಿ ಹೇಳಿದಾಗ ಪಾಸ್ ಮತ್ತೆ ಫೇಲ್ ಪರ್ಸೆಂಟೇಜ್. ವಿಶಾಲ್ ರಿಕ್ವೈರ್ಸ್ 40% ಟು ಪಾಸ್. ಓಕೆ, ಈ ರೀತಿ ಬಂದಾಗ ನೀವು ಒಂದು ಲೈನ್ ಹಾಕೊಳ್ಳಿ ಸ್ನೇಹಿತರೆ. ಏನಕ್ಕಂತಂದ್ರೆ ನಿಮಗೆ ಅರ್ಥ ಆಗಲಿ ಅಂತ ಈ ರೀತಿ ಲೈನ್ ಹಾಕೊಳ್ಳಿ. ರಿಕ್ವೈರ್ಸ್ 40% ಟು ಪಾಸ್, ಇಲ್ಲೂ 40%, ಇದು ಮಿನಿಮಮ್ ಪರ್ಸೆಂಟೇಜ್ ಎಷ್ಟೇ ಬೇಕು ಅವನಿಗೆ 40% ಪಾಸ್ ಆಗಿರೋಕ್ಕೆ ಮಿನಿಮಮ್ ರಿಕ್ವೈರ್ಸ್. ಪಾಸಿಂಗ್ ಲೈನ್ ಅಂತ ಬರ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಪ್ರಾಬ್ಲಮ್ ಬಂದಾಗ ಡೈರೆಕ್ಟ್ ಆಗಿ ಈ ರೀತಿ ಬರ್ಕೊಂಡು ನಿಮ್ಗೆ ಈಸಿ ಆಗುತ್ತೆ. ಇದು ಪಾಸಿಂಗ್ ಲೈನ್ ಅಂತ ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇದ್ದೇನೆ. ಇಫ್ ಈ ಗಾಟ್ 185 ಮಾರ್ಕ್ಸ್, ಓಕೆ, ಇವನ್ಗೆ 185 ಮಾರ್ಕ್ಸ್ ಬಂದಿದೆ, ಇದು 185 ಮಾರ್ಕ್ಸ್ ಬಂದಿದೆ, ಅಂಡ್ ಈಸ್ ಫೇಲ್, ಇದು ಮೇಲ್ಗಡೆ ಹೋದ್ರೆ ಪಾಸ್ ಅಂತ, ಅಂಡ್ ಈಸ್ ಫೇಲ್ಡ್ ಬೈ 15 ಮಾರ್ಕ್ಸ್. ಓಕೆ,
ಇಲ್ಲಿ 50 ಮಾರ್ಕ್ಸ್ ಇಂದ ಅವನು ಫೇಲ್ ಆಗಿದ್ದಾನೆ. ಅಂಡರ್ಸ್ಟ್ಯಾಂಡ್? ಫೇಲ್ ಆಗಿದ್ದಾನೆ. ದೆನ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪರ್ಸೆಂಟ್? ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲ 100%ಗೆ ಇಲ್ಲಿ ಕೇಳಿದ್ರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್, ನಿಮಗೆ ಇನಿಷಿಯಲ್ ಇಲ್ಲೇ ಆನ್ಸರ್ ಗೊತ್ತಾಯ್ತು. ಇಲ್ಲಿ ನೋಡಿ ಸ್ನೇಹಿತರೆ, 40%ಗೆ ಎರಡು ಪಾಸಿಂಗ್ ಲೈನ್ ಬರೋಕ್ಕೆ ಎಷ್ಟಾಗುತ್ತೆ ಸ್ನೇಹಿತರೆ? 185 ಪ್ಲಸ್ 15, ಫೇಲ್ ಬೈ 15, ದೇರ್ಫೋರ್ 200 ಮಾರ್ಕ್ಸ್. 40%ಗೆ 200 ಈ ರೀತಿ ಬರ್ಕೊಂಡು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಕೊಟ್ಟು 200 ಆದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 100%. 100%ಗೆ ಎಷ್ಟಾಗುತ್ತೆ ಸ್ನೇಹಿತರೆ? ಅದಕ್ಕೆ ಯೂನಿಟರಿ ಮೆಥಡ್ ಕ್ಲೀನಾಗಿ ಕಲೀರಿ ಅಂತ ಹೇಳಿದ್ದು. 200 ಬರೀ ವ್ಯಾಲ್ಯೂ ಅಲ್ಲೇ ಬರ್ಕೊಳ್ಳಿ. ನನಗೆ ವ್ಯಾಲ್ಯೂ 100% ಜಾಸ್ತಿ ವ್ಯಾಲ್ಯೂ ನ್ಯೂಮರೇಟರ್ 100 ಮೇಲ್ಗಡೆ ಬರ್ಕೊಳ್ಳಿ, ಕೆಳಗಡೆ ಡಿನಾಮಿನೇಟರ್ 40 ಬರ್ಕೊಳ್ಳಿ, 0 0. ಓಕೆ, ನಾನು ಡೈರೆಕ್ಟಾಗಿ 5 20, therefore 500 is the answer. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 100 ಮಾರ್ಕ್ಸ್. ಅವ್ನು ತಗೊಂಡಿರೋ ಮಾರ್ಕ್ಸ್ 180, 15ದಿಂದ ಫೇಲ್ ಆಗಿದ್ದಾನೆ. therefore ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬರಬೇಕು? 200 ಮಾರ್ಕ್ಸ್. ಈ ರೀತಿ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಏನು ಕ್ವಶನ್ ಕೇಳಿ ಅರ್ಥ ಆಗುತ್ತೆ. ಇದು ಪಾಸಿಂಗ್ ಲೈನ್ ಬರ್ಕೊಳ್ಳಿ, ಪರ್ಸೆಂಟೇಜ್ ಬರ್ಕೊಳ್ಳಿ. ಅವ್ನು ತೆಗ್ದಿರೋ ಮಾರ್ಕ್ಸು ಇಲ್ಲಿ ಏನಕ್ಕೆ ಆ್ಯಡ್ ಮಾಡ್ದೆ ಅಂತಂದರೆ, ಅವ್ನು ಪಾಸ್ ಆಗೋಕ್ಕೆ ಇನ್ನು 15 ಮಾರ್ಕ್ಸ್ ಬೇಕಾ, ಅದಕ್ಕೋಸ್ಕರ 40%ಗೆ 200 ಮಾರ್ಕ್ಸ್ ಆದರೆ ಪಾಸಿಂಗ್ ಮಾರ್ಕ್ಸು 100%ಗೆ ಎಷ್ಟು, ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ಬಂದಾಗ ಈ ರೀತಿ ನಿಮಗೆ ಹೇಗೆ ಈಸಿ ಆಗುತ್ತೋ ಆ ರೀತಿ ಫಾರ್ಮೇಷನ್ ಮಾಡ್ಕೊಂಬಾಡಿ. ನನಗೆ ಈ ರೀತಿ ಈಸಿ ಅನಿಸುತ್ತೆ, ನಾನು ಅದರಿಂದ ಈ ರೀತಿ ಫಾಲೋ ಮಾಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. A candidate scored 50%, okay, and failed by 30 marks, while another candidate who scores 40% marks and get, okay. ಈಗ ನೋಡಿ ಸ್ನೇಹಿತರೆ, ಪಾಸಿಂಗ್ ಲೈನ್ ಹಾಕೊಂಡೆ a candidate scored 15% ಅಂತೆ. ಓಕೆ, ಇದು ಪಾಸಿಂಗ್ ಲೈನು 15%. ಫೇಲ್ಸ್ ಅಂತ ಕೊಟ್ಟಿದ್ದಾನೆ ಕೆಳಗಡೆ. ಓಕೆ, 15% and fails by 30 ಮಾರ್ಕ್ಸ್ ಅಂತೆ. ಅವನು 30 ಮಾರ್ಕ್ಸ್ ಅಲ್ಲಿ ಫೇಲ್ ಆಗಿದ್ದಾನೆ. 30 ಮಾರ್ಕ್ಸ್ ಅಲ್ಲಿ ಫೇಲ್ ಆಗಿದ್ದಾನೆ, ಮಾರ್ಕ್ಸ್ ಇದು. while another candidate who scores 40% get 20 marks. ಓಕೆ, ಇಲ್ಲಿ 40%, another candidate 40%, and he get ಪಾಸಿಂಗ್ ಲೈನ್ ಅಂದ್ರೆ ಪಾಸಿಂಗ್ ಲೈನ್ ಪಾಸ್ ಆಗಿದ್ದಾನೆ, ಅದರಿಂದ ಅದನ್ನು 40% get 20 marks more than. ಓಕೆ, ಈ ಪಾಸಿಂಗ್ ಲೈನ್ ಅಂದ್ರೆ 20% more than ಲೈನ್ 20%. ಓಕೆ, more than. then what is the minimum required marks to pass the examination? ಓಕೆ, ಹಂಗಾರೆ ಮಿನಿಮಮ್ ಮಾರ್ಕ್ಸ್ ಎಷ್ಟಲ್ಲಿ ಪಾಸ್ ಆಗ್ತಾನೆ? ನಮಗೆ ಆನ್ಸರ್ ಇಲ್ಲೇ ಸಿಕ್ಕೋಗಿದೆ ಸ್ನೇಹಿತರೆ. ಎಷ್ಟು ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ತಾನೆ ಸ್ನೇಹಿತರೆ? ಫಾರ್ ಎಕ್ಸಾಂಪಲ್ ಇದ್ರ ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 40 ಮತ್ತು ಇದ್ರ ಡಿಫ್ರೆನ್ಸ್ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಎಷ್ಟಿದೆ? ಇವೆರಡು ಡಿಫ್ರೆನ್ಸ್ ಇರೋದು ಎಷ್ಟು? 14 ಮತ್ತೆ 35%. ಸಾರಿ, 25%. 40 ಮೈನಸ್ 15 25%ಗೆ ಎರಡು ಕೂಡಿದಾಗ 50 ಬರುತ್ತೆ. ಈ ಪಾಸಿಂಗ್ ಲೈನ್ ಡಿಫ್ರೆನ್ಸ್ ತಗೊಳ್ಳಿ, 50. 25%ಗೆ 50 ಆದರೆ 100%. ಇಲ್ಲಿ ಕೇಳಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳಿದ್ದಾನೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗ್ತಾ ಇದೆ 25%ಗೆ 50 ಮಾರ್ಕ್ಸ್ ಬಂದಿದೆ ಅಂದರೆ 100%ಗೆ ಎಷ್ಟಾಗುತ್ತೆ ಸ್ನೇಹಿತರೆ? ಎಷ್ಟಾಗುತ್ತೆ? therefore 50 ವ್ಯಾಲ್ಯೂ ಇಲ್ಲೇ ಬರ್ಕೊಳ್ಳಿ, 100 divided by 25. 25 for the 100, therefore 5 for the 20. 200 is the maximum marks. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ರೀತಿ ನೀವು ಕಾಲಮ್ ಪ್ರಕಾರ ಮಾಡಿ ಈ ರೀತಿ ಪ್ರಾಬ್ಲಮ್ ಬಂದಾಗ ನೀವು ಡಿಫ್ರೆನ್ಸ್ ಇನ್ ಪರ್ಸೆಂಟೇಜು ಜಸ್ಟ್ ಅಡಿಷನ್ ಆಫ್ ದಿಸ್. ಯಾಕಂದ್ರೆ ಏನಕ್ಕೆ ಅದು ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಅಂದ್ರೆ ನನಗೆ ಇಷ್ಟು ನಮ್ಗೆ ಡಾಟಾ ಇರೋದೇ ಇಷ್ಟು. ಡಾಟಾ ಇಷ್ಟಿರೋದ್ರಲ್ಲಿ ನನಗೆ ಟೋಟಲ್ ಮಾರ್ಕ್ಸ್ ಇಲ್ಲಿ 50 ಇದೆ. ಫೇಲ್ ಮತ್ತು ಪಾಸ್ ಡಿಫ್ರೆನ್ಸ್ ಎಷ್ಟಿದೆ? 50 ಇದೆ. ಇದು ಡಿಫ್ರೆನ್ಸ್ ಎಷ್ಟೇ? ಫೇಲ್ ಮತ್ತು ಪಾಸ್ ಡಿಫ್ರೆನ್ಸ್ ಎಷ್ಟಿದೆ? 25% ಇದೆ. 25%ಗೆ 50 ಮಾರ್ಕ್ಸ್ ಬಂದು ನನಗೆ 100% ಯಾವತ್ತೂ ನಾನು ಥಿಂಕ್ ಕೇಳ್ತಾರೆ 100%ಗೆ ಥಿಂಕ್ ಮಾಡಬೇಕಲ್ಲ. 100% ಎಷ್ಟು ಮಾರ್ಕ್ಸು? 200 ಮಾರ್ಕ್ಸ್. therefore maximum percentage is the maximum marks is 200. Okay, next problem. The radius of the circle is increased by 10%. Then what is the percentage increase in its area? Okay, ಇದು ಕೂಡ ಸಕ್ಸೆಸಿವ್ ಪರ್ಸೆಂಟೇಜ್ ಫಾರ್ಮುಲಾ ಸ್ನೇಹಿತರೆ. 10% ರೈಸ್ ಆಗಿದೆ. 10% ನಾನು ಆಲ್ರೆಡಿ ಹೇಳಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಡಿವೈಡ್ ಬೈ 100. ಸರ್ಕಲ್ದು ರೇಡಿಯಸ್ಸು ಇನ್ಕ್ರೀಸ್ ಆಗಿದೆ. ಸರ್ಕಲ್ ರೇಡಿಯಸ್ ಅಂತಂದ್ರೆ
ಒಂದು ಸರ್ಕಲ್ ರೇಡಿಯಸ್ r. ಓಕೆ 10 ರೈಸ್ ಆಗಿದೆ 2r ಆಗುತ್ತೆ. ಅದೇ 10% 10% 20%, therefore 10 ನಾನು ಡೈರೆಕ್ಟ್ ಆಗಿ 10% xy ನ 10 ಪ್ಲಸ್ 10 ಪ್ಲಸ್ 10 10 ದ 100 xy ಇದು ಸ್ನೇಹಿತರೆ y ಅಂತ ಫಾರ್ಮುಲಾ ಎಕ್ಸೆಲ್ ಆಲ್ರೆಡಿ ಹೇಳಿದಾಗೆ 100. ನಾನು ಡೈರೆಕ್ಟ್ ಆಗಿ 100 ಹೋಗುತ್ತೆ. 21% ಇತ್ತ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ 21% ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸರ್ಕಲ್ ರೇಡಿಯಸ್ ಇನ್ಕ್ರೀಸ್ ಆದಾಗ 20% ಏರಿಯಾ ಇನ್ಕ್ರೀಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ದ ಲೆಂತ್ ಆಫ್ ವಿಡ್ತ್ ಆಫ್ ದ gardening increased by 20%, what would be the percentage increase in the area of garden? ಓಕೆ ನಮಗೆ ಫಾರ್ಮುಲಾ ಗೊತ್ತಿದೆ ಸ್ನೇಹಿತರೆ, ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಫಾರ್ಮುಲಾ ಏನು ಸ್ನೇಹಿತರೆ, ಲೆಂತ್ ಇಂಟು ರೆಕ್ಟಾಂಗಲ್ ಎಲ್ ಇಂಟು ಬ್ರೆಡ್ತ್. ಓಕೆ ರೆಕ್ಟಾಂಗಲ್ ಈಚ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಈಚ್ ಅಂದ್ರೆ ಎಷ್ಟು ಸ್ನೇಹಿತರೆ, ಲೆಂತ್ ಇಂಕ್ರೀಸ್ ಬ್ರೆಡ್ತ್ ಇಂಕ್ರೀಸ್, ದೇರ್ಫೋರ್ ಸಕ್ಸೆಸಿವ್ ಪರ್ 20% ಎರಡು ಕಡೆನೂ ರೈಸ್ ಆಗುತ್ತೆ ಅಂತ ಅರ್ಥ. ಎಕ್ಸ್ ಮತ್ತೆ ಲೆಂತ್ 20% ರೈಸ್ ಆಗುತ್ತೆ, ಬ್ರೆಡ್ತ್ 20% ರೈಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ therefore per successive per again 20 plus 20 plus xy 20 plus 20 400 divided by 100. therefore answer ಎಷ್ಟಾಗುತ್ತೆ ಸ್ನೇಹಿತರೆ, cancel 40 plus 44% area of the garden increase ಆಗುತ್ತೆ ಸ್ನೇಹಿತರೆ. Okay, next problem. If the salary is 50% more than B, then what is the percent of B salary is less than A? ಆಲ್ರೆಡಿ ನಾನು ಹೇಳಿದಾಗ 50% ಎಷ್ಟು ಈ ರೀತಿ ಪ್ರಾಬ್ಲಮ್ ಕೊಟ್ಟ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಇನ್ನೊಂದು ವ್ಯಾಲ್ಯೂ ಡಿಕ್ರೀಸ್ ಆಗಿ ಆಗುತ್ತೆ. 50% ಎಷ್ಟು ಸ್ನೇಹಿತರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ 1/2 ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಇನ್ನೊಂದು ವ್ಯಾಲ್ಯೂ ಪರ್ಸೆಂಟೇಜ್ ಸ್ಯಾಲ್ರಿ ಡಿಕ್ರೀಸ್ ಆಗಿ ಆಗುತ್ತೆ, ಲೆಸ್ ದೆನ್ ಸ್ಯಾಲ್ರಿ. therefore ಡಿಕ್ರೀಸ್ ಆಗಬೇಕಂದ್ರೆ n+1 3 1/3 ಅಂದ್ರೆ 33.33%. ಎಷ್ಟು ಈಸಿ ಅಲ್ಲ, ಡೈರೆಕ್ಟ್ ಆಗಿ ನಮಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರ್ಬೋದು 33.33. ಅದರಿಂದ ಟೇಬಲ್ನ 1 to 20 ತನಕ ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನಾವು ಆನ್ಸರ್ನ ಸಾಲ್ವ್ ಮಾಡ್ಬೋದು. ಎಷ್ಟು ನಿಮಿಷ ತಗೋದು, ಎಷ್ಟು ಸೆಕೆಂಡ್ ತಗೋದು, ಮಿನಿಮಮ್ ಒಂದು 5 ಸೆಕೆಂಡ್ ಆನ್ಸರ್ ಡೈರೆಕ್ಟ್ ಆಗಿ ನಾವು ಬರ್ದಿದ್ದೀವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್. Ravi weight is 25% that of the Meenas and 40% that of Taras. What is the percent of Taras weight and Meena weight? ಓಕೆ ಈ ಪ್ರಾಬ್ಲಮ್ ಇದು ಮಾಡೋಕ್ಕಿಂತ ಮುಂಚೆ ನಾನು ಸ್ನೇಹಿತರೆ ಇದನ್ನ ನಾನು ಡೈರೆಕ್ಟ್ ಆಗಿ ಬರದೆ, ಬಟ್ ನಾರ್ಮಲ್ ಆಗಿ ನನ್ನ ಮೆಥಡ್ ಅಲ್ಲಿ ನಾನು ಕಾಸ್ಟ್ ಬೈ ಸೆಲ್ಲಿಂಗ್ ಪ್ರೈಸ್ ನೀವು ಆಲ್ರೆಡಿ ಅದನ್ನು ಕೂಡ ಹೇಳ್ಕೊಡ್ತೀವಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಆಲ್ರೆಡಿ ಹೇಳಿದಾಗೆ ಡಿಫ್ರೆನ್ಸ್ ವೆಸ್ಟ್ ವ್ಯಾಲ್ಯೂ 150% ರೈಸ್ ಆಗಿದೆ, ಇನ್ನೊಂದು ವ್ಯಾಲ್ಯೂ ನನಗೆ ಗೊತ್ತಿಲ್ಲ ಡಿಕ್ರೀಸ್ ಆಗಿದೆ 100 - x. therefore ಇನಿಷಿಯಲ್ ವ್ಯಾಲ್ಯೂ 100 × 100. ನಾನು ಇನಿಷಿಯಲ್ ಲೆವೆಲ್ ಅಲ್ಲೇ ಹೇಳ್ತಾ ಇದ್ದೀನಿ. ನಾನು ನಾರ್ಮಲಿ ಅಕಸ್ಮಾತ್ ನನಗೆ ಯಾವ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದ್ರೆ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಕೋತೀನಿ, ಡಿಕ್ರೀಸ್ ಮಾಡ್ಕೋತೀನಿ. into 100, therefore 150 100 - x is equal to 10,000. ಓಕೆ ನೆಕ್ಸ್ಟ್ ಎಷ್ಟೊಂದು ಹೋಗುತ್ತೆ ಸ್ನೇಹಿತರೆ, 3 ದ 2 ದ 5 3 ದ 5 2 ದ ಡೈರೆಕ್ಟ್ ನಾನು ಬರಿತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದನ್ನ ನಾನು 53 ದ ಅಂತ ತಗೊಂಡೆ, ಇಲ್ಲಿ 52 ದ ಅಂತ ತಗೊಂಡೆ, 5200 10,000. ನೆಕ್ಸ್ಟ್ ಏನಾದರೂ 300 - 3x is equal to 200. therefore 100 is equal to 3x. therefore 3 and 3 3 is 9, 3 3 is 9, again 33.33 is the answer. ನೋಡಿ ಆನ್ಸರ್ ಹೆಂಗ್ ಬೇಕಂದ್ರೆ, ಯಾಕಂದ್ರೆ ನೀವು ಥಿಂಕಿಂಗ್ ನಾಲೆಜ್ ಮೇಲೆ ಡಿಪೆಂಡ್ ಆಲ್ರೆಡಿ ಹೇಳಿದಾಗೆ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಆಲ್ರೆಡಿ ಹೇಳಿದಾಗೆ ಮೂಮೆಂಟ್ ತಗೋತಾ ಇದ್ದೀನಿ. ರವಿ ವೈ, ಇಲ್ಲಿ ನಾನು ರೇಷಿಯೋ ಪ್ರಾಬ್ಲಮ್ ಬರುತ್ತೆ, ರೇಷಿಯೋ ಕೂಡ ಸಪ್ರೇಟ್ ಟಾಪಿಕ್ ಮಾಡಿದೆ. ಓಕೆ ಇಲ್ಲಿ ಕೂಡ ಸಾಲ್ವ್ ಮಾಡ್ತೀನಿ. ಓಕೆ ಇಲ್ಲಿ ರವಿ ವೈಟ್ ಈಸ್ 25% ದಟ್ ಆಫ್ ದ ಮೀನಸ್ ವೈಟ್. ನನಗೆ ಗೊತ್ತಿಲ್ಲ ಎಷ್ಟು ರವಿ ವೈಟ್ ಅಂತ, ರವಿ ವೈಟ್ ನಾನು ರವಿ ಅಂತ ತಗೋತೀನಿ, ಇಲ್ಲಿ ಮೀನಾ. ಈಗ ನಾನು ಮೀನಾ ವೈಟ್ ನನಗೆ ಡೈರೆಕ್ಟ್ ಆಗಿ ನಾನು 100 ಅಂತ ತಿಳ್ಕೊತೀನಿ ಸ್ನೇಹಿತರೆ. ಇಲ್ಲಿ 25%. ಓಕೆ 25% ಆಫ್ ದಟ್ ಮೀನಾ. ಓಕೆ ಇಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ರೆ ಇದನ್ನ 1/4 ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದಾ, ಇದನ್ನ 1/4 ಅಂತ ಬರ್ಕೊಂಡೆ. ನೆಕ್ಸ್ಟ್
40% ಆಫ್ ತಾರಾ ಅಂತ ಹೇಳಿದರೆ ನನಗೆ ಎಷ್ಟಂದ್ರೆ ತಾರಾ ಕೂಡ ನಾನು 100 ಅಂತಾನೆ ಪ್ರೆಡಿಕ್ಟ್ ಮಾಡ್ತೀನಿ. ತಾರಾ ಕ್ವಶನ್ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. 40 ಡಿವೈಡೆಡ್ ಬೈ therefore ಎಷ್ಟು ಬರುತ್ತೆ ಸ್ನೇಹಿತರೆ 2 the 20 to the 25 2/5 ನಾನು ಡೈರೆಕ್ಟ್ ಆಗಿ ಬರೀಬಹುದಾಯಿತು. ಓಕೆ 20 divided by 5 2 divided by 5 ಸ್ನೇಹಿತರೆ. ಈಗ ನಾನು ರೇಷಿಯೋ ಎಷ್ಟಾಗುತ್ತೆ ಈಗ ಮೀನ ಇಷ್ಟು ಈ ರೇಷಿಯೋ ಪ್ರಾಬ್ಲಮ್ ಸ್ನೇಹಿತರೆ. ಆಕ್ಚುಲಿ ಆ ಪ್ರಾಬ್ಲಮ್ ನಾನು ಇಲ್ಲಿ ಕೂಡ ಹೇಳ್ತೀನಿ ಈಸ್ ಈಕ್ವಲ್ ಟು ತಾರಾ. ಓಕೆ ಮೀನದೆಷ್ಟು 4:1 ಇದೆ. ಓಕೆ 4:1 ಇದು ಸ್ನೇಹಿತರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಮತ್ತೆ ರವಿದೆಷ್ಟಿದೆ 2:5. ಇಲ್ಲಿ ನಾನು ಸ್ನೇಹಿತರೆ ಇಲ್ಲಿ ಶಾರ್ಟ್ಕಟ್ ಕೂಡ ನಾನು ರೇಷಿಯೋ ಮಾಡೋಕ್ಕಿಂತ ಮುಂಚೆ ಓಕೆ ಇಲ್ಲಿ ನಾನು ರವಿ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ 2 ಇದೆ ಅಂತಂದ್ರೆ ಇಲ್ಲಿ ಕೂಡ ಇದು ಮಾಡಿ ಇಂಟು ಮಲ್ಟಿಪ್ಲೈ ಇಂಟು 2 ಮಾಡ್ತೀನಿ ಇಲ್ಲಿ, ಯಾಕಂದ್ರೆ ಈಕ್ವಲ್ ಮಾಡ್ಕೋಬೇಕು. ಆಗ ಈಕ್ವಲ್ ಮಾಡಿದಾಗ ಎಷ್ಟಾಗುತ್ತೆ 8:2:5. ಓಕೆ ಇಲ್ಲಿ ನನಗೆ ಕೊಟ್ಟಿರೋದೇನು ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ತಾರಾಸ್ ವೈಟ್. ಓಕೆ ಇಲ್ಲಿನ 100%ಗೆ 5 ಆದ್ರೆ ತಾರಾ ವೈಟ್ಗೆ ಕಂಪೇರ್ ಮಾಡ್ತಾರೆ. ಹಾಗಾದ್ರೆ 8ಗೆ ಎಷ್ಟಾಗುತ್ತೆ 8ಗೆ ಜಾಸ್ತಿ ಆಗಲೇಬೇಕಲ್ಲ 100 ಇಂಟು 8 ಯಾಕಂದ್ರೆ ಜಾಸ್ತಿ ಡಿನೋಮಿನೇಟರ್ ನಾನು ಜಾಸ್ತಿ ಬೇಕಾದ್ರೆ ಜಾಸ್ತಿ ಬರ್ಕೊಂಡೆ 5 to the therefore answer 160 is the answer. ಇಲ್ಲಿ ರೇಷಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ, ವರಿ ಮಾಡ್ಕೋಬೇಡಿ. ಇಲ್ಲಿ ಈ ರೀತಿ ಮಾಡೋದು ಯಾಕಂದ್ರೆ ಈಕ್ವಲ್ ರೇಷಿಯೋ ಇದನ್ನು ಬೇಕಾದ್ರೆ ಶಾರ್ಟ್ ಕಟ್ ಆಗಿ ನಾನು ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಬೇಡ ಅಂತಂದ್ರೆ ಇಲ್ಲಿ ಕೂಡ ಹಿಂಗೆ ಮಾಡ್ಕೋಬಹುದು. 2:5 ಇದೆ, ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಓಕೆ ಇಲ್ಲಿ ಡೊಂಕ್ ಆಗ್ತದೆ ನಾನು ರೇಷಿಯೋ 2 ಏನು ಮಾಡಿದೆ ಎರಡು ರವಿನ್ ಈಕ್ವಲ್ ಮಾಡ್ಕೊಂಡು ಆನ್ಸರ್ ಬರುತ್ತೆ ಅಂತ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಇದನ್ನ ನಾವು ಈ ರೀತಿನೂ ಕೂಡ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಾಗ 3 ರೇಷಿಯೋಗಳು A:B B:C ಬಂದಾಗ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಶಾರ್ಟ್ ಕಟ್ ನೋಡ್ಕೊಳ್ಳಿ ಹಾಗೆ 2:5 ಇದನ್ನ ನಾನು ಈ ರೀತಿ ಇಂಟು ಮಾಡ್ತೀನಿ 4 to the 8 ಸ್ಟ್ರೈಟ್ ಇರೋದನ್ನ ಸ್ಟ್ರೈಟ್ ಆಗಿ ಮಾಡ್ತೀನಿ. ಇದು ಎ ಅಂತ, ಇದು ಯಾವುದು ಮೀನ ರವಿ ತಾರಾ 2 1 2 ನೆಕ್ಸ್ಟ್ ಇದನ್ನ ಇಂಟು ಮಾಡಿದೆ, ಇದನ್ನ ಸ್ಟ್ರೈಟ್ ಮಾಡ್ತೀನಿ ಇಂಟು ಇದು 2 ಇಂಟು ನೋಡಿ ಅದೇ ಆನ್ಸರ್ ಬಂತಲ್ಲ 8:2:5. ಇಲ್ಲಿ ನಾನು 100ಗೆ ತಗೊಂಡಿರೋದ್ರಿಂದ 100%ಗೆ 5 ಇದೆ. ಇಲ್ಲಿ ಮೀನಾದ ಎಷ್ಟು ಬಂದಿರೋದು ನನಗೆ 8 ಬಂದಿದೆ. ಹಾಗಾದ್ರೆ 8ಗೆ ಎಷ್ಟು ಇನ್ನೂ ಜಾಸ್ತಿ ಆಗಬೇಕು ವೈಟು 160 ವೈಟ್ ಪರ್ಸೆಂಟೇಜು. ಓಕೆ ಈ ರೀತಿ ಕೂಡ ಮಾಡ್ಬೋದು. ಓಕೆ ನೆಕ್ಸ್ಟ್ ಪ್ರಾಬ್ಲಮ್. The monthly salary of A and B together amount to 50,000. A spent 80% of his salary and B spends 70% of his salary. If now their saving are the same, then find the salary of A and B. Okay, ನಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿರ್ತದೆ. ಇದನ್ನು ಶಾರ್ಟ್ಕಟ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಲೆಂತ್ ಆಗಿದ್ದರಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬೇಸಿಕ್ನ. ನೆಕ್ಸ್ಟ್ ನಾನು ಬೇಸಿಕ್ ಹೇಳ್ದಾನೆ ನನ್ನ ಸಾಲ್ವ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಹೇಳ್ಕೊಡ್ತೀನಿ ಸ್ನೇಹಿತರೆ. ಇನ್ಕಮ್ ಅಂದ್ರೆ ನಮಗೆ ಗೊತ್ತು ಸ್ನೇಹಿತರೆ. ಇನ್ಕಮ್ ಅಂದ್ರೆ ಏನು ಸ್ನೇಹಿತರೆ? ಇನ್ಕಮ್ ಈಸ್ ಈಕ್ವಲ್ ಟು ಸೇವಿಂಗ್ ಪ್ಲಸ್ ಎಕ್ಸ್ಪೆಂಡಿಚರ್. ಸೇವಿಂಗ್ ನಾವು ಎಷ್ಟು ಖರ್ಚು ಮಾಡೋದು ಇನ್ಕಮ್ ಅನ್ನ ಬಂದಿರೋ ಅಮೌಂಟ್. ಈಗ ನಾನು ಸ್ಯಾಲ್ರಿ 100 ರೂಪೀಸ್ ಆದರೆ ಫಾರ್ ಎಕ್ಸಾಂಪಲ್ ಇನ್ಕಮ್ 100 ರೂಪೀಸ್ ಆದರೆ ನಾನು ಉಳಿಸೋದು 20 ರೂಪಾಯಿ ಉಳಿಸ್ತೀನಿ ಮತ್ತು ನಮ್ಮ ಮನೆ ಖರ್ಚಿಗೆ 80 ರೂಪಾಯಿ ಖರ್ಚು ಮಾಡ್ತೀನಿ. ಅರ್ಥ? ಇದು ಟೋಟಲ್ ಆ್ಯಂಡ್ ಸ್ಯಾಲ್ರಿ, ನನಗೆ ಕಂಪ್ನಿಯಿಂದ ಬರೋ ಸ್ಯಾಲ್ರಿ. ಆ ರೀತಿ ನಾನು ಹೇಳ್ತಾರೆ. ಇನ್ಕಮ್ ಅಂದರೆ ನಿನಗೆ ಎಷ್ಟು ಅಮೌಂಟ್ ಬರುತ್ತೆ ಕಂಪ್ನಿಯಿಂದ, ಅದು ಸೇವಿಂಗ್ ಅಂದರೆ ನೀನು ಎಷ್ಟು ಸೇವ್ ಮಾಡ್ತೆ ಬ್ಯಾಂಕ್ ಅಕೌಂಟಲ್ಲಿ, ಇದು ನಿಮ್ಮ ಮನೆ ಖರ್ಚಿಗೆ ಎಷ್ಟು ಮಾಡ್ತೆ ಅದು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ ಈಗ ನಾನು ನೋಡ್ಬೋದು ಸ್ನೇಹಿತರೆ. ಓಕೆ ಇನ್ಕಮ್ ಎಷ್ಟು ಅಂತ ಗೊತ್ತೆ. ಇಫ್ ದ ಮಂತ್ಲಿ ಸ್ಯಾಲ್ರಿ ಆಫ್ ಎ ಅಂಡ್ ಬಿ ಟುಗೆದರ್ ಅಮೌಂಟ್ 50,000 ಅಂತ ಹೇಳಿದ್ದೇನೆ. ಈಗ ನನಗೆ 50,000 ಅಂತ ಹೇಳಿದ್ದೇನೆ. ಟುಗೆದರ್ ಅಮೌಂಟ್ ನನಗೆ ಗೊತ್ತಿಲ್ಲ. ಈಗ ನಾನು ಒಬ್ಬರ ವ್ಯಾಲ್ಯೂನ ನಾನು ಎಕ್ಸ್ ಅಂತ ತಗೋಬೋದಾ? 50,000 ಇದೆ ಅಂತಂದ್ರೆ ಒಬ್ಬನೇ ಎಕ್ಸ್ ಅಂತ ತಗೋತೀನಿ, ಇನ್ನೊಬ್ಬರನ್ನ ನಾನು 50,000 ಮೈನಸ್ ಎಕ್ಸ್ ಅಂತ ತಗೋತೀನಿ. ಟುಗೆದರ್ ಅಂತ ಕೊಟ್ಟಿದ್ದೇನೆ.
ಆದ್ದರಿಂದ ಒಬ್ಬೊಂದು ಎಕ್ಸ್ ಅಂತ ಹೋಗುತ್ತೆ, ಮಿಕ್ಕಿದ್ದಿರೋದು ಸ್ಯಾಲ್ರಿ 15,000 ಮೈನಸ್ ಎಕ್ಸ್ ಅಂತ. ಈಗ ನಾನು ಎ ಸ್ಯಾಲ್ರಿನ ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಇಸ್ ಈಕ್ವಲ್ ಟು A salary, okay, spends 20%, okay, 20% ಸ್ಪೆಂಡ್ ಮಾಡಿದ್ರೆ ಉಳ್ಕೊಳ್ಳೋದು ಎಷ್ಟು ಸ್ನೇಹಿತರೆ? ಇಲ್ಲಿ 20% ಸ್ಪೆಂಡ್ ಎಕ್ಸ್ಪೆಂಡಿಚರ್ ಆಲ್ರೆಡಿ ಹೇಳಿದಾಗೆ ಸೇವಿಂಗ್ 20% ಆಗುತ್ತೆ. 20% ಆಫ್ ಎಕ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದು 80%. ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು ಮಾಡೋದು 80% ಆಫ್ ಇಸ್ ಸ್ಯಾಲ್ರಿ, 80% ಆಫ್ ಎಕ್ಸ್. ಓಕೆ, ರಿಮೈನಿಂಗು ಬಿದು ನಾನು ಆಲ್ರೆಡಿ ಹೇಳಿದಾಗೆ ಹಂಗಾರೆ ಎಷ್ಟಿರುತ್ತೆ? 50,000 ಇರುತ್ತೆ. 50,000 ಮೈನಸ್ ಎಕ್ಸ್ ಈಕ್ವಲ್ಸ್ 30%. ಯಾಕಂದ್ರೆ ಇಲ್ಲಿ ಅವನು ಸ್ಪೆಂಡ್ ಮಾಡ್ತಾರೆ 70%, ಸೇವಿಂಗು 30% ಆಗಿರುತ್ತೆ. ಇನ್ನು 70% ಮಿಕ್ಕಿದ್ದು ಬರ್ಕೋಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಸ್ಪೇಸ್ ಇಲ್ಲ, ನಿಮ್ಗೆ ತೋರಿಸ್ತಾರೆ, ನಾನು ಈ ರೀತಿ ಬರ್ಕೋತಾ ಇದ್ದೀನಿ. ಓಕೆ, ಇಲ್ಲಿ ಎಕ್ಸ್ ಅಂತ ಬರಿಬಾರ್ದು, ಯಾಕಂದ್ರೆ ಆ ಮಿಕ್ಕಿದಿರೋದು ಮಾತ್ರ ಎಕ್ಸ್ನ ಏನಾಗುತ್ತೆ ಅಲ್ಲಿ 50,000 of minus x plus 70% 50,000 of minus x. therefore ಇವೆರಡು ಕೂಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ? ಅಷ್ಟೇ ಬರುತ್ತಲ್ಲ, 50,000 ಬರುತ್ತೆ. ಈಗ ಮೈನಸ್ ಕಳೆದಾಗ ಎಷ್ಟು ಬರುತ್ತೆ? 50,000. ಈಗ ನಾನು ಏನು ಕೊಟ್ಟಿರೋದಂದ್ರೆ, ಇಫ್ ನೌ ದೇರ್ ಸೇವಿಂಗ್ಸ್ ಆರ್ ಸೇಮ್, ಎಸ್ ಎ ಇಸ್ ಈಕ್ವಲ್ ಟು ಎಸ್ ಪಿ, ನಾನು ಡೈರೆಕ್ಟ್ ಆಗಿ ನಾನು ಈ ರೀತಿ ಬರಿಬೋದಾ? ಈ ಸೇವಿಂಗ್ಸ್ ಈಕ್ವಲ್ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ತೋರ್ಸೋಕಂತ ಬರೋದಷ್ಟೇ. 20% ಆಫ್ ಎಕ್ಸ್ 2 ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 30. ನಾನು ಡೈರೆಕ್ಟಾಗಿ ಬರಿಬೋದಾಯ್ತು, ಬಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಈ ರೀತಿ ಬರೀತಾ ಇರೋದು. 50,000 ಮೈನಸ್ ಎಕ್ಸ್. therefore ನಾನು ಇಲ್ಲಿ 100 ಕ್ಯಾನ್ಸಲ್ ಮಾಡ್ತೀನಿ, 0 ಕ್ಯಾನ್ಸಲ್ ಮಾಡ್ತೀನಿ, ಉಳ್ಕೊಳ್ಳೋದು 2x is equal to 3 into 50,000 minus x. therefore ಈ ಕಡೆ ನಾನು ಮೈನಸ್ ಇದು ಮಾಡಿದಾಗ 5x ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ 3x ಇರುತ್ತೆ, 3x ಈ ಕಡೆ ಬಂದಾಗ ಮೈನಸ್ 3x ಪ್ಲಸ್ 3x ಆಗುತ್ತೆ. 3x ಪ್ಲಸ್ 2x 5x is equal to 50. ಇಲ್ಲಿ 3 5 15, 15,000 ಆಗುತ್ತೆ. ಸಾರಿ 15,000, 50,000 ಇಂದ 1,50,000 ಆಗುತ್ತೆ. therefore x is equal to ಎಷ್ಟು ಬರುತ್ತೆ ಸ್ನೇಹಿತರೆ? x is equal to a ವ್ಯಾಲ್ಯೂ 30,000 ಇನ್ಕಮ್ ಬರುತ್ತೆ. a ವ್ಯಾಲ್ಯೂ 30,000 ಇನ್ಕಮ್, a ವ್ಯಾಲ್ಯೂ 30,000, b ವ್ಯಾಲ್ಯೂ 50,000 minus 30,000 2,000 20,000. therefore answer 3,000 and 2,000 is the answer. ಅಂದ್ರೆ b ಇನ್ಕಮ್ ಎಷ್ಟಾಗಿರುತ್ತೆ? 50,000 minus a income less 20,000. therefore 30,000 is the okay, 30,000 ಅಲ್ಲ 20,000 is the answer. ಇದು ಇಷ್ಟು ಆನ್ಸರ್ ಸ್ನೇಹಿತರೆ. ಈ ವಿಡಿಯೋ ತುಂಬಾ ಲೆಂತ್ ಆಗಿದೆ. ನಾನು 25 ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಷನ್ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಪ್ಲೀಸ್ ಯೂನಿಟರಿ ಮೆಥಡ್ ಪ್ರಾಬ್ಲಮ್ನ ವಾಚ್ ಮಾಡಿ ಸ್ನೇಹಿತರೆ. ಆ್ಯಕ್ಚುಲಿ ನಾನು ವಿಡಿಯೋನ ಕಂಪ್ಲೀಟ್ ಮಾಡಬೇಕಂತಲೇ ತಿಳ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ತುಂಬ ಲೆಂತಿ ಆಗ್ತಕ್ಕಂಥ ನಾನು ಬೇಸ್ ಕೂಡ ಹೇಳಬೇಕು ನಿಮಗೆ. ನೆಕ್ಸ್ಟ್ ವಿಡಿಯೋ ಫುಲ್ ಎಲ್ಲ ಶಾರ್ಟ್ಕಟ್ಟಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಯೂನಿಟರಿ ಮೆಥಡ್ ಪ್ರಾಬ್ಲಮ್ಮು, SCF ಮತ್ತು ಶಾರ್ಟ್ಕಟ್ ಮಾಡಿ ನಾನು ಏನೇನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ಕೂಡ ವಾಚ್ ಮಾಡಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಪ್ರತಿಯೊಂದು ಪ್ರಾಬ್ಲಮ್ ನಾನು ಬೇರೆ ಪ್ರಾಬ್ಲಮ್ ಹೋಗ್ಬೇಕಾದ್ರೆ ಬೇಸ್ ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.